ರಾಜಕಾರಣದಲ್ಲಿರೋರ ಪದವಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಆದ್ರೆ ನಮ್ಮ ಮುಂದೆ ಇರುವಂತಹ ಗಣ್ಯ ಅತಿಥಿಗಳು ಸಾರ್ವಕಾಲಿಕ ಮುಖ್ಯಮಂತ್ರಿಗಳು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ರಾಜಕೀಯದಲ್ಲಿ ಏನೋ ಒಂದು ಕೆಲಸ ಮಾಡೋ ತೃಪ್ತಿ ಸಿಕ್ತಿತ್ತು, ದಾರಿ ತಪ್ಪೋಯ್ತದು. ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ನೀವು ಮಂತ್ರಿನೇ ಆಗ್ಬೋದು, ನೀವು ಮುಖ್ಯಮಂತ್ರಿನೇ ಆಗ್ಬೋದು. ಅವರು ಮೂರ್ಖರು ಅಂತೀವಿ, ನಾನಲ್ಲ ಈಗ ಮೂರ್ಖ. ನಾನು ಮೂರ್ಖ ಅಂತ ಚಿಕ್ಕ ವಯಸ್ಸಿನಲ್ಲಿದ್ದೆ. ರಾಜ್ಕುಮಾರ್ ಅವರ ಸನಿಹಕ್ಕೆ ಹೋದ್ಮೇಲೆ ಎದುರುಗಡೆಯಿಂದ ಒಂದು ಲಾರಿ ಬಂತು, ಕಣ್ಣೆದ್ರಿಗೆ ಇತ್ಲಿಂದ ಇದು 3 ಪಲ್ಟಿ ಹೊಡಿತು ಆಟೋ. ನಾನು ಪುಟ್ಟಬಾತಿ ಬಿದ್ದುಬಿಟ್ಟೆ ಎಡಗಡೆ. ಇದು ಕಟ್ಟಾಗಿ ಹೆಂಗ್ ಸರ್ ಪಾಲಿಟಿಕ್ಸ್ ಎಂಟರ್ ಆಗಿದ್ದು? ಚುನಾವಣೆ 1985. ನನ್ನ ಪಾಡಿನ ನಾನು ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸಹಜತೆಗೆ ಕಾರಣ ಇದು ಉದಾಹರಣೆ ಆಗಲ್ಲ. ಯಾರು ನಿಮ್ಮ ವಿಜಯ 12 ವರ್ಷದಿಂದ ಕಾಕ್ರೋಚ್ ಪಾರ್ಟಿ ನೋಡ್ತಿದ್ದೆ. ಫ್ಯೂಚರ್ ಇದೆಯಾ ಸರ್ ಅದಕ್ಕೆ? ನಾವು ಗುಲಾಮರಾಗಿದ್ದೇವೆ, ಅವರು ಪ್ರಭುಗಳಾಗಿದ್ದಾರೆ. 3 ಜನ ಎಂಥ ಸ್ಥಿತಿಲಿದ್ದಾರೆ: ಕುಟುಂಬ ರಾಜಕಾರಣ, ಕೋಮುವಾದರ ರಾಜಕಾರಣ, ಜಾತಿ ರಾಜಕಾರಣ. ಇಂಥ ಟೈಮ್ನಲ್ಲಿ ಆ ಜಿಲ್ಲೆ ಅಂತ ಮುಖ್ಯಮಂತ್ರಿನೇ ಉಳಿಸಕ್ಕೆ ಏನೇನು ನಡೀತಾ ಇದೆ, ಮುಖ್ಯಮಂತ್ರಿ ಉಳ್ಕೊಳ್ಳೋಕೆ ಏನೇನು ನಡೀತಾ ಇದೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿಗಳು ಬೆಂಗಳೂರು ಬಸ್ನಲ್ಲಿ ಅವರ ಜೀವನನ ನಿಮ್ಮ ಮುಂದೆ ತೆರೆದಿಡ್ತಾರೆ. ಬೆಂಗಳೂರು ಬಸ್ನ ಮುಖ್ಯ ಉದ್ದೇಶನೇ ಜೀವನದಲ್ಲಿ ಸಾಧನೆ ಹಾದಿಯಲ್ಲಿ ಸಾಗುತ್ತಾ ಇರೋರು ನಮ್ಮ ಗಣ್ಯ ಅತಿಥಿಗಳ ಜೀವನ ನೋಡಿ ಒಂದಷ್ಟು ಪ್ರೇರೇಪಣೆಗೊಳಗಾಗಬೇಕು, ಒಂದಷ್ಟು ಮಾರ್ಗದರ್ಶನ ಪಡೆದುಕೊಳ್ಬೇಕು ಅಂತ. ನಾವಿವತ್ತು ನಮ್ಮ ಜೊತೆ ಇರುವ ಅತಿಥಿ ಬಗ್ಗೆ ಏನು ಹೇಳೋದು, ಯಾವ ರಂಗದ ಬಗ್ಗೆ ಅವ್ರ ಹತ್ರ ಮಾತನಾಡೋದು. ಆದರೆ ಒಂದಂತೂ ಹೌದು, ರಾಜಕಾರಣದಲ್ಲಿರೋರ ಪದವಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಅಟ್ಲೀಸ್ಟ್ 5 ವರ್ಷಕ್ಕೆ ಒಂದು ಸಲ ಬದಲಾಗುತ್ತೆ. ಆದರೆ ನಮ್ಮ ಮುಂದೆ ಇರುವಂತಹ ಗಣ್ಯ ಅತಿಥಿಗಳು ಸಾರ್ವಕಾಲಿಕ ಮುಖ್ಯಮಂತ್ರಿಗಳು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಂದರೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತಂದರೆ ಸುಮಾರು 73 ವಯಸ್ಸು ಮುಗಿತಾ ಇದೆ. ಚಿಕ್ಕ ಹುಡುಗ ಇದ್ದಾಗೆ ಇದ್ದೀನಿ ಬೌದ್ಧಿಕವಾಗಿ. ಫಿಸಿಕಲಿ ಸ್ವಲ್ಪ ಸಣ್ಣ ಪುಟ್ಟ ಒಂದು 5-6 ಕಾಯಿಲೆ ಇದ್ದಾವೆ. ಅವನ್ನ ಕಾಯಿಲೆ ಅಂತ ಅಂದ್ಕೊಳ್ಳದೆ ಒಳ್ಳೆ ಸ್ನೇಹಿತರು ಅಂತ ತಿಳ್ಕೊಂಡು ಮತ್ತೆ ಅಲ್ಲ, ಯಾಕೆ ವಾಸಿ ಆಗದೆ ಇರೋ ಕಾಯಿಲೆ, ಶುಗರ್ ಪೇಷಂಟ್, ಡಯಾಬಿಟಿಕ್ಕು, ಆಮೇಲೆ ಹೈಪರ್ ಟೆನ್ಷನ್ನು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಫೈಲ್ಸ್ ಪ್ರಾಬ್ಲಮ್ಮು, ಆಮೇಲೆ ಗಂಟ್ಲು ಹೊಡೆದೋಗಿದೆ, ಆಪ್ರೇಷನ್ನು, ಬುರುಡೆ ತೂತಾಗಿದೆ, ಕಣ್ಣು ಕಾಣೋದಿಲ್ಲ. ಇದ್ರ ಮಧ್ಯದಲ್ಲಿ ಏನು ಅಂತ ಹೇಳೋದು ಚೆನ್ನಾಗಿದ್ದೀನಿ. ಅವ್ಯಾವ ಹೋಗೋದಿಲ್ಲ ಇನ್ನು ನನ್ನ ಜೊತೆಲೇ ಇರ್ತಕ್ಕಂಥವನು. ಹಾಗಾಗಿ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸಮಸ್ಯೆಗಳನ್ನು ಸ್ನೇಹಿತರು ಮಾಡ್ಕೊಳ್ಳೋದು ಅಂದರೆ ನಾನು ಹೇಳೋದೇನೆಂದರೆ ಸರಳವಾದ ವಿಚಾರ. ಬದುಕಬೇಕಾಗಿದೆ, ಘಟನೆ ನಡೆದೋಗಿದೆ, ಅನಾಹುತಗಳಾಗೋಗಿದೆ, ಪರಿಹಾರ ಹುಡಿಕೊಂಡು ಹೋಗಬೇಕೇ ಹೊರತು ದುಃಖ ಪಟ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಏನಿದೆ? ಇನ್ನೂ ಹೆಚ್ಚು ಕಾಯಿಲೆ ಬರ್ತವೆ. ಪಾಡ್ಕಾಸ್ಟ್ನ ಆರಂಭದಲ್ಲೇ ನೀವು ಎಂಥ ದೊಡ್ಡ ಸೂತ್ರ ಜನರಿಗೆ ಕೊಟ್ಬಿಟ್ರಿ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಇಶ್ಯೂಗಳು ಇಟ್ಕೊಂಡು ತಲೆ ಮೇಲೆ ಕಲ್ಬಿತ್ತು ಅಂತ ಓಡಾಡೋರ ಸಂಖ್ಯೆ ಜಾಸ್ತಿ ಇಲ್ಲ. ಇದು ನಮ್ಗೆ ಆಮೇಲೆ ಪ್ರಕೃತಿ ದೊಡ್ಡದು, ಭೂಮಿ ದೊಡ್ಡದು, ನಿಮ್ಮ ಭೂಗೋಳ ದೊಡ್ಡದಲ್ವಾ. ಎಷ್ಟು ಸಾವಿರಾರು ಲಕ್ಷಾಂತರ, ನಾವು ಎಷ್ಟು ವರ್ಷದಲ್ಲಿ ಇರ್ತೀವಿ, ಅಷ್ಟೊಂದು ಪರಿಚಯಗಳು ಇರ್ತದೆ. ಏನೋ ಸ್ವಲ್ಪ ಮನುಷ್ಯ ಜೀವಿ ಅಂತ ಅಂದ್ಬಿಟ್ಟು ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಚಿಂತನೆ ಮಾಡೋದು. ಇಲ್ಲಿ ಬದುಕಿದ್ದೀವಿ, ಹುಟ್ಟಿದ್ದೀವಿ, ಮತ್ತೆ ನಡೆಸ್ತೀವಿ, ಸಾಯ್ತೀವಿ. ಇವೆರಡು ಗ್ಯಾರಂಟಿ, ಖಚಿತ. ಯಾವ ಥರ ಹೆಂಗೆ ಅಂತ ಮಧ್ಯದಲ್ಲಿ ಏನು ಬಿಟ್ಟೋದೋ ಜನಗಳಿಗೆ ಅಥವಾ ಹೆಂಗೆ ಉಳಿದೋ ನಾವು ಅನ್ನೋದನ್ನ ಅಷ್ಟೇ ಕಾಣ್ತೀವಿ. ನಾವು ಹೆಂಗೋ ಬೆಳಿತೀವಲ್ವ, ಏನೋ ಅವರವರ ಇತಿಮಿತಿ ಒಳಗೆ ಬೆಳ್ಕೊಂಡು ಹೋಗ್ತಿರ್ತೀವಲ್ಲ. ಏನು ಬಿಟ್ಟು ಅದು ಕೆಟ್ಟದ್ದು ಬಿಟ್ಟು ಅದನ್ನ, ಇವನು ಇರಬಾರ್ದಾಗಿತ್ತಪ್ಪ ಅನ್ಸ್ಕೊಂಡೋದನ್ನ, ಅಥವಾ ಇವನು ಎಂಥ ಮನುಷ್ಯ ಹೋಗ್ಬಿಟ್ನಲ್ಲ ಅಂತ ಅನ್ಸ್ಕೊಳ್ತೀವ ಅನ್ನೋದು ಮುಖ್ಯ ಆಗುತ್ತೆ. ಅದು ನಾವು ಮಾಡೋ ನಡವಳಿಕೆ, ನನ್ನ ಕ್ರಿಯೆ, ನನ್ನ ಕೆಲಸಗಳ ಮೇಲೆ ಅವಲಂಬಿತವಾಗಿರ್ತದೆ. ಅದ್ಭುತವಾದ ಮಾತಿನ ಜೊತೆ ಕಾರ್ಯಕ್ರಮ ಶುರು ಮಾಡಿದ್ರಿ ಸರ್. ನಿಮ್ಮ ನಾವು ಚಿಕ್ಕಂದಿನಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಹಿಂಗೆ ಭೇಟಿ ಆಗಿಲ್ಲ ಅಂದರೂ ಮುಖ್ಯಮಂತ್ರಿ ಚಂದ್ರು ಅಂದ ತಕ್ಷಣ ಮನಸ್ಸಿನಲ್ಲಿ ಒಂದಷ್ಟು ಸೀನ್ಸ್ ಬರುತ್ತೆ. ನಿಮ್ಮ ನಗು ಬರುತ್ತೆ, ನಿಮ್ಮ ವಿಲನ್ ಕ್ಯಾರೆಕ್ಟರ್ ಕಣ್ಣು ಮುಂದೆ ಬರುತ್ತೆ, ನಿಮ್ಮ ರಾಜಕೀಯ ಕಣ್ಣು ಮುಂದೆ ಬರುತ್ತೆ. ಆದರೆ ಹೇಳಿ, ಇಷ್ಟು ವರ್ಷದ ಜೀವನದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರಿಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ. ಅಂದರೆ ಯಾವ ಥರ ತೃಪ್ತಿ? ಅಲ್ಟಿಮೇಟಮ್ ತೃಪ್ತಿ ಅಂತ ಇಲ್ಲ, ತೃಪ್ತಿಗೆ ಎಂಡಿಲ್ಲ. ಈಗ ನಾನೇನು ಒಂದು ಪಾತ್ರ ಮಾಡ್ತೀನಿ ನಾಟಕದಲ್ಲಿ, ತುಂಬ ಅದನ್ನು ಮೀರಿ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇನ್ಯಾವನು ಅದಕ್ಕಿಂತ ಚೆನ್ನಾಗಿ ಮಾಡ್ತಾನೆ. ನಾನು ಮಾಡಿದ್ದನ್ನು ಜನ ಒಪ್ಕೊಂಡಿರೋದು ಚೆನ್ನಾಗಿ ಮಾಡಿದ್ದೀನಿ, ಇನ್ನೂ ಮಾಡ್ಬೋದಾಗಿತ್ತೇನೋ ಫಸ್ಟ್ ಟೈಮ್. ಆಮೇಲೆ ನಾಟಕ ಪಾತ್ರ ಮಾಡ್ಬೇಕಾದ್ರೆ ಎಂಡ್ ಹೆಂಗೆ ತೀರ್ಮಾನ ಮಾಡ್ತೀರಾ? ದೇರ್ ಇಸ್ ನೋ ಎಂಡ್. ನಿಮಗೆ ಕೂತಿರೋದು 1000 ಜನದಲ್ಲಿ 900 ಜನ ಚಪ್ಪಾಳೆ ತೊಟ್ಟು ಒಪ್ಕೊಂಡ್ಬಿಟ್ರೆ ನನ್ನ ನಾಟಕನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಚೆನ್ನಾಗಿ ಅಂದರೆ ಅಲ್ಲಿಗೆ ಎಂಡ್ ಇಲ್ಲ. ಹಾಗಾಗಿ ತೃಪ್ತಿ ಅಂತೂ ಇದೆ. ಆದರೆ ತೃಪ್ತಿ ನಾನು ಮಾಡೋ ಕೆಲಸದಲ್ಲಿ ಎಲ್ಲವೂ ಸಿಕ್ಕಿಲ್ಲ, ಎಲ್ಲ ಕಡೆಯಲ್ಲೂ. ಕೆಲವ್ರಲ್ಲಿ ಸಿಕ್ಕಿದೆ, ಕೆಲವರು ಯಾಕೆಂದರೆ ಇಷ್ಟ ಇಲ್ಲದೆ ಕೆಲವು ಮಾಡಿರ್ತೀವಿ, ಕೆಲವು ಇಷ್ಟ ಇದ್ದು ಮಾಡ್ತೀವಿ, ಕೆಲವು
ಅನಿವಾರ್ಯವಾಗಿ ಮಾಡ್ತೀವಿ, ಇಂಥದ್ದೆಲ್ಲ ಬದುಕಿನಲ್ಲಿರ್ತದೆ. ಯಾವುದನ್ನು ಇಷ್ಟಪಟ್ಟು ಮಾಡ್ತೀವೋ ಅದು ಎಲ್ಲೋ ಒಂದು ಕಡೆ ಫಲ ಸಿಗುತ್ತೋ ಅಂಥ ಕಡೆ ಈಗ ನನಗೆ ನಾಟಕ, ಟಿ ವಿ, ಸಿನಿಮಾ, ರಾಜಕಾರಣ ಇವೆಲ್ಲ ಇದ್ದಾವೆ. ಸಂಪೂರ್ಣ ತೃಪ್ತಿ ಸಿಕ್ಕಿದ್ದೆಲ್ಲಪ್ಪ ಅಂದರೆ ರಾಜಕೀಯದಲ್ಲಿ ಏನೋ ಒಂದು ಕೆಲಸ ಮಾಡೋ ತೃಪ್ತಿ ಸಿಕ್ತಿತ್ತು. ದಾರಿ ತಪ್ಪೋಯ್ತದು. ದಾರಿ ತಪ್ಪಿದ್ದಾದಮೇಲೆ ನಾನು ಅದರೊಳಗಡೆ ಇಳಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಅಲ್ಲಿ ಸಹಕಾರ ಮಾಡೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯ ಆಯಿತು. ಅದು ತೃಪ್ತಿ. ರಂಗಭೂಮಿಯಲ್ಲಿ ಸಿಕ್ಕಿದ ಸ್ಥಿತಿ ನಮ್ಮ ಟಿ ವಿನಲ್ಲೂ ಸಿಗಲಿಲ್ಲ, ನನಗೆ ಸಿನಿಮಾದಲ್ಲೂ ಸಿಗಲಿಲ್ಲ. ಸಿನಿಮಾದಲ್ಲಿ ದುಡ್ಡು ಬಂತು, ಹೆಸರು ಬಂತು, ಚಪ್ಪಾಳೆ ಬಂತು. ರಾತ್ರಿ ನಾನಿರೋ ಅಷ್ಟೂ ಫೀಲ್ಡಿಂದ ಯಾಕೆ ಸುದ್ದಿ ಆಗಿದ್ದೀನಿ, ನಿಮಗೆ ಪರಿಚಯ ಆಗದೆ ಇದ್ರು ಇದ್ದೀನಿ, ಈ ಥರ ಸುದ್ದಿ ಒಳಗೆ ನಿಮಗೆಲ್ಲ ತಿಳಿದೋಗಿರ್ತೀನಿ. ನಾಟಕದಲ್ಲಿ ಯಾಕೆ ಸಿಗುತ್ತೆ ಅಂದರೆ ಪ್ರತಿದಿನ ನಾಟಕ ವಸ್ತು, ಪ್ರತಿದಿನ ನಾನು ಮಾಡ್ತಿರೋ ನಾಟಕದ ತಂಡ ಇದೆಯಲ್ಲ ಅದು ಡೌನ್ ಟು ಅರ್ತ್ ಇರೋ ಜನ, ಮತ್ತು ಸಾವಿರಾರು ಕಣ್ಣುಗಳು ಎದುರುಗಡೆ ಕೂತಿರ್ತಾರೆ, ಅವ್ರಿಗೆ ತೃಪ್ತಿಪಡಿಸ್ಬೇಕಾಗಿದೆ. ಆ್ಯಂಡ್ ಪ್ರತಿದಿನ ಚಂದ್ರು ಅದೇ ಮೂಡಲ್ಲಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಅದೇ ಮೂಡಲ್ಲಿ. ಒಂದು ಸರಿ ಸಿನಿಮಾ ಮಾಡಿಬಿಟ್ರೆ ನೀವು 15 ವರ್ಷ ಆದಮೇಲೆ ನೋಡಿದ್ರು ಹಂಗೆ ಇರ್ತೀನಿ. ಅವತ್ತು ಮಾಡಿದ್ದು ಆ್ಯಕ್ಟಿಂಗೇ ಇರುತ್ತಲ್ವ, ಟಿ ವಿನಲ್ಲೂ ಅದೇ ಇರುತ್ತಲ್ಲ. ನಾಟಕದಲ್ಲಿ ಹಂಗಿರಲ್ಲ. ನಾ ಅವತ್ತಿನ ಮೂಡು, ಅವತ್ತಿನ ಜನ, ಅವತ್ತಿನ ಜಾಗ, ಅವತ್ತಿನ ಊರ, ಆಮೇಲೆ ಸಬ್ಜೆಕ್ಟ್ ತೊಗೊಂಡಿರೋದು, ಆ ಥರದಲ್ಲಿ ತೃಪ್ತಿ ಭಾಳಷ್ಟು ಸಿಕ್ಕಿದೆ ಅಮ್ಮ ನನಗೆ ನಾಟಕದಲ್ಲಿ. ಕಾಲೇಜು ದಿನಗಳಲ್ಲೂ ಹೋರಾಟಕ್ಕೆ ಇಳಿದವ್ರು ನೀವು. ಹೌದು. ಇದು ಹೆಂಗೆ ಅಂತ ನನ್ನ ಜೀವನ ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕು. ಒಬ್ಬ ಮನುಷ್ಯ ದಡ್ಡನಾಗಿದ್ದವನು, ಮೂರ್ಖನಾಗಿದ್ದವನು, ಸ್ವಲ್ಪ ವಿವೇಕ ಕಡಿಮೆ ಇದ್ದಂಥವನು, ಬೌದ್ಧಿಕ ಪ್ರಜ್ಞೆ ಇಲ್ಲದೇ ಇದ್ದಂಥ ಪರಿಸ್ಥಿತಿಲಿ, ಆಮೇಲೆ ವಿದ್ಯಾಭ್ಯಾಸ ತಲೆಗತ್ತಿರುವಂಥ ಸ್ಥಿತಿಯಲ್ಲಿ ಬೆಳೆದು ಬಂದಂಥ ವಾತಾವರಣದಲ್ಲಿ ಬಂದವರು ನಾವು. ಸರ್, ಕ್ಷಮಿಸಿ ಮಧ್ಯದಲ್ಲಿ ಮಾತನಾಡ್ತಾ ಇದ್ದೀನಿ. ಆದರೆ ನೀವು ಯಾವಾಗ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೂ ಈ ನಾನು ದಡ್ಡ, ನಾನು ಮೂರ್ಖನಾಗಿದ್ದೆ ಯಾಕೆ ಹೇಳ್ತೀರಿ? ಅದು ಯಾಕೆ ಹೇಳ್ತೀನಿ ಅಂತಂದರೆ, ಸುಮಾರು ಜನ ತಪ್ಪು ಕಲ್ಪನೆ, ನಾನು ಅತಿ ಬುದ್ಧಿವಂತ, ನಾನು ತಿಳ್ಕೊಂಡಿದ್ದೀನಿ, ನಾನು ಅನ್ನೋ ಪ್ರಜ್ಞೆ ಹೊರಟೋಗಿರ್ತಾರೆ. ಅದನ್ನು ಮೀರಿ ಇನ್ಯಾರು ಇರ್ತಾರೆ. ಅಂದರೆ ನಾನೇ ಕಂತಿಮ ಅಲ್ಲ, ಕಲಿಯೋದು ಬೇಕಾದಷ್ಟು ಇರುತ್ತೆ. ಆಮೇಲೆ ಇಂಥವ್ರು ಎಂಥದ್ದು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಮಾಡಿ ಸೂಸೈಡ್ ಮಾಡ್ಕೋತೀರ ಇಲ್ಲದೆ ಹೋದರೆ, ನನಗೆ ಬುದ್ಧಿ ಇಲ್ಲ, ನನ್ನ ಹಿಂಗೆಲ್ಲ ಸಮಾಜದಲ್ಲಿ ಕೀಳಾಗಿ ನೋಡ್ತಿದ್ದಾರೆ ಅಂಥ ಅನುಮಾನಗಳು ಗುಮಾನಿಗಳು ಬಂದು ವಿದ್ಯಾಭ್ಯಾಸದಲ್ಲಿ ಫೇಲ್ ಆಗೋದು, ಜ್ಞಾನ ಸಿಕ್ಕಿಲ್ಲ ಅಂತ ಹೇಳೋದು, ಡಿಗ್ರಿ ಮಾಡಿ ಇವಕ್ಕೆಲ್ಲ ಕೇಳಿರಿ ಇದೆ ಬಿಟ್ಬಿಡಿ. ಯಾರು ಏನು ಬೇಕಾದರೂ ಆಗ್ಬೋದು. ಅದು ಹೀಗೆ ಆಗಬೇಕು ಅಂತ ರ್ಯಾಂಕ್ ತೊಗೊಂಡೇ ಆಗಬೇಕು ಅಂತಲ್ಲ. ಆ ದಾರಕ್ಕೋಸ್ಕರ ನಾನು ಉದಾಹರಣೆ ಕೊಡೋದು ಯಾಕೆ ಅಂತಂದರೆ, ಧೈರ್ಯ ಮಾಡ್ರಪ್ಪ, ಆಗ್ಬೋದು. ನೀವು ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ನೀವು ಮಂತ್ರಿನೇ ಆಗ್ಬೋದು, ನೀವು ಮುಖ್ಯಮಂತ್ರಿನೇ ಆಗ್ಬೋದು, ಆಟಗಾರರಾಗ್ಬೋದು, ದೊಡ್ಡ ಇಲ್ಲಿ ವಿದ್ಯಾಭ್ಯಾಸ ಕ್ವಾಲಿಫಿಕೇಷನ್ನು ಶ್ರೀಮಂತಿಕೆ ಮುಖ್ಯ ಆಗೋದಿಲ್ಲ. ನಾನು ಹೆಂಗಿದ್ದೆ, ನನ್ನ ನಡವಳಿಕೆಯಿಂದ ಏನೇನಾದೆ, ನಾನು ಎಷ್ಟು ಶ್ರಮಪಟ್ಟೆ, ಇದು ಜನಕ್ಕಾಗಲಿ ಅಂತ, ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಎಲ್ರಿಗೂ ಉದಾಹರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಓಪನ್ನಾಗಿ ಹೇಳ್ಕೊಳ್ಳಿ. ಕಾಯಿಲೆಗಳನ್ನ ಯಾಕೆ ಓಪನ್ನಾಗಿ ಹೇಳ್ಕೊತೀನಿ ಅಂದರೆ, ಮುಚ್ಚಿಟ್ಕೋಬೇಡಿ. ನೀವು ಬೆಳೆದ್ಬಿಟ್ಟಿರ್ತೀರ ವ್ಯಕ್ತಿ, ಬೆಳೆದವರಂತೂ ಇದು ಮುಚ್ಚಿಟ್ಕೊಳ್ಳೋದು ಜಾಸ್ತಿ ಇದೆ. ಮುಚ್ಚಿಟ್ಕೊಂಡವ್ರಿಗೆ ನೀವು ಸಾಯೋದಕ್ಕೆ ಮುಂಚೆ ಏನಾದರೂ ಔಷಧಿ ಕೊಡೋಕ್ಕೆ ಆಗೋದಿಲ್ಲ. ನನ್ನ ಕತೆ ಹೆಂಗಿದೆ ಅಂತ ಭಾವನಾಗಿ ನಾನು ಹೇಳ್ಬಿಟ್ಟಿದ್ದೀನಿ ಈಗ ಅಂತ ಇಟ್ಕೊಳ್ಳಿ. ಈಗ ಏನಕ್ಕೆ ಬಿದ್ದೆ ಅಂದರೆ ಇವ್ರಿಗೆ ಇಷ್ಟೆಲ್ಲ ಇದೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾದ್ರೂ ಸಾಧ್ಯ ಆಗುತ್ತಲ್ಲ. ಆಮೇಲೆ ಆಗಿದೆಯಪ್ಪ ಮನುಷ್ಯನಿಗೆ, ಯಾರು ಬೇಕು, ಶ್ರೀಮಂತನಿಗೂ ಆಗುತ್ತೆ ಆಕ್ಸಿಡೆಂಟು, ಚಂದ್ರಿಗೂ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ, ಕಾಯಿಲೆ ಬರುತ್ತೆ ಎಲ್ರಿಗೂ. ಅದು ಮುಚ್ಚಿಟ್ಕೊಂಡು ಗೌಪ್ಯ ಇಟ್ಕೊಂಡು ಸುಳ್ಳು ಜೀವನ ಯಾಕೆ ಮಾಡ್ತೀರಾ? ಬೇಡಿ. ಆಮೇಲೆ ತಮ್ಮ ಜೀವನ ಮತ್ತು ಕಾಯಿಲೆನೂ ಸೇರಿದ ಹಾಗೆ ಅದನ್ನು ಒಪ್ಪಿಕೊಳ್ಳೋದಿದೆಯಲ್ಲ, ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಅದೇ ಸಮಸ್ಯೆ. ಎಷ್ಟೋ ಜನ ನನಗೆ ಕಾಯಿಲೆ ಇದೆ ಆದರೂ ನಾನು ಒಪ್ಕೊಳ್ಳಲ್ಲ ಅಂತಾರೆ, ಎಷ್ಟೋ ಜನ ಸಮಸ್ಯೆ ಇದೆ ಆದರೂ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಮೂರ್ಖರು ಅಂತೀನಿ. ನಾನಲ್ಲ ಈಗ ಮೂರ್ಖ, ನಾನು ಮೂರ್ಖ ಅಂತ ಚಿಕ್ಕ ವಯಸ್ಸಿನಲ್ಲಿದ್ದೆ. ಈ ಸಾಮಾನ್ಯ ಜ್ಞಾನ ಬಂದಮೇಲೆ ನಾನು ಮೂರ್ಖ ಆಗಿಲ್ಲ, ಅವರು ಮೂರ್ಖರು ಅಂತೀನಿ. ಅಲ್ಲಮ್ಮ, ಈಗ ನಾನು ಈಗ ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಈ ವಯಸ್ಸಿನಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ಮು ಇದೆ, ಎಲ್ಲ ಇದ್ದಾವೆ, ಎಷ್ಟು ಕಾಯಿಲೆ ಹೇಳಿ, ಎಲ್ಲೋ ಹೋಗ್ತೀನಿ, ನನ್ನ ಶ್ರೀಮತಿ ಬಂದಿರಲ್ಲ, ನಮ್ಮವ್ರು ಯಾರೂ ಬಂದಿರಲ್ಲ, ಎಲ್ಲೋ ಮಲಗಿರ್ತೀನಿ ಯಾವುದೋ ಆಸ್ಪತ್ರೆಯಲ್ಲಿ. ಈ ವಿಚಾರಗಳನ್ನು ನಾವು ಮಲಗೋಕ್ಕೆ ಮುಂಚೆ ಹೇಳ್ಬಿಟ್ರೆ, ಹಿಂಗೆಲ್ಲ ಇದೆಯಪ್ಪ, ಏನೋ ಹೆಚ್ಚು ಕಡಿಮೆ ಅವ್ರು ನೋಡ್ಕೊಂತ ಹೇಳ್ಬಿಟ್ರೆ ಅನುಕೂಲ ನಮ್ಗೆ ಅವ್ರಿಗೆ. ನಮಗೆ ಆಮೇಲೆ ನಾವು ಯಾಕೆ ಸಣ್ಣವನಾಗ್ತೀನಿ ಅವಾಗ? ಆಮೇಲೆ ವಯಸ್ಸು ಹೇಳ್ಕೊಳ್ಳೋದಕ್ಕೂ ಸಂಕೋಚ ಪಡ್ತಾರೆ. ವಯಸ್ಸು ಆಗಬೇಕು, 50 ಆದಮೇಲೆ 50, 60 ಆಗ್ಬೇಕು, 60 ಆದಮೇಲೆ 61 ಆಗಬೇಕು. ಅದು ಹಾಗೆ ಅವ್ರು ಹೇಳ್ಕೊಂಡು ಅಷ್ಟು ನಾನು ಯಾಕೆಂದರೆ ಕ್ಲಾರಿಟಿ ಇರಲಿ, ಸತ್ಯಕ್ಕೆ ಹತ್ರ ಇರಿ, ಬದುಕೋಣ. ಆಮೇಲೆ ಇನ್ನೊಬ್ಬನ್ನು ನೋಡಿ ಕರ್ಬೇಡಿ, ಮೇಲಿರೋರನ್ನ, ಕೆಳಗಿರೋರನ್ನ ನೋಡಿ ದುಃಖ ಪಡಿ. ನಾನು ಎಷ್ಟು ಚೆನ್ನಾಗಿದ್ದೀನಿ, ಅವನಿಗೆ ಸೈಕಲ್ಲು ಇಲ್ಲ, ಅವನಿಗೆ. ಆಮೇಲೆ ಅದನ್ನು ಸಂಕಟ ಪಡಬೇಡಿ. ಅವ್ರಿಗೇನಾದ್ರು ಸಹಾಯ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ, ಮಾಡೋಕ್ಕಾಗಿದ್ರೆ ಸುಮ್ಮನಿದ್ಬಿಡಿ. ಆ ಹೊಟ್ಟೆ ಊರಿ ನೋಡಿಕೊಂಡು ಸಂಕಟ ಪಟ್ಕೊಂಡು ಇನ್ನೊಂದಷ್ಟು ಕಾಯಿಲೆ ಯಾಕೆ ತರಿಸ್ಕೊತೀರಾ? ಜೀವನ ನೀವು ಅಂದ್ಕೊಂಡಷ್ಟು, ನೀವು ಹೇಳ್ತಾ ಇರೋಷ್ಟು ಸುಲಭನಾ ಮುಖ್ಯಮಂತ್ರಿ ಚಂದ್ರು ಅವರೇ? ಯಾಕಂದರೆ ನೀವು ಹೇಳುವಾಗ ಬಹಳ ಹೌದಲ್ವಾ ಅನ್ಸುತ್ತೆ. ಬಟ್ ತುಂಬ ಜನರಿಗೆ ಅದೇ ದೊಡ್ಡ ಬೆಟ್ಟ. ಇವಾಗ ಎದುರುಗಡೆಯವರು ಒಂದು ಕಾರ್ ತೊಗೊಂಡಿದ್ದಾರೆ, ನನ್ನ ಹತ್ರ ಕಾರ್ ಇಲ್ಲ ಅಂತ ಕೊರಗ್ತಾರೆ. ಎದುರುಗಡೆಯವರು ಬಿಲ್ಡಿಂಗ್ ಕಟ್ಸಿದ್ದಾರೆ, ನನ್ನ ಹತ್ರ ಬಿಲ್ಡಿಂಗ್ ಇಲ್ಲ ಅಂತ ಕೊರಗ್ತಾರೆ. ಇನ್ನೇನೇನೋ ಸಮಸ್ಯೆಗಳು. ಅವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ, ದಿನ ಬೆಳಗಾದರೆ ನಗ್ನಗ್ತಿರ್ತಾರೆ, ಆದರೆ ನನಗೆ ಆ ನಗು ಇಲ್ಲ ಅಂತ ಕರಗ್ತಿರ್ತಾರೆ. ಇದು ನೀವು ಇಂಗ್ಲೀಷ್ನಲ್ಲಿ ಸ್ಯಾಡಿಸ್ಟ್ ಅಂತಿರಲ್ಲ,
ವಿಕೃತ ಮನಸ್ಸು. ಇನ್ನೊಬ್ಬರು ನೋಡಿ ಆಮೇಲೆ ಇನ್ನೊಬ್ಬರ ಸಂತೋಷವನ್ನು ನೋಡಿ ಸಹಿಸೋಕ್ಕಾಗದೇ ಇರ್ತಕ್ಕಂಥ ಮನುಷ್ಯನೇ ಅಲ್ಲ ನನ್ನ ಲೆಕ್ಕದಲ್ಲಿ. ನೀನು ಸಂತೋಷ ಪಡಬೇಕಲ್ಲ. ಆಮೇಲೆ ಯಾರೋ ಒಬ್ಬ ಪಾತ್ರ ನನ್ನ ಜೊತೆಲಿ ಪಾತ್ರ ಮಾಡ್ತಿರ್ತಾರೆ, ನನ್ನನ್ನು ಮೀರ್ಸೋ ಥರ ಮಾಡ್ದ ಅಂದರೆ ಏನು ಆನಂದ ಪಡಬೇಕಲ್ಲ. ಒಬ್ಬ ಬೆಳೆದಿದ್ದಾನಲ್ಪ ಇಷ್ಟು ಚೆನ್ನಾಗಿ ಯಾರು ಬೆನ್ನು ತಟ್ಟಬೇಕಲ್ವ. ಇದನ್ನು ನಾನು ಕಲ್ತಿದ್ದಿಂಥದ್ದೆಲ್ಲನೂ ರಾಜ್ಕುಮಾರ್ ಅವರ ಸನಿಹಕ್ಕೆ ಹೋದ್ಮೇಲೆ, ಅವ್ರ ಜೊತೆಲಿ ಪಾತ್ರ ಮಾಡಿದ ಮೇಲೆ, ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ, ಕಲಾವಿದನಾಗಿ ಸಂಘದಲ್ಲಿ ಇದೆಲ್ಲ ಅವರ ನಡವಳಿಕೆ ನೋಡಿ, ಅವರ ಆ್ಯಕ್ಟಿಂಗ್ ಎಷ್ಟು ಮಾಡಿದವರು ಅದ್ಭುತವಾಗಿ ಅದನ್ನು ಮೀರಿ ನಡವಳಿಕೆ ಇಟ್ಕೊಂಡಿದ್ದಾರೆ. ಅಂದರೆ ಒಬ್ಬರಿಗೆ ನೋಯಿಸಬಾರ್ದು ನಾನು. ಆಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಇಷ್ಟೇ ಓದಿರೋದು, ಆದರೆ ಇಷ್ಟೇ ಓದಿದ್ದೀನಿ ಅಂತ ಕೇಳಿರಮೆ ಬೇಡ ಅಂತ ಸಂಸ್ಕೃತ ಡೈಲಾಗ್ ಕೊಟ್ಟರು ಕಲ್ತ್ಕೊಳ್ತಕ್ಕಂಥ ಶಕ್ತಿ ಪಡ್ಕೊಂಡ್ರು. ಅಳಗನ್ನಡವನ್ನು ಹೇಳ್ತಕ್ಕಂಥ ಶಕ್ತಿ ಪಡ್ಕೊಂಡ್ರು. ಕನ್ನಡವನ್ನು ಶುದ್ಧವಾಗಿ ಮಾತಾಡಬೇಕು ನಾನು ಆ ಸಮಾಜ ಅಂದರೆ ಯಾವುದೋ ಒಂದು ದೊಡ್ಡ ಅಂದರೆ ಸಂಸ್ಕೃತಿ ಇರ್ತಕ್ಕಂಥದ್ದು, ಒಂದು ಸಂಸ್ಕಾರ ಇರ್ತಕ್ಕಂಥ ಸಮಾಜದಿಂದ ಬಂದಿಲ್ಲ ನಾನು, ಶೂದ್ರ ಸಮಾಜದಿಂದ ಬಂದಿದ್ದು ಅನ್ನೋದು ಇದ್ದುದರಿಂದ ಎಲ್ಲರಿಗಿಂತ ಶ್ರೇಷ್ಠವಾಗಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಕಲ್ತ್ಕೊಂಡ್ರು ಅಂತ ಇದ್ದಿದ್ದು ಶ್ರದ್ಧೆ ಅಲ್ವಾ. ಇದು ಇಂಗ್ಲೀಷ್ ಬೇಕಾದ್ರೆ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮಾಡಿದ್ದಾರೆ ಇದರಲ್ಲಿ ಯಾವುದೋ ಒಂದು ಪಿಕ್ಚರ್ನಲ್ಲಿ. ಅಂದರೆ ಇದನ್ನೆಲ್ಲ ನೋಡಿದಾಗ ಆಮೇಲೆ ಅವ್ರು ನಡ್ಕೋತಿದ್ದು, ಈಗ ಭಾವನಾ ಅವ್ರಿಗೂ ಸುಮಾರು 50 ವರ್ಷ ಡಿಫ್ರೆನ್ಸ್ ಇದ್ದರು. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು. ಭಾಳ ಜನ ನಾಟಕ ಅಂದರು. ನಾಟಕ ಅಲ್ಲ ಅದು, ಅವರ ರೀತಿ, ಮನುಷ್ಯನ ರೀತಿ. ಮನುಷ್ಯನಾಗಿರು ಅನ್ನೋದ್ರನ್ನ ಅವನ್ನ ಭಾಳ ಚೆನ್ನಾಗಿ ಮೊದಲು ಮನುಷ್ಯನಾಗ್ಬಿಟ್ಟಿನಿ. ಏಕವಚನ ಯಾಕೆ ಮಾತಾಡ್ತೀರಾ, ಯಾರಿಗಾದ್ರೂ ಯಾಕೆ ಇರಿಟೇಟ್ ಮಾಡಬೇಕು. ಬಹುವಚನ ಇದೆಯಲ್ಲ, ಬನ್ನಿ ಹೋಗಿ ಅನ್ನೋದಕ್ಕೆ ಏನಾಗಬೇಕಾಗಿದೆ. ಬೆಟ್ಟು ಮಾಡಿ ತೋರಿಸ್ತಿಲ್ಲ, ಬನ್ನಿ ಅಂತ ಹಿಂಗೆ ಕರೆಯೋರವರು, ಹಿಂಗಂದ್ರೂ ತಪ್ಪಾಗುತ್ತೆ ಅನ್ನೋ ಥರದಲ್ಲಿ ಅಷ್ಟರ ಮಟ್ಟಿನ ಎಚ್ಚರಿಕೆ ವಹಿಸೋದು. ಅದು ಎಂಥ ಅಭಿನಯದಲ್ಲಿ ಮೈಲಿಗಲ್ಲು. ಅವ್ರು ಏನು ಮಾಡಿದ್ರು ನಡೀತಿತ್ತ, ಏನೂ ಮಾಡಲಿಲ್ಲ. ಸರಳವಾಗಿ, ಸಂಪನ್ನನಾಗಿ, ಸಹೃದಯಾಗಿ, ಅದನ್ನು ನಾನು ಪ್ರಯತ್ನಪಟ್ಟು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ನೇ ಹೊರತು 100% ಆಗಿದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ಇದರಿಂದ ನನಗೆ ಹೇಳ್ಕೊಳ್ಳೋದ್ರಿಂದ ನನಗೆ ದುಃಖನೂ ಇಲ್ಲ. ಆದಷ್ಟು ಹೇಳಬೇಕು ಅಂತಲೇ ನಾನು. ಯಾಕೆಂತಂದರೆ ಮನುಷ್ಯ ನೀವು ಹುಟ್ಟಿದ ಮೇಲೆ ನಿಮ್ಮ ಕೈನಲ್ಲಿಲ್ಲ ಸಾವು. ನೀವು ಸಾಯಕ್ಕೆ ಹೋಗಬೇಡಿ. ನನಗೆ ಯಾರಾದರೂ ಸಾಯೋದು ಕೇಳಿದ್ರೆ ನನಗೆ ಸಾಯಕ್ಕೆ ಇಷ್ಟನೇ ಇಲ್ಲ, ನಾನು ಸಾಯೋದೇ ಇಲ್ಲ ಅಂತೀನಿ. ಯಾಕೆಂದರೆ ಸತ್ತ ಮೇಲೆ ನಿಮಗೆ ನನಗೆ ಗೊತ್ತೇ ಇರಲ್ವಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ತೀನಿ. ಸಾವಿಗೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಕಾಯಿಲೆಗಳಿಗೆ ಎದುರ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಬ್ಬರಿಗೆ ಇಕ್ಕಟ್ಟಿಗೆ ಸಿಕ್ಕಾಕೊಂತೀನೇನೋ, ಬೆಡ್ ರಿಡನ್ನು ಈ ಥರದ್ದೆಲ್ಲ ಆಗದೇ ಇರೋ ಥರದಲ್ಲಿ ಎಚ್ಚರಿಕೆಯನ್ನು. ನಮ್ಮ ದೇಹ ಒಂದು ವಯಸ್ಸಿನವರೆಗೂ ಏನು ತಪ್ಪು ಮಾಡಿದ್ರೂ ಕೂಡ, ಏನು ಹೆಚ್ಚು ಕಡಿಮೆ ಆದರೂ ಕೂಡ ಅದೇ ರಿಜ್ಯೂನೇಟ್ ಆಗುತ್ತೆ. ಈಗ ಬಿದ್ದರೆ ಔಷಧಿ ಇಲ್ಲದೆ ಇದ್ದರೂ ಆಗುತ್ತೆ, ಅದೊಂದು ಏಜು. ಅದಾದಮೇಲೆ ಅದು ಬುದ್ಧಿ ಹೇಳೋಕ್ಕೆ ಶುರು ಮಾಡುತ್ತೆ, ನನ್ನ ಮಾತು ಕೇಳು, ನಿನ್ನ ಮಾತು ನಾನು ಕೇಳೋ ಸ್ಥಿತಿಲಿಲ್ಲ ಅಂತ. ಆಗ ನಾವು ಎಚ್ಚರಿಸ್ಕೋಬೇಕಾಗುತ್ತೆ. ಇದು ನನ್ನ ಅನುಭವದ ಮಾತಷ್ಟೇ. ಮುಖ್ಯಮಂತ್ರಿ ಚಂದ್ರ ಅವರಿಗಿರುವಂತಹ ಅತಿ ದೊಡ್ಡ ಭಯ ಏನು ಜೀವನದಲ್ಲಿ? ನನಗೆ ಭಯ, ಎಲ್ಲಾದರೂ ತಪ್ಪು ಮಾಡಿಬಿಡ್ತೀನ, ಸಮಾಜಕ್ಕೆ ಕಂಟಕನಾಗ್ತೀನ, ದ್ರೋಹಿ ಆಗ್ತೀನ, ನಂಬದವ್ರಿಗೆ ದ್ರೋಹಿ ಆಗ್ತೀನಿ. ಈಗಲೂ ಅದು ಕಾಡ್ತಾ ಇದೆ. ಗೊತ್ತಿಲ್ಲದೆ ಆಗುತ್ತಾವೇನೋ ಗೊತ್ತಿಲ್ಲ, ಆಗಬಾರ್ದು ನನ್ನ ಕಾಡ್ತಾ ಇರೋದು. ಅಂದರೆ ಯಾರಿಗೂ ನಾನು ಹೊರೆ ಆಗಬಾರ್ದು, ತಪ್ಪಿತಸ್ಥ ಆಗಬಾರ್ದು. ಆಮೇಲೆ ಕೈ ತೋರಿಸೋ ಥರದಲ್ಲಿ ಆಗೋದು ಬೇಡ. ಎಷ್ಟು ಸಾಧ್ಯವೋ ಅಷ್ಟನ್ನು. ಯಾವ ಜಾಗದಲ್ಲಿ ನಾನು ಸ್ಥಳದಲ್ಲಿ ಇರಬೇಕಾದ ಅಗತ್ಯ ಇಲ್ಲ ಅಂತ ಅವ್ರಿಗನ್ಸಿದೋ ಅಲ್ಲಿಂದ ಕಳ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲಿ ಇಷ್ಟಪಡ್ತಾರೋ, ನನ್ನಿಂದ 4 ಜನ ನಗ್ತಾರೋ ಅಥವಾ ಖುಷಿ ಪಡ್ತಾರೋ ಅಲ್ಲಿ ಹೆಚ್ಚು ಒತ್ತಿರೋಕ್ಕೆ ಇಷ್ಟಪಡ್ತೀನಿ. ಆ ಸಮಯ ಪ್ರಜ್ಞೆ ಬಂದಿದೆ. ಮುಂದೆ ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸನ್ನಿವೇಶ ಪ್ರಜ್ಞೆ ಬಂದುಬಿಟ್ಟಿದೆ. ಈಗ ಅದು ಯಾವುದೂ ಇಲ್ಲದೇ ಇದ್ದಂಥ ಒಂದು ಊರಿನಿಂದ ಬಂದಂಥವನು ನಾನು. ಆಮೇಲೆ ನಾನು ಹುಟ್ಟಿರೋದು ಕೂಡ ಒಂದು ಸಣ್ಣ ಸಮಾಜ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಕಡಿಮೆ ಇರ್ತಕ್ಕಂಥ ಭಯ ಇದೆ ನಮಗೆ. ಅದೆಲ್ಲ ಹೋಗಿದೆ. ಈಗ ನಾನು ಬದುಕಿರೋವರೆಗೂ ನೆಮ್ಮದಿಯಾಗಿ ನಾನು ಇರೋ ಜೊತೇಲಿರೋರ್ನು ಇರಿಸೋಣ ಅನ್ನೋದಷ್ಟೇ. ದುಡ್ಡು ಕಾಸು ಇದಕ್ಕೆಲ್ಲ ಯೋಚನೆ. ಆಮೇಲೆ ಆಗಲೇ ಹೇಳಿದ್ರೆ ಕಾರ್ ತೊಗೊಬಂತೀರ. ನೀವು ಮನೆಯಿಂದ ಇಲ್ಲಿಗೆ ಎಷ್ಟು ಕಾರಲ್ಲಿ ಬರ್ತೀರಾ? ನಿಮ್ಮ ಹತ್ರ 6 ಕಾರ್ ಇದೆ ಅಂತ ಇಟ್ಕೊಳ್ಳಿ. ಮತ್ತು ಅದು ಯಾರಿದ್ರೇನು ಒಂದಿದ್ರೇನು, ಡೆಸ್ಟಿನಿ ಏನು ನಿಮ್ಮದು ತಲುಪಬೇಕು. ಸುವರ್ಣ ನ್ಯೂಸ್ಗೆ ನೀವು ನಾನು ಕಂಫರ್ಟಬಲ್ಲಾಗಿ ತಲುಪಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರ್ ನೋಡ್ಕೊ, ಚೆನ್ನಾಗಿರೋ ಕಾರ್ ಯಾವುದು, ಚಿಕ್ಕದು ಯಾವುದು, ದೊಡ್ಡದು ಯಾವುದು. ಅದು ಬಿಟ್ಟರೆ ಅದು ತಲುಪುತ್ತೆ, ಸ್ಕೂಟ್ರು ತಲುಪುತ್ತೆ, ಇದು ತಲುಪುತ್ತೆ. ಇದನ್ನು ನಾವು ತಲೆಗೆ ಹಾಕೊಂಬಿಟ್ರೆ ತಾಪತ್ರೆ ಯಾಕಮ್ಮ. ಆಮೇಲೆ ಸೈಕಲ್ನಲ್ಲಿ ಬರ್ತಾನಲ್ಲ ಅವನು ತಲುಪೋದು ಇಕ್ಕಟ್ಟಲ್ಲಿ ಬಂದು ಕೂಡ, ಸಂಕಟದಲ್ಲಿ ಬಂದರೂ ಕೂಡ ಹೆಲ್ತಿಯಾಗಿರ್ತಾನೆ ಅವನು. ನೀವು ಹೆಲ್ತಿಯಾಗಿರಲ್ಲ. ಇಲ್ಲಿ ಬಂದು ಇಳಿತೀರ, ಇಲ್ಲಿ ಲಿಫ್ಟ್ ಹತ್ತಿರ ಬರ್ತೀರಾ, ರೋಗಗಳು ಬರ್ತವೆ, ಅವನಿಗೆ ರೋಗನೇ ಬರೋದಿಲ್ಲ. ಸರ್, ಜೀವನನ ಇಷ್ಟು ಪಾಸಿಟಿವ್ ಆಗಿ ಯಾರಾದರೂ ಕಲ್ತು ಬಿಟ್ಟರೆ ಬಹುಶಃ 99.99% ಜನರಿಗೆ ಸಮಸ್ಯೆಗಳೇ ಇರೋದಿಲ್ಲ ಅಂತ ಅನಿಸುತ್ತೆ. ಅದು ನಂಗೆ ಗೊತ್ತಿಲ್ಲ, ಬಟ್ ನನ್ನ ನಂಬಿಕೆ ಅದು ಹಿಂಗಾಗಬೇಕು, ಹಿಂಗಿರಬೇಕು ಅಂತ. ಅದರಲ್ಲಿ ಜಯ ಸಾಧಿಸಿದ್ದೀನಿ. ನಿಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಏಟುಗಳು ಬಿದ್ದಿವೆ,
ಶೂಟಿಂಗ್ ಮಾಡುವಾಗ ಶೂಟಿಂಗ್ ಸಂದರ್ಭದಲ್ಲಿ ಕಣ್ಣು ಹೋಯಿತು ಮತ್ತು ತಲೆಗೆ ಏಟು ಬಿತ್ತು, ಕಿವಿಗೆ ಏಟು ಬಿತ್ತು. ಆ ಪ್ರಸಂಗಗಳು ಒಂಚೂರು ನಮ್ಮ ಜೊತೆ ಶೇರ್ ಮಾಡ್ಬೋದಾ ಸರ್? ಖಂಡಿತವಾಗ್ಲೂ ಇವತ್ತು ಮಾತಾಡುವಾಗ ಹೇಳೋ ರೀತಿಯಲ್ಲಿರಲ್ಲ. ಅವತ್ತಿನ ಘಟನೆ ನಾನು ಆ ವಯಸ್ಸಿನಲ್ಲಿ ಇಷ್ಟು ಸಲೀಸಾಗಿ ತಗೊಂಡಕ್ಕೆ ಆಗಿರೋದಿಲ್ಲ. ಅಲ್ಲಿ ನೋವು ಇರುತ್ತೆ, ಅಲ್ಲಿ ದುಃಖನೂ ಇರುತ್ತೆ, ಭಯನೂ ಬಂದಿರ್ತದೆ ಜೀವನದ ಮೇಲೆ. ಅದೆಲ್ಲ ಒಂದು ಬೇರೆ ಬೇರೆ ಹಂತದಲ್ಲಾಗಿರ್ತಕ್ಕಂಥದ್ದು. ಅದು ರಂಗಭೂಮಿಯಲ್ಲಿ ಒಂದು ನಾಟಕ ಮೋಡಗಳು ಅಂತ ಒಂದು ನಾಟಕ ಮಾಡಬೇಕಾಯ್ತು. YMC ಅಂತ ಗೊತ್ತಿಲ್ಲ ಈಗ ನಿಮಗೆ, ಈ ಇದರ ಹತ್ರ ಇದು ಸರ್ಕಲ್, KR ಸರ್ಕಲ್ ಅಲ್ಲಿ ಒಂದು ವೀಕೆಂಡ್ ಥಿಯೇಟ್ರ್ ಅಂತ ಮಾಡ್ಕೊಂಡಿದ್ದು ನಾಟಕ ಮಾಡೋಕ್ಕೆ. ವಾರಕ್ಕೆ ಒಂದೊಂದು ನಾಟಕ, ಒಂದೊಂದು ಶೋ ಆಡೋದು ಅಂತ. ಅಂಥ ಶೋ ಮಾಡ್ತಿರ್ಬೇಕಾದ್ರೆ ನಾವು ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ದವಾಗ, ಬ್ಯಾಚುಲರ್, ನಾನು ಹೇಳ್ತಿರೋದು 76-77 ಇಸ್ವಿಯಲ್ಲಿ. ಆಗ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ರಿಹರ್ಸಲ್ ಮಾಡೋದಕ್ಕೆ ಅಂತ ಬಟ್ಟೆಗಳು ಇದೆಲ್ಲ ಹಾಕ್ಕೊಂಡು ಒಂದು ಆಟೋದಲ್ಲಿ 3 ಜನ ಕೂತ್ಕೊಂಡು ಹೋಗ್ತಿದ್ವಿ, 4 ಜನ ನಮ್ಮ ತಂಡದವ್ರು. ಎದುರುಗಡೆಯಿಂದ ಒಂದು ಲಾರಿ ಬಂತು, ಕಣ್ಣೆದ್ರಿಗೆ ಇತ್ಲಿಂದ ಇದು ಏನು ಮಾಡೋಕ್ಕೂ ಅವಾಯ್ಡ್ ಆಗಲಿಲ್ಲ. ಹೆಡ್-ಆನ್ ಕೊಲಿಸ್ ದೂರ ಹೊಡೆದ್ಬಿಡ್ತು KR ಸರ್ಕಲ್ ಹತ್ರ, ಇದು JC ರೋಡಲ್ಲಿ 3 ಪಲ್ಟಿ ಹೊಡಿತು. ಇದು ಆಟೋ, ಅದು ಹೆಡ್ಲೈಟ್ ಹೋಯ್ತು. ಅದು ಅದೇನೋ ಸಣ್ಣ ಗಲಾಟೆ ಇದ್ಕೊಳ್ಳಿ. ನಾನು ಪುಟ್ಟಬಾತಿ ಬಿದ್ದುಬಿಟ್ಟೆ ಎಡಗಡೆ. ಆಗ ಈ ಕಿವಿಗೆ ಏಟು ಬಿದ್ದುಬಿಟ್ಟು ಡ್ರಮ್ಗೂ ಹೊಡ್ತಾ ಬಿತ್ತು. ಇದು ಕಟ್ಟಾಗಿ ಇಲ್ಲಿ ನೇತಾಡ್ತಾ ಇತ್ತು ನರದ ಜೊತೆಯಲ್ಲಿ. ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ಬುರುಡೆಗೆದ್ದು ಕಲ್ಲು ಹೋಗ್ಬಿಟ್ಟು ತೂತಾಗ್ಬಿಟ್ಟವು. ಎಲ್ಲರೂ ನಾಟಕದಲ್ಲಿ ಪಾತ್ರ ಮಾಡ್ಬೇಕು ನಾಳೆ. ಇನ್ನೊಬ್ರಿಗೆ ನಮ್ಮ ಶ್ರೀನಿವಾಸ ಮಿಸ್ಟ್ರು ಅಂತ ಇದ್ರು, ಮೈಕೈಯೆಲ್ಲ ನೋವು, ಕಾರೊಳಗಡೆ ಕೂತ್ಬಿಟ್ಟಿದ್ರು ಅವ್ರಿಗೆ ಬಿದ್ದೋದ. ಸೊ ಇಷ್ಟಾಗಿ ರಾತ್ರಿ ಹೋಗಿ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅನಸ್ತೀಶಿಯಾ ಕೊಡದೆ ಹೊಲಿದ್ರು ಡಾಕ್ಟ್ರ್. ಅವತ್ತು ಕಿವಿನ ಅಷ್ಟೊಂದು ಪೇಷಂಟ್ಸ್ ಇದ್ರು ಅವರಿಗೆ. ಹರ್ಚ್ಕೊಂಡು ಕಿರ್ಚ್ಕೊಂಡು ಜ್ವರ ಬಂದು ಅಲ್ಲೆಲ್ಲೋ ಮಲಗಿದ್ದು. ನಾಳೆ ನಾಟಕ ಬಿಡಲಿಲ್ಲ, ಮತ್ತೆ ಹೋಗಿ ನಾಟಕ ಮಾಡಿದ್ರು, ಬ್ಯಾಂಡೇಜ್ ಮಾಡಿಸ್ಕೊಂಡು ಎಲ್ಲ ಹೊಲಿದು ಎಲ್ಲ ಮಾಡಿದ್ರು. ಕಿವಿದು ರಾತ್ರಿ ಹಿಂಗೆ ತೊಗೊಂಡು ಹೊಲಿದಿದ್ರು, ಕಿವಿ ಕೇಳಿಸ್ತಿರ್ಲಿಲ್ಲ. ಅದಲ್ಲ ಆ ನಾಟಕದಲ್ಲಿ ಅದೊಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಖುಷಿ ಆಯಿತು. ನಾಟಕದಲ್ಲಿ ಹೋಗ್ಬಿಟ್ಟು ಕಷ್ಟ ಬಿದ್ದು ಮಾಡ್ತಾಯಿದ್ವಿ, ಕಿವಿ ಹೊಲಿದಿದ್ದಾರೆ. ಆ ನಾಟಕದ ಒಬ್ಬ ರೈತನ ಪಾತ್ರ. ಆ ರೈತನಿಗೂ ಆಕ್ಸಿಡೆಂಟ್ ಆಗಿ ಬ್ಲಡ್ ಬರೋದಿತ್ತು. ಆಟೋಮೆಟಿಕ್ಕಾಗಿ ಬ್ಲಡ್ ಬಂದಿದೆ, ನನಗೆ ಗೊತ್ತೇ ಇಲ್ಲ ಅದರಲ್ಲಿ. ಅಯ್ಯೋ, ನಾನು ಮಾತಾಡ್ತಾ ಮೂವ್ ಆಗಿ ಕಿವಿ ಬಿಳಿಕಾಯಿ. ಜನ ಎಲ್ಲ ಭಾಳ ಏನು ನ್ಯಾಚುರಲ್ಲು ಅಂತಂದ್ರೆ ಒರಿಜಿನಲ್ ಆಗಿತ್ತು. ಆಮೇಲೆ 10-12 ದಿವಸ ಮನೇಲೆಲ್ಲ ಬಯಸ್ಕೊಂಡು ಯಾಕೆ ಬೇಕು ನಿಮಗೆ ನಾಟಕ ಆಗಿ ಇಟ್ಕ ಎಲ್ಲ ಕೂಗಾಡೋದಿಲ್ಲ. ಅದು ನಾಟಕದಲ್ಲಾಗಿದ್ದು. ಇನ್ನೊಂದು ಕಣ್ಣಿಂದು ಒಂದು ನಾಟಕ, ಸೆಂಟ್ರಲ್ ರೌಡಿ ಅಂತ ಒಂದು ನಾಟಕ, ಪ್ರಭಾಕರ್ ಇರೋ ಅಂತ ಕಾಣಿಸುತ್ತೆ. ನಾನೇ ವಿಲ್ಲನ್ನು, ಮೇಯ್ನ್ ವಿಲ್ಲನ್ನು. ದೊಡ್ಡಣ್ಣ ಎಲ್ಲ ನನ್ನ ಜೊತೆಯಲ್ಲಿದ್ದರು. ಅರಮನೆಯಲ್ಲಿ ಶೂಟಿಂಗು. ಅದು ಹಿಂಗೆ ಫೈಟಿಂಗ್. ನಾನು ವಿಲ್ಲನ್ನು. ಅವತ್ತೊಂದು ದಿವಸ ವಿಲ್ಲನ್ನು ಹೀರೋಗೆ ಒಟ್ಟಿಸ್ಕೊಂಡೋಗಿ ಹೊಡೆಯೋದು. ರಿವಾಲ್ವರ್ ಕೈ ಕೊಟ್ಟಿದ್ರು. ಸ್ವಲ್ಪ ಈ ವಿಲನ್ ರೋಲ್ಗಳಿಗೆಲ್ಲ ಕಾಮಿಡಿ ಟಚ್ ಕೊಡ್ತಿದ್ದು ನಾನು. ಬರೀ ವಿಲನ್ ಒಂಥರ ಅಟ್ಟಹಾಸದ ವಿಲನ್ ಅಲ್ಲ, ನೈಸ್ ಆಗಿರೋನೇ ವಿಲನ್. ಹಿಂಗಿದ್ದು ವಿಲನ್ ಇರ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದನ್ನು ಬದಲಾವಣೆ ಮಾಡಿದೆ. ಮಾರ್ಕ್ ಮಾಡ್ಕೊಳ್ಳೋದು, ಆ ಬೆಲ್ಟ್ ಕಟ್ಕೊಳ್ಳೋದು, ಕತ್ತಿ ಹಿಡ್ಕೊಳ್ಳೋದು ಎಲ್ಲ ಬಿಟ್ಟು ಸೂಟ್ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಸುಂದರವಾಗಿರೋನು ಯಾಕೆ ವಿಲನ್ ಆಗಬಾರ್ದು ಅಂತ ತೋರಿಸ್ಕೊಟ್ಟೆ. ಅದು ಮಾತಿನಲ್ಲಿ ಯಾಕೆ ಮಾಡಬಾರ್ದು ನಾವು ಅಂತ. ಅದು ಚಕ್ರವ್ಯೂಹದಿಂದ ಬಂತು ನನಗೆ. ಆಮೇಲೆ ಅಲ್ಲಿ ಹಿಂಗೆ ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಹೊಡೆದೆ 2 ಸತಿ, ಫೈರ್ ಆಗಲಿಲ್ಲ. ಹಿಂಗೆ ಹತ್ರಕ್ಕೆ ತಗೊಂಬಿಟ್ಟು ಭಾಳ ಕಾಮಿಡಿ ಮಾಡೋಕ್ಕೆ ಹಿಂಗೆ ಹೊಡೆದೆ, ಫೈರ್ ಆಗ್ಬಿಡ್ತಾವಾಗ. ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಯಿತು, ಮುಂದಕ್ಕೆ ಹೋಗಲಿಲ್ಲ. ಬೆಂಕಿ ಹುಂಡೆ ಸೀದಾ ಕಣ್ಣೊಳಗೆ ಕೊಟ್ಟೋಯ್ತು, ಬಲಗಡೆ ಕಣ್ಣು. ಈ ಸಿಮೆಂಟ್ ನೆಲದ ಮೇಲೆ ಇಷ್ಟು ಎತ್ತರದಿಂದ ಮೊಟ್ಟೆ ಬಿಟ್ಟರೆ ಹೆಂಗಾಗತ್ತೆ ನೋಡಿ, ಹೊಡೆದೋಗುತ್ತಲ್ಲ, ಹಂಗೆ ಹೊಡೆದ್ಬಿಡ್ತು ಒಳಗಡೆ ಎಲ್ಲರೂ. ಆಮೇಲೆ ದೊಡ್ಡಣ್ಣ ಮತ್ತು ನಮ್ಮ ಕೃಷ್ಣೇಗೌಡರು ಅಂತ ಯಾರೋ ಇದ್ರು ಗೆಳೆಯರು, ಕಾರ್ಗೆ ಹಾಕ್ಕೊಂಡು ಪ್ರಭಾಯಿ ಕ್ಲಿನಿಕ್ ಅಂತ ಒಂದು ಜಯನಗರದಲ್ಲಿ ಕ್ಲಿನಿಕ್ ಇದೆ, ಅಲ್ಲಿ ಕರ್ಕೊಂಡೋಗಿ ರಾತ್ರಿ. ದುರಂತ ಏನು ಗೊತ್ತಾ, ಅವತ್ತಿನ ದಿವಸ ನನ್ನ ಹೆಂಡತಿ ಹುಟ್ಟಿದಬ್ಬ. 8 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನನ್ನ ಹೆಂಡ್ತಿ ಏನಂದ್ರೆ ನನ್ನ ಕುಟುಂಬದವ್ರನ್ನೆಲ್ಲನೂ, ಜಗಳ ಆಡ್ತಿದ್ದವ್ರನ್ನೆಲ್ಲರನ್ನೂ ಸೇರಿಸಿ ಸಂಬಂಧ ಸರಿ ಮಾಡೋಣ ಅಂತ ಬನ್ನಿ ನೀವು ಊಟಕ್ಕೆ, ಅವತ್ತೆಲ್ಲರನ್ನೂ ಕರೆಸಿರ್ತೀನಿ ಅಂತ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದಾರೆ. 8 ಗಂಟೆಗೆ ಬಿಟ್ಕೊಡ್ತೀನಿ ಅಂತಲ್ಲಿ ಇವರು ಹೇಳಿದರು. ಕರೆಕ್ಟಾಗಿ 8 ಗಂಟೆಗೆ ಇದು ಆಯ್ತು, ಇನ್ಸಿಡೆಂಟ್ ಆಗೋಯ್ತು. ಸೊ ಈಗ ಮನೆಗೆ ಹೋಗೋದ ಎಲ್ಲಿಂದ? ಅದು ಭಾಳ ಮಜಾ ಅಂದರೆ ಇದರಲ್ಲಿ ರಕ್ತ, ಇದರಲ್ಲಿ ನೀರು ಏಕಕಾಲಕ್ಕೆ ನೀವು ನೋಡಿಲ್ಲ, ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರ್ತಾಯಿತ್ತದು. ಆಮೇಲೆ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಡಾಕ್ಟ್ರಲ್ಲಿದ್ದವರು ಬಂದು ನೋಡಿ ಫುಲ್ ಡ್ಯಾಮೇಜ್ ಆಗಿದೆ, ಈಗ ಮನೆಗೇ ಹೋಗೋ ಸ್ಥಿತಿಲಿಲ್ಲ, ಆಪ್ರೇಷನ್ ಮಾಡಲೇಬೇಕು, ಟೇಬಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದರು. ಸರಿ ಸರ್ ಅಂತ ಅಂದೆ. ಒಂದು FIR ಫಾರಮಿಗೆ ಸೈನ್ ಹಾಕಿ ಆಮೇಲೆ ನಿಮ್ಮ ಮನೆಯವ್ರಿಗೆ ಸೈನ್ ಬೇಕಾಗತ್ತಲ್ಲ, ಕರೆಸ್ಬಿಡ್ತೀರಾ? ಯಾಕೆ ಸರ್ ಅಂತ ಅಂದರೆ, ಇಲ್ಲ ಒಂದು ನಮ್ಮ ಮೆಡಿಕಲ್ ಫಾರ್ಮಾಲಿಟೀಸ್. ಇಲ್ಲ ಸರ್ ಬೇಡಿ ಅಂತ. ಯಾಕೆ ಅಂತ, ಇವತ್ತು ಅವ್ರದ್ದು ಊಟದ ಹಬ್ಬ, ಒಬ್ಬಟ್ಟು ಊಟ ಮಾಡ್ಕೊಂಡಿದ್ದಾರೆ, 10-15 ಜನ ಮನೇಲಿದ್ದಾರೆ. ಅವ್ರು ಇಲ್ಲಿಗೆ ಬಂದರೆ ಊಟನೂ ವೇಸ್ಟು, ಫಂಕ್ಷನ್ನೂ ವೇಸ್ಟು, ಗೋಳು, ಮತ್ತು ಬರೋಕ್ಕೆ ವೆಹಿಕಲ್ ಇರೋದಿಲ್ಲ. ಇಲ್ಲಿ ಬಂದು ಅವ್ರೇನು ಮಾಡ್ತಾರೆ ಸರ್? ಅವ್ರೇನೂ ಮಾಡೋಕ್ಕಾಗಲ್ಲ. ಮಾಡಬೇಕಾಗಿರೋರು ನೀವು ಮತ್ತು ನಿಮ್ಮ ನರ್ಸು, ನಾನೂ ಏನೂ ಮಾಡೋಕ್ಕಾಗಲ್ಲ. ಆ ಧೈರ್ಯ ನನಗಿದೆ, ಹೇಳ್ತೀನಿ.
ಆಮೇಲೆ ಬೈದರು ಕೂಗುದು, ಏನಪ್ಪ ಏನು ಇಷ್ಟೊಂದು ಇದು ಕಠಿಣವಾದ ಹೃದಯ ಅಂತ ಹೇಳಿದ್ರು. ದೊಡ್ಡಣ್ಣ ಇದ್ದಾನೆ ಪಕ್ಕದಲ್ಲಿ, ನನ್ನ ಫ್ರೆಂಡು ಬ್ರದರ್ ಇದ್ದಂಗೆ, ಸೈನ್ ಹಾಕ್ಸ್ಕೊಳ್ಳಿ ಅವ್ನ ಕೈಲಿ. ಅವ್ರಿಗೆ ಬೆಳಿಗ್ಗೆ ಆಮೇಲೆ ಪ್ರಾಣ ಏನು ಹೋಗಲ್ಲ ತಾನೆ, ಇಲ್ಲ ಕಣ್ಣು ಹೋದ್ರು ಕಣ್ಣು ಇಲ್ಲದ ಪ್ರಾಣ. ಹಿಂಗೆಲ್ಲ ಹೇಳಿ ಅವ್ರಿಗೆ ಮಾಡಿ ಬೈದು ಅವರು ಕೂಡ ಆಮೇಲೆ ಒಪ್ಕೊಂಡು ಅವರು ಆಪ್ರೇಷನ್ ಟೇಬಲಿಗೆ ಕರ್ಕೊಂಡು ಕಣ್ಣಲ್ಲಿ ರಕ್ತ, ಒಂದು ಕಣ್ಣಲ್ಲಿ ನೀರಿನ ಸಂದರ್ಭದಲ್ಲಿ ನಿಮ್ಮ ಡಿಸಿಷನ್ ಇದಾಗಿದೆ. ಡಿಸಿಷನ್. ಆಮೇಲೆ ಕೂಡ ಫೋನ್ ಕೇಳಿದೆ ನಾನು, ಡಾಕ್ಟ್ರೇ ನನಗೆ ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಫೋನ್ ಕೊಡಿ, ಲ್ಯಾಂಡ್ಲೈನ್ ಅವಾಗೆಲ್ಲ ಇದ್ದಿದ್ದು. ಆಮೇಲೆ ಯಾಕೆ ಅವರಿಗೆ ಊಟಕ್ಕೆ ಬರೋಕ್ಕಾಗಲ್ಲ, ಧೂಳು ಬಿದ್ದಿದೆ ಅಂತ ಏನೋ ಒಂದು ಹೇಳ್ಕೊತೀನಿ, ಇಲ್ಲಿದ್ರೆ ಕಾಯ್ತಾ ಇರ್ತಾರೆ, ಅಷ್ಟು ಜನ ನನಗೋಸ್ಕರ ಕಾಯೋದು ಒಳ್ಳೆಯದಲ್ಲ, ಎಲ್ಲ ಆಗೋಗಿದೆ ಕತೆ, ಈಗೇನು ಮಾಡಬೇಕಾಗುತ್ತೆ ಅಂತ. ಆಮೇಲೆ ಭಾಳ ಸಂತೋಷಪಟ್ಟರು, ಓಲಿ ಈ ಥರದೊಂದು ವಿಲ್ ಪವರ್ ಇದೆಯಲ್ಲ ನಿನಗೆ ಅಂತ ಮಾಡಿಕೊಟ್ರು ಅವ್ರಿಗೆ ನಂಬಿಕೆ ಬರಲಿ ಅಂತ ನಾನು ಮಾತಾಡಿ, ಹಿಂಗೆ ಕಣ್ಣಿಗೆ ಧೂಳು ಬಂದಿದೆ, ಕಾಯಬೇಡಿ ಅಮ್ಮ, ತೆಗ್ಸ್ಕೊಳಕ್ಕೆ ಹೋಗಿದ್ದೀನಿ ಕಣ್ಣು ಡಾಕ್ಟ್ರ್ ಹತ್ರ, ಅದೊಂದು ಅವರ್ ಲೇಟ್ ಆಗುತ್ತೆ, ದೊಡ್ಡಣ್ಣನೂ ಇಲ್ಲೇ ಇದ್ದಾರೆ ಅಂತಂದಾಗ ಅವರು ಇಂಥದ್ದೇ ಸುಳ್ಳು ಹೇಳ್ತೀರ ನೀವೆಲ್ಲೋ ಒಂದು ಬರೋದಿಲ್ಲ, ಅವ್ರಿಗೆ ಭಾಳ ಕಾಯ್ತಿದ್ದೀವಿ ಹಾಗೆ ಇರುವಂಥ ಡಾಕ್ಟ್ರಿಗೆ ಕೊಟ್ಟು ಅವ್ರ ಕೈಲಿ ಹೇಳಿಸ್ತು, ಇಲ್ಲಮ್ಮ ಅವ್ರಿಗೆ ಸ್ವಲ್ಪ ಇದಾಗಿದೆ, ನಾನು ಕ್ಲೀನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಊಟ ಎಲ್ಲ ಮಾಡ್ಕೊಂಡ್ರು. ಬೆಳಗಿನ ಜಾವ 5 ಗಂಟೆಗೆ ಎಚ್ಚರಿಕೆ ಆಯ್ತು ನನಗೆ, ಅನಸ್ತಿಷಿಯಾ ಕೊಟ್ಬಿಟ್ಟಿದ್ರು. ಆಮೇಲೆ ಕೊಟ್ಟಾದಮೇಲೆ ದೊಡ್ಡಣ್ಣ ಯಾರೋ ಹೋಗಿ ನಮ್ಮ ಮನೆಗೆ ಹೋಗಿ ಹೇಳಿದ್ದಾರೆ, ಸೇಮ್ ಆಗಿದ್ದು ನಾನು ಯೋಚನೆ ಮಾಡಿದ್ದಂಗೆ 10 ಗಂಟೆ ಎಲ್ಲರೂ ಬಂದರು. ಅಷ್ಟೊತ್ತು ಊಟ ಅಂತ ಔತಣ ಆಗೋಗಿತ್ತು. ಅಷ್ಟೋ ಜನ ಆಟೋ ಪಾಟೋ ಮಾಡ್ಕೊಂಡು ಇಲ್ಲಿ ಬಂದು ಒಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಹೆಂಡತಿ ಜಾಸ್ತಿ ಹೇಳ್ತಿದ್ದಾರೆ, ಬೇರೆಯವ್ರು ಸುಮಾರಾಗಿ ಹೇಳ್ತಿದ್ದಾರೆ. ನನಗೆ ಬ್ಯಾಂಡೇಜ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ. ಬ್ಯಾಂಡೇಜ್ ಯಾಕೆ ಮಾಡಿದ್ರು ಅಂತಂದರೆ, ಈ ಕಣ್ಣಿನ ಗುಡ್ಡೆ ಹೊಲ್ದಿದ್ರಲ್ಲ ಅದು ಮೂವ್ ಆಗಬಾರ್ದಲ್ಲ, ಇದು ಮೂವ್ ಆದ್ರೆ ಅದು ಮೂವ್ ಆಗುತ್ತೆ. ಈಗ ನಮ್ಮ ಕಣ್ಣು ಈ ಕಣ್ಣು ಹೋದ್ರೆ ಇದು ಬರುತ್ತಲ್ಲ, ಅದು ಇದು ಮೂವ್ ಆದರೆ ಹೊಲಿಗೆ ಎಲ್ಲ ಬಿಚ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಇದನ್ನು ಪ್ಯಾಕು ಅದನ್ನು ಪ್ಯಾಕ್ ಮಾಡಿಬಿಟ್ಟು, ಸರ್ ಇದು ಒನ್ ಡೇ ನೀವೇನು ಮಾತಾಡೋಂಗಿಲ್ಲ, 24 hours ಬೇಕು, ಸೆನ್ಸಿಟಿವ್ ಪ್ಲೇಸ್. ಸೊ ಮಲಗಿದ್ದೀನಿ, ಹೆಂಡ್ತಿ ಬಂದರು, ಓ ಅಂತೆಲ್ಲ ಹತ್ತು ಕರೆದು ಆಯಿತು. ನೀನು ಆವಾಗ ರಾತ್ರಿ ಬಂದಿದ್ರು ಇದೇ ಮಾಡ್ತಿದ್ದೆ ಅಷ್ಟೇ ಥರಮ್ಮ, ಇನ್ನೇನಿಲ್ಲ, ಯೋಚನೆ ಒಳಗೆ ಗಾಬರಿ ಆಗಬೇಡ ಅಂತ ಹೇಳಿ ಸಮಾಧಾನ ಮಾಡಿದೆ. ಬೈಯೋದು ಮಾಮೂಲಿ ಇರ್ತದಲ್ಲ ನಡೀತು. ಆ ಘಟನೆ ನಡೆದಿದ್ದಕ್ಕೆ ಯಾಕೆ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದು ಅವರೇನೋ ಕಟ್ಟಿದ್ರು ಗಿಟ್ಟಿದ್ರು ಅದೆಲ್ಲ ಆಯಿತು. ಅವ್ರು ಕೇಳಿದ್ರು, ನಿಮಗೆ ಕಣ್ಣು ಬೇಕೇ ಬೇಕು ಅಂದರೆ 15% ರೆಟಿನಾ ಡ್ಯಾಮೇಜ್ ಆಗಿದೆ, 15% ವಿಷನ್ ಸಿಗುತ್ತೆ ಅಂತಂದರೆ ಕೊಡಿ ಡಾಕ್ಟ್ರ್ ಆಗ್ಯಾರೆ. ಆದರೆ ಈ ಕರಿಗುಡ್ಡೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ಆ ಥರ ಆಗತ್ತೆ ಪರಿಸ್ಥಿತಿ. ಅಂದರೆ ಆ ಕರಿಗುಡ್ಡೆ ಇಲ್ಲಿ ಕೂರಿಸಿದ್ರು ಮಾತ್ರ ಈ ಏರಿಯಾದಲ್ಲಿದೆ ಅದು ವಿಷನ್ ಜಾಗ, ಅಲ್ಲಿಗೆ ಮಾಡ್ಬೇಕು. ಮತ್ತು ಹೆಂಗೆ ಡಾಕ್ಟ್ರ್ ಅಂದರೆ ನಿಮ್ಮ ಪ್ರೊಫೆಷನ್ಗಳಿಗೆ ಧಕ್ಕೆ ಆಗುತ್ತೆ. ಅಂದರೆ ನಿಮಗೆ ವಿಷನ್ನು ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಲ್ಲ, ಒಂದಿಷ್ಟು ಕಾಣಿಸುತ್ತೆ. ಆಮೇಲೆ ಅದು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು ಮಾಡ್ಬೋದು ಫಿಗರ್ಸ್ನ, ಗೊತ್ತಿಲ್ಲ ನನಗೆ ಆಪ್ರೇಟ್ ಮಾಡಿ ಹೇಳ್ಬೇಕು. ಓಲಿ ಹೊಂದ್ಕೊಂಡಿದ್ರೆ ಸಾಕ ಡಾಕ್ಟ್ರೆ ಅಂದರೆ ಮಾಡ್ಬೋದು, ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ, ಇದು ಇಲ್ದಿರೋ ಹಾಗಾದ್ರೆ ಶೇಪ್ ತಂದುಬಿಡಿ, ವಿಷನ್ ಬೇಡ ಅಂದರೆ ಅವರು ಶೇಪ್ ಈಗ ಇಷ್ಟು ಶೇಪ್ ತಂದು ಕೂರಿಸಿದ್ರು. ಆಮೇಲೆ ಮಾಡಿದೆ. ಆಮೇಲೆ ನೋಡಿದೆ, ಲೆನ್ಸ್ ಹಾಕಿ ತೋರಿಸಿದ್ರು ಹೆಂಗೆ ಕಾಣಿಸೋದು ನೋಡಿ ಹಾಕ್ಸಿದ್ರೆ ನೀವು ಇಬ್ಬಿಬ್ಬರು ಕಾಣಿಸ್ತಿದ್ರ. ಅಂದರೆ ಎವ್ರಿಥಿಂಗ್ ಟು ಹಿಂಗೆ ಆಬ್ಜೆಕ್ಟ್ಸ್, ಅದು ಇನ್ನೂ ಅಪಾಯ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ನನ್ನ ಹೆಂಡತಿ ಹತ್ತು ಕರೆದು ಹೇಳ್ದೆ, ನೀನು ಅವತ್ತು ಕರ್ಸ್ಕೊಂಡ್ರು ಆ ಗಳಿಗೆಯಲ್ಲಿ ಏನು ಮಾಡೋಕ್ಕಾಗ್ತಿತ್ತಮ್ಮ, ಮೆಡಿಕಲ್ ಕೆಲಸ. ಎಷ್ಟು ಸಮಯ ಬೇಕಾಯಿತು ಸರ್ ಸುಧಾರಿಸ್ಕೊಳ್ಳೋದಕ್ಕೆ? ಅದು 2 ತಿಂಗಳು. 2 ತಿಂಗಳು ಶೂಟಿಂಗ್ಗಳು ಏನಿಲ್ಲ, ಕಣ್ಣು ಬಿಚ್ಚಿಬಿಟ್ರು. ಬಟ್ ಮನೆಯಿಂದ ಆಚೆ ಹೋಗಂಗಿಲ್ಲ, ಧೂಳು ಬೀಳಂಗಿಲ್ಲ, ಇನ್ಫೆಕ್ಷನ್ ಅದೇನು ಇದ್ರ ಕರಿ ಗ್ಲಾಸ್ ಎಲ್ಲ ಕೊಟ್ಟಿದ್ರು. ತಲೆಗೆ ತೂತಾಗಿದ್ದು ಹಿಂಗೆ. ಅದು ಈ ನಂಜುಂಡೇಗೌಡ್ರದ್ದೊಂದು ಪಿಕ್ಚರು, ನಮ್ಮೂರ ಹಮ್ಮಿ ಅಲ್ಲ ನೋಡು ಬಾ ನಮ್ಮೂರ, ಅದು ಕುಮಾರ್ ಗೌರವ್ ಪಾತ್ರ ಹೀರೋ, ನಾನು ದೊಡ್ಡಣ್ಣ ಮೇಜರ್ ರೋಲು. ಯಾವುದೋ ಇದು ಗುಂಡ್ಲುಪೇಟೆನಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಕೂಲ್ ಬಿಲ್ಡಿಂಗು, ನಾವಿಬ್ಬರು ಆ ಸ್ಕೂಲಿನ ಡೈರೆಕ್ಟರ್ಸ್ ಏನೋ ಹಳ್ಳಿ ರೈತರು, ನಮ್ಮಿಬ್ರದ್ದು ಪ್ರೆಸ್ಟೀಜ್ ಇಶ್ಯೂ, ನಾನು ದೊಡ್ಡವನ ನೀನು ದೊಡ್ಡವನ ಆ ಥರದ ಕತೆ ಅದು. ಆ ಗಂಟೆ ಇತ್ತಲ್ಲಿ ಮೇಲೆ ನೋಡಲಿಲ್ಲ, ಅಲ್ಗಡೆ ಕೆಳಗಡೆ ಕೂರಿಸ್ಬಿಟ್ಟು ಶಾಟ್ ಇಟ್ಬಿಟ್ಟಿದ್ದಾರೆ. ಮಾತಾಡ್ತಾ ಇಬ್ಬರು ಕೊಳ್ಪಟ್ಟು ಹಿಡ್ಕೊಂಡು ಎತ್ತಿ ಕುಕ್ಕೋದಿರುತ್ತೆ. ಆ ಜೋರಾಗಿ ಎದ್ದುವೆಲ್ಲ ಎದ್ದ ತಕ್ಷಣ ಅದು ಗಂಟೆದು ರೇಕ್ ಇತ್ತಲ್ಲ, ಅದು ಇಲ್ಲಿ ಹೊಡೆದ್ಬಿಟ್ಟು ಒಂದು 2-3-4 ಸೆಂಟಿಮೀಟ್ರ್ ಹೋಗ್ಬಿಟ್ಟಿತ್ತು ಒಳಗಡೆ, ಬ್ಲಡ್ ಬಂದುಬಿಡ್ತು, ಭಯ ಆಗ್ಬಿಡ್ತು. ಆಮೇಲೆ ಇಮ್ಮಿಡಿಯೇಟಾಗಿ ಅಲ್ಲಿ ಲೋಕಲ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ ಮೇಲೆ ಅವ್ರು ಹೇಳಿದ್ರು, ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬಿಡಿ ದೊಡ್ಡ ಆಸ್ಪತ್ರೆಗೆ, ನಾನು ಇಲ್ಲಿ ಬ್ಲಡ್ ನಿಲ್ಲಿಸ್ಬಿಟ್ಟು ಕಳಿಸಿರ್ತೀನಿ, ಸ್ಕ್ಯಾನ್ ಮಾಡಿಸಿ ನೀವು ನೋಡಿಸಿ ಏನಾಗಿರುತ್ತೋ, ಬ್ರೈನ್ಗೆ ಏನನ್ನ ಟಚ್ ಆಗಿದ್ರೆ ಅಪಾಯ, ತೋರಿಸ್ಬಿಡಿ ಅಂತ. ಗೊತ್ತಿಲ್ಲ, ಅಷ್ಟೊತ್ತು ನನಗೆ ಅನ್ಕಾನ್ಷಿಯಸ್ ಆಗ್ತಾಯಿದ್ದೆ. ಆಮೇಲೆ ಕರ್ಕೊಂಡೋಗಿ ಏನೋ ತೋರಿಸಿ ಎಲ್ಲ ನೋಡಿ, ಆ ಡಾಕ್ಟ್ರ್ ನೋಡಿ ಅಲ್ಲೇನೋ ಸ್ಕ್ಯಾನ್ ಮಾಡಿ ಅಂಥದ್ದೇನೂ ಆಗಿಲ್ಲ, ಕಂಪ್ಲೀಟ್ ಹೊಲಿತೀನಿರಿ ಅಂತ ಹೇಳಿ ಹೊಲಿಗೆ ಮಲಗಿಸಿ. ಆಮೇಲೆ ಅದು ಪೂರ್ತಿ 1 ತಿಂಗಳು ಏನೂ ಮಾಡಬೇಡಿ. 1 ತಿಂಗಳು ಕಾರಣ ಏನಂದರೆ ನಿಮ್ಮ ಬ್ರೈನ್ ಕದಿಯಾಗಿ ಕೆಲಸ ಮಾಡ್ತಿರೋದು ನಾವು ಅಬ್ಸರ್ವ್ ಮಾಡ್ತೀವಿ, ಅದು ಅಬ್ಸರ್ವೇಷನ್ ಮರೆಯಬಹುದು, ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗ್ಬೋದು, ಅದೆಲ್ಲ ಅಂತ ಹೇಳಿ ಮಾಡಿಸಿ ಆಮೇಲೆ ಬಿಟ್ಕೊಟ್ರು.
ಕಲಾವಿದನಿಗಾಗಲಿ ರಾಜಕಾರಣಿಗಾಗಲಿ ಮುಖ್ಯ ಶಕ್ತಿ ಧ್ವನಿ. ಧ್ವನಿ. ಅಲ್ಲ, ನಮ್ಮ ಫೀಲ್ಡ್ಗೆ ಕಂಠ ಮತ್ತು ರೂಪ ಹೌದು, ಎರಡೂ ಇಂಪಾರ್ಟೆಂಟ್ ಅಲ್ಲ. ಕಣ್ಣು. ಧ್ವನಿ ಪೆಟ್ಟಿಗೆನೂ ಸಮಸ್ಯೆ ಆಯ್ತಲ್ಲ. ಅದು ನಾನು MLA ಆದಮೇಲೆ 1985 MLA ಆದೆ. 30ನೇ ವಯಸ್ಸಿನಲ್ಲೇ MLA ಆದೆ ನಾನು. ರಾಮಕೃಷ್ಣ ಹೆಗ್ಡೆ ಅವರು, ಅದು ಅನಿರೀಕ್ಷಿತ. ಇವೆಲ್ಲವೂ ಅನಿರೀಕ್ಷಿತ ಇನ್ಸಿಡೆಂಟ್ಸ್ ಆದವು, ಅನಿರೀಕ್ಷಿತ. ಸರ್ ಪಾಲಿಟಿಕ್ಸಿಗೆ ಎಂಟರ್ ಆಗಿದ್ದು ಸಂಬಂಧನೇ ಇಲ್ಲಮ್ಮ ನನಗೋದಕ್ಕೂ. ನಾನು ಗೌರಿಬಿದನೂರು ತಾಲೂಕಿನಲ್ಲಿ ಚುನಾವಣೆ 1985. ನನ್ನ ಪಾಡಿಗೆ ನಾನು ನಾಗಾಭರಣದ ಪಿಕ್ಚರು ಅಥವಾ ಇದು ರಾಗಾಭರಣ ಮತ್ತು ಇನ್ನೊಂದು ಪಿಕ್ಚರು ಅಂಬರೀಷ್ದು ಮದ್ರಾಸ್ನಲ್ಲಿ ಶೂಟಿಂಗ್ ಕೊಟ್ಟು, ಅವಾಗೆಲ್ಲ ಮದ್ರಾಸ್ನಲ್ಲಿ ಶೂಟಿಂಗ್ ಆಗ್ತಿದ್ದು. ಅಲ್ಲಿ ಹೊರಟೋಗಿದ್ದೆ. ಚುನಾವಣೆ ಆ ವರ್ಷ 85 ಮಾರ್ಚಲ್ಲೋ ಏನೋ. ಆವಾಗ ಟಿಕೆಟ್ ಹಂಚೋವಾಗ ರಾಮಕೃಷ್ಣ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗಿದ್ದರು. 83ನಲ್ಲಿ ರಾಜೀನಾಮೆ, ಇದು ಗಲಾಟೆಯಾಗಿ ಏನೋ ರೇವಜಿತ್ ಅಂತ ಹೋಗಿದ್ರು. ಆವಾಗ ರಾಮಕೃಷ್ಣ ಹೆಗ್ಡೆ ಮೇಲೆ ಹೆಸರಿನ ಮೇಲೆ ಚುನಾವಣೆ ನಡೀತಿತ್ತು ಜನತಾ ಪಾರ್ಟಿದು. ಈ ಟಿಕೆಟ್ ಹಂಚಕ್ಕೆ ಕೂತ್ಕೊಂಡಿದ್ದಾರೆ. ನಂದು 2-3 ದಿವಸದಲ್ಲಿ ಚುನಾವಣೆಗೆ ಟಿಕೆಟ್ ಹಂಚಬೇಕು. ಆಮೇಲೆ 15 ದಿವಸ 20 ದಿವಸಕ್ಕೆ ಎಲೆಕ್ಷನ್ನು. ಗೌರಿಬಿದನೂರು ತಾಲೂಕಿನಲ್ಲಿ ಏನೋ ಒಬ್ಬ ಮಂತ್ರಿಗೆ ಕೊಡೋದು ಬೇಡ, ಅವರು ವೀಕು ಪಾರ್ಟಿ ಅಂತ ಅವ್ರಿಗೆ ತಪ್ಪಿಸಿ ಇನ್ಯಾರಿಗೋ ಕೊಡೋಕೆ ಹೋದಾಗ 5 ಜನ ಕಾಂಪಿಟೇಟರ್ಸ್ ಬಂದ್ಬಿಟ್ರು. ಅದರಲ್ಲಿ ನನಗೆ ಬೇಕು ಅಂತ. ಅದರಲ್ಲಿ ನಮ್ಮ TN ಸೀತಾರಾಮ್ ಅವರು ಒಬ್ಬರು. ಅವರಾಗ ವೆರಿ ಇಂಪಾರ್ಟೆಂಟ್ ಲೀಡರ್ ಜನತಾ ಪಾರ್ಟಿಯಿಂದ ಇದರಲ್ಲಿ ಗೌರಿಬಿದನೂರಿನಲ್ಲಿ. ಅವ್ರ ಊರ ನೇಟಿವೇನೆ. ಅವರು ನಂಬರ್ ಲಿಸ್ಟಲ್ಲಿ 1ರಲ್ಲಿದ್ದಾರೆ. ಅಂದರೆ ತಗೊಳ್ಳೋದು ಅವರು ಅಷ್ಟೂ ಜನಕ್ಕೆ ಅವ್ರು ಏನು ಹೇಳಿದರು ಮುಖ್ಯಮಂತ್ರಿಗಳು ಅಂದರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ತೀರ್ಮಾನ ಮಾಡ್ಕೊಂಬನ್ನಿ, 5 ಜನ ಕಿತ್ತಾಡಿದ್ರೆ ಹೆಂಗೆ ಕೊಡಲಿ, ನಾನು ಯಾರಿಗೆ ಕೊಟ್ಟರು ಇನ್ನೊಬ್ರು ಸೋಲಿಸ್ತೀರಾ, ಅದರಿಂದ ಬೇಡ, ಅಲ್ಲಿ ಗೆದ್ದು ಸೀಟು. ಹಾಗೆ ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆವಾಗ ಸರಿ ಬಿಡಿ, ನೀವು ಯಾರು ಒಪ್ಕೊಳ್ಳಲ್ಲ ಅಂತ ಅಂದಮೇಲೆ ನಾನು ಯಾವುದೋ ಒಂದು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ನನ್ನ ಹೆಸರು ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಈ ಸರಿ ವೇವ್ ಬರುತ್ತೆ ನನ್ನಲ್ಲಿ, ಹೆಗ್ಡೆಯವರೇ ವೇವ್ ಬರುತ್ತೆ ಅಂತ ಬಂತು. ಹಂಗೇನೆ ಆವಾಗ ಅವರು ಅಂದ್ಕೊಂಡಿದ್ದು, ಯಾರಾದರೂ ಒಬ್ಬರು ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ಜಾತಿ, ನಿಲ್ಲಕ್ಕಾಗದೇ ಇರೋ ವೃತ್ತಿ, ಇಂಥವ್ರನ್ನ ಹುಡುಕಿ ಕೊಡೋಣ, ಯಾಕೆ MLA ಮಾಡಿಸ್ಬಾರ್ದು ಅಂತ ಅವ್ರದ್ದೊಂದು ಪ್ರಗತಿಪರ ಚಿಂತನೆ ಆವತ್ತೇನೆ. ಆಗ ಅವರು ಬ್ರಾಹ್ಮಣರಾದ್ರಿಂದ ಶಂಕರ್ನಾಗ್, ಅನಂತ್ನಾಗ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು, ಪ್ರಚಾರ ಎಲ್ಲ. ಅವರು ಅವ್ಯಕ್ಕಿದ್ರು ಅದ್ರ ಕಡೆ ಸಿರ್ಸಿ ಕಡೆಯವರು. ಆವಾಗ ಅವ್ರಿಗೆ ಕೊಡಿ ಅಂತ ಯಾರೋ ಸಜೆಸ್ಟ್ ಮಾಡಿದಾಗ, ಇಲ್ಲ ನಾನು ಒಬ್ಬ ಬ್ರಾಹ್ಮಣನಾಗಿ ಇನ್ನೊಬ್ಬ ಬ್ರಾಹ್ಮಣನಿಗೆ ಟಿಕೆಟ್ ಕೊಟ್ಟರೆ ತಪ್ಪಾಗುತ್ತೆ, ಚೆನ್ನಾಗಿರಲ್ಲ, ಅದು ಹುಡುಕಂಗೆ ಕೊಡೋದು ಅಂತ. ಸೀತಾರಾಮಿಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಆ ಥರದಲ್ಲೇ ಹಾಗೆ ಆ 4 ಜನದಲ್ಲೂ ಇನ್ನೂ ಯಾರು ಒಪ್ಪಲಿಲ್ಲ ಅಂತ ಅಂದಾಗ ಅನಿವಾರ್ಯವಾಗಿ, ನಾನು ದೊಡ್ಡ ಕತೆ ದೊಡ್ಡದೆಲ್ಲ ಹೇಳಲ್ಲ, ನನಗಿಷ್ಟ ಇರಲಿಲ್ಲ. ನಾನು ಕೈ ಮುಗಿತಿದ್ದೆ ಬೇಡಪ್ಪ ಅಂತ. ಬಲವಂತವಾಗಿ ಫೋನ್ ಮಾಡಿ ಕರೆಸ್ಕೊಂಡು ಬೆಳಿಗ್ಗೆ ನಾಮಿನೇಷನ್ ಹಾಕಿಸಿ ಇನ್ನೊಂದು 4-5 ದಿವಸ ತಿರುಗಿ ಹೋಗಿ ವಾಪಸ್ ಬರೋ ಹೊತ್ತಿಗೆ ವಿತ್ಡ್ರಾ ಎಲ್ಲ ಆಯಿತು. ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರು ಅದು ಫಜೀತಿ ಆಯಿತು, ಏನೇನೋ ದೊಡ್ಡ ಕತೆ ಆಯಿತು. ಕೊನೆಗೆ ಅನಿವಾರ್ಯವಾಗಿ ನಿಲ್ಲೇಬೇಕಾದ ಪರಿಸ್ಥಿತಿ ಬಂತು. ಇದು ಭಾಳ ವಿಚಿತ್ರ. ಅಂದರೆ ನಾನು ಒಂದೊಂದು ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಹಾಕೋದು, ಪ್ರಚಾರಕ್ಕೆ ಹೋಗೋದು. ಮದ್ರಾಸ್ನಿಂದ ರಾತ್ರಿ ಮದ್ರಾಸ್ಗೆ ಹೋಗೋದು, ಶೂಟಿಂಗ್ ಮಾಡೋದು ನೈಟೆಲ್ಲ, ಬೆಳಗ್ಗೆ ಅಲ್ಲಿಂದ ಮತ್ತೆ ಬರೋದು, ಮತ್ತೆ ಇಲ್ಲಿ ಕ್ಯಾನ್ವಾಸ್ಗೆ ಹೋಗೋದು, ಹಿಂಗೆ ಹೋಗೋದು. ಅವು ನನಗೆ ಇಂಟ್ರೆಸ್ಟೇ ಇಲ್ಲ, ಬಲವಂತ ಕೊಟ್ಟಿದ್ದು. ಆಯಿತು, ಕೈ ಮುಕ್ಕೊಂಡು. ನನಗೆ ತೆಲುಗು ಬೇರೆ ಬರೋದಿಲ್ಲ, ಅಲ್ಲಿ ತೆಲುಗು ಬೆಲ್ಟು, ಅದು ಗೌರಿಬಿದನೂರು. OTND ಅಂದ್ರಕ್ಕೂ ಮಂಚುವಾಳು OTND ಅಂತ ಏನೋ ಹಿಂಗೆ, ಅಂದ್ರಕ್ಕೂ ನಮಸ್ಕಾರವು OTND ಅಂತ ಏನೋ ಕೇಳ್ಕೊಂಡು ಹೋಗ್ತಿದ್ದೆ ನಾನು. ನಾನು ಶ್ರೀಮತಿ ದೇವರಲ್ಲಿ ಆದಷ್ಟು ಸೋತು ಬಿಡಲಿ ನಮ್ಮ ಯಜಮಾನರು ಅಂತ. ಸೋತು ಬಿಡಲಿ, ಯಾಕೆಂದರೆ ಒಂದೇ ಒಂದು ವರ್ಷದ ಮಗು ಇದೆ. ಒಂದು ಮದುವೆ ಆಗಿ 2 ವರ್ಷ ಆಗಿ, ನಾನು 1983 ಮದುವೆ ಆಗಿದ್ದೀನಿ, 85 ಚುನಾವಣೆ ನಿಂತಿದ್ದೀನಿ. ಒಂದು ಸಣ್ಣ ಆಗ ಮೊದಲೇ ಭಯ ಸಿನಿಮಾದವರು ಅಂತ ಅಂದರೆ ಅವ್ರಿಗೆ. ಇನ್ನು ಇದರಲ್ಲೂ ಇದು ನನ್ನ ಕೈಗೆ ಸಿಗಲ್ಲ ನನ್ನ ಗಂಡ ಅಂತಲೇ. ಕೊನೆಗೆ ಗೆದ್ದೆ ಬಿಟ್ಟೆ. ಆವಾಗ ಹಂಗಾಗಿ MLA ಅದೇ. ಆವಾಗ ಏನು ಕೇಳಿದ್ರೆ ಅದು ಏನೋ ಯಾವನಕ್ಕೆ ಬಂತಲ್ಲ ಅದು ಪೆಟ್ಟಿಗೆ. ಆ ಟೈಮ್ನಲ್ಲಿ ಜ್ವಾಲಾಮುಖಿ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಈ ಭಾಷಣ ಮಾಡಿ ಕಿರ್ಚಾಡಿ ನಾಟಕ ಮಾಡಿ, ಆಮೇಲೆ ಜ್ವಾಲಾಮುಖಿದಲ್ಲೂ ದೊಡ್ಡ ಡೈಲಾಗೆಲ್ಲ ಹೇಳಿ ಉಣ್ಣ ಆಗ್ಬಿಟ್ಟು ಒಡೆದೋಯ್ತು ಗಂಟ್ಲು. ಸಿಂಗರ್ಸ್ ನಾಡ್ಯೂಲ್ ಅಂತ ಮೊದಲಾಗಿದೆ, ಆಮೇಲೆ ಬ್ರೇಕೇ ಆಗೋಯ್ತು. ಅದು ಸೆನ್ಸಿಟಿವ್ ವಿಚಾರ. ಇಲ್ಲ ಯಾರೋ ಮಾಡ್ತೀವಿ ಅಂತ ಅಂದರು. ಅವಾಗ ಮುಖ್ಯಮಂತ್ರಿ ಆದ್ದರಿಂದ ನನಗೆ ಇವ್ರು ಇದ್ದಿದ್ದರಿಂದ, ನಾನು MLA ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗಿ ನಾನು ಕರೆಸ್ಕೊಂಡು ಮತ್ತಿಲ್ಲ ಬರ್ಕೊಡ್ತಿದ್ದೆ. ಅಂದರೆ ನಿಂತೋಗ್ಬಿಟ್ಟಿತ್ತು ಪೂರ್ತಿ. ಅಲ್ಲಿ 2 ಕತೆ ಹೇಳ್ಬಿಡ್ತೀನಿ. ರಾಜ್ಕುಮಾರ್ ಅವರು ಮನೆಯಲ್ಲಿ ಜ್ವಾಲಾಮುಖಿ ಡಬ್ಬಿಂಗ್ ಹೋಗಬೇಕು, ನನಗೆ ಡಬ್ಬಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ಮಾತೇ ಬರ್ತಿಲ್ವಲ್ಲ ಪಿಕ್ಚರು. ಆಮೇಲೆ ಒಂದು ಅವರಿಗೆ ಮೆಸೇಜ್ ಕಳಿಸ್ದೆ, ನನಗೆ ಆಗ್ತಾಯಿಲ್ಲ, ಅದೆಷ್ಟು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದೇನಾಗಿದೆ, ನೀವು ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ, ಪಿಕ್ಚರ್ ರಿಲೀಸ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆ. ಅವ್ರ ವಾಯ್ಸೇ ಬೇಕು, ಎಷ್ಟು ದಿನ ಆದರೂ ಪರವಾಗಿಲ್ಲ, ಕಾದ್ಬಿಟ್ಟು ಮಾಡೋಣ, ಬಿಟ್ಬಿಡಿ ಅಂತ ಹೇಳಿ ಮತ್ತು ನಮಗೆ ಮೆಸೇಜ್ ಕಳಿಸಿ ಮುಗಿಸ್ಕೊಂಡೆಲ್ಲ ಬನ್ನಿ ಆಮೇಲೆ ಮಾಡೋಣ ಅಂತೇಳಿ ಕಾದರು 1-1.5 ತಿಂಗಳು. ಅಲ್ಲಿ ಬಾಂಬೆಗೆ ಹೋಗಿ ರಾಮಕೃಷ್ಣ ಹೆಗ್ಡೆ ಅನ್ನೋರು ಅವ್ರಿಗೆ ಆಗಿತ್ತಂತೆ.
ಅವರು ಬಾಂಬೆನಲ್ಲಿ ಯಾರೋ ಒಬ್ಬರ ಹತ್ರ ಮಾಡಿಸಿದ್ರಂತ. ಅದಕ್ಕೆ ನಾನು ಬಾಂಬೆಗೆ ಕಳಿಸ್ಕೊಟ್ಟು ಅವಾಗ ಸರ್ಕಾರದ ಖರ್ಚು ವೆಚ್ಚ ಸಿಗ್ತಿತ್ತಲ್ಲ ಎಮ್ ಎಲ್ ಎಗೆ, ಅಲ್ಲಿ ಕಳಿಸಿ ಅಲ್ಲಿ 15 ದಿವಸ ಇದ್ದು ಅದನ್ನು ಮೈಕ್ರೋಸ್ಕೋಪಿಗೆ ಸರ್ಜರಿ ಮಾಡಿ, ಅದು ಗಂಟ್ಲು ಬರುತ್ತೋ ಗೊತ್ತಿಲ್ಲ ನನಗೆ. ಅದು 20 ದಿವಸ ಆದಮೇಲೆ ಬಂದ ಮೇಲೆ ಧೈರ್ಯ ಬಂತು. ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒರಿಜಿನಲ್ ಹೆಂಗಿದ್ದೀನೋ ಹಂಗೆ ವಾಯ್ಸ್ ಬಂತು ನನಗೆ ವಾಪಸ್. ಸೊ ತಲೆ ಹೊಲ್ದಿದ್ದಾರೆ, ಇದು ಹೊಲ್ದಿದ್ದಾರೆ, ಇದು ಹೊಲ್ದಿದ್ದಾರೆ, ಇದು ಕಣ್ಣು ಹೊಲ್ದಿದ್ದಾರೆ. ಅದಾದಮೇಲೆ ಇದಕ್ಕೆ ಬಂತು ಹಾರ್ಟ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ. ಈ ರೀತಿ ಪ್ರತಿ ಸಲ ಸಮಸ್ಯೆಗಳಾದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ಕಣ್ಣು ದೇಹದ ಜೀವನದ ಮುಖ್ಯ ಅಂಗ. ಇಲ್ಲ, ಆ ಗಳಿಗೆಯಲ್ಲಿ ಸುಳ್ಳು ಯಾಕೆ ಹೇಳಿ, ಇವತ್ತು ಹೇಳೋದಷ್ಟು ಸುಲಭನಾಗಿ ಇದ್ದೆ ಅಂತ ಇಲ್ಲ. ಗಾಬರಿ ಆಯಿತು, ಭವಿಷ್ಯ ಏನು, ಇನ್ನೂ ಚಿಕ್ಕ ವಯಸ್ಸು ನನಗೆ. ಹೀಗಾಗಿ ಯಾವ ಪ್ರೊಫೆಷನ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ನಾಟಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಬರೀ BSc 3ನೇ ಕ್ಲಾಸ್ನಲ್ಲಿ ಪಾಸಾಗಿದ್ದೀನಿ, ಆ ಥರದ್ದು ಕ್ವಾಲಿಫಿಕೇಷನ್ನು ಇಲ್ಲ. ಏನು ಮಾಡಬೇಕು ಅಂತ ಕಣ್ಣಲ್ಲಿ ನೀರು, ದುಃಖ ಎಲ್ಲ ಆಯಿತು. ಆಮೇಲೆ ಇಲ್ಲ, ಏನಾದರೂ ಮಾಡಿ ಬದುಕಲೇಬೇಕಲ್ಲ, ಮಾಡೋಣ, ಏನಾಗುತ್ತೋ ನೋಡೋಣ ಮುಂದೆ. ಎಲ್ಲಾದರೂ ಅಷ್ಟೊತ್ತಿಗೊಂದು ಇನ್ನೂ ಗುಮಾಸ್ತನ ಕೆಲಸ ಒಂದು ಮಾಡಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅಂಥದ್ದೇ ಇನ್ನೊಂದು ಯಾರಾದರೂ ಕೊಡ್ತಾರೆ ಅನ್ನೋ ಧೈರ್ಯ ಮಾಡ್ಕೊಂಡು ಯಾರಿಗೂ ಹೇಳಲಿಲ್ಲ, ನಾನೇ ನೊಂದ್ಕೊಂಡೆ. ಬಟ್ ಲಕ್ಕಿಲಿ ಎಲ್ಲ ಬಂದು ಅಷ್ಟೇ. ಅವು ಏನು ಪೀಕ್ ಸಿನಿಮಾದಲ್ಲಿ ಭಾಳ ಪಾಪ್ಯುಲರ್ ಆಗಿ ಕೂತಿದ್ದಾಗ 8, 5, 6, 7 ಪಿಕ್ಚರ್ ಕೈನಲ್ಲಿದ್ದಾವೆ. ಅಂಥ ಟೈಮ್ನಲ್ಲಿ ಆಗಿದ್ದಿದ್ದೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಯಾವುದು ಹೇಳಿದ್ದು ನಾನು, ಗಂಟ್ಲಾಗಿದ್ದು ಜ್ವಾಲಾಮುಖಿ ಟೈಮಲ್ಲಿ. ಅವ ಮದುವೆ ಆಗಿದ್ದೆ. ಆಮೇಲೆ MLA ಆದಾಗ, ಯಾವುದೇ ಅದು MLA ಆದಾಗ ಜ್ವಾಲಾಮುಖಿ ಡಬ್ಬಿಂಗ್ ಟೈಮಲ್ಲಿ ಅದಕ್ಕಿಂತ ಕಿವಿ ಆಗಿದ್ದು. ಅವಾಗ ಭಾಳ ಭಯ ಬಂತು ಕಿವಿ ಆದಾಗ. ಅದಕ್ಕಿಂತ ಬುರುಡೆ ಏಟಾದಾಗ ಹೋಗೇ ಬಿಟ್ಟೆ. ಅದು ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಅದು ನನಗೆ ಅಷ್ಟೊಂದು ಯೋಚನೆ ಇರ್ತಿರ್ಲಿಲ್ಲ. ಇನ್ನು ಆರ್ಟ್ ಆದಾಗ ಅಷ್ಟೊತ್ತಿಗೆ ಮೆಚೂರ್ಡ್ ಆಗಿಬಿಟ್ಟಿದ್ದೆ. ಆರ್ಟ್ ಆಗಿದ್ದು 2019ನಲ್ಲಿ, 7 ವರ್ಷದಿಂದ. ಆ ಡಾಕ್ಟ್ರು, ನಾನು ಕುಸ್ತು ಬಿದ್ದೆ ನಾಟಕದಲ್ಲಿ, ಮಾತ್ರ ಮಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ ನಾಟಕದ ಚೌಡಯ್ಯದಲ್ಲಿ. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋಕ್ಕಾಗಲಿಲ್ಲ, ಕೂತೆ ಮಾಡ್ತೀನಪ್ಪ ಅಂತ ಮಾಡಿ ಆಚೆ ಬಂದ ತಕ್ಷಣ ಡೌಟ್ ಬಂತು. ನಡಿ ಆಸ್ಪತ್ರೆಗೆ ಅಂತ ಕರ್ಕೊಂಡೋದೆ. ಡಾಕ್ಟ್ರು ನೋಡಿದ್ರು, ಅಡ್ಮಿಟ್ ಆಗಿಬಿಡಿ, ಅಂಜಿಯೋ ಮಾಡಿಬಿಡ್ತೀನಿ. ಆಮೇಲೆ ನಾನು ಅಲ್ಲೂ ಕೂಡ ಕೇಳ್ತೀನಿ, ಲಂಡನ್ಗೆ ಹೋಗ್ಬೇಕಾಯ್ತು 15 ದಿವಸ ಆದಮೇಲೆ ನಾಟಕ ಆಡೋಕ್ಕೆ. ಈಗ ಹೋಗ್ಬೇಕು ಸರ್, ಕಳಿಸ್ತೀನಿ, ಆಮೇಲೆ ನೋಡೋಣ, ಮೊದಲು ಅಡ್ಮಿಟ್ ಆಗಿ ಅಂತ ಬೈದು ಅಡ್ಮಿಟ್ ಮಾಡಿಸಿದ್ರು. ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು, 85-95%. ಸೊ ಮಿರಾಕಿಲ್, ಓಪನ್ ಹಾರ್ಟ್ ಸರ್ಜರಿನೇ ಮಾಡಬೇಕು ಅಂತ ಅಡ್ಮಿಟ್ ಮಾಡಿಕೊಂಡ್ರು. ಆವಾಗ ಒಂದು ಮನಸ್ಸು ಬಂದಿತ್ತು, ಇನ್ನು ನಾನು ಇರೋದಿಲ್ಲ, ಧೈರ್ಯ ಹೇಳೋದು ಒಳ್ಳೆಯದು ಮಕ್ಕಳಿಗೆ, ಇವರಿಗೆಲ್ಲ ಅನ್ನೋ ಥರದಲ್ಲಿ ಇತ್ತು. ಅವ್ರಿಗೂ ಧೈರ್ಯ ಬೇಡ ಹೇಳೋದು, ಯಾಕೆ ಅಂತಂದರೆ ಇನ್ನೂ ಗಾಬರಿ ಯಾಕೆ ಆಗ್ತಾರೆ ಅಂತ. ಇದು ಮಾಡಿದ್ರು. 4.25 ಗಂಟೆ ಆಪ್ರೇಷನ್ ಆಯಿತು. ಅದಾದ್ಮೇಲೆ 100 ಸಿನಿಮಾ ಮಾಡಿದಿರಿ? ಮಾಡಿದ್ದೀನಿ, ಹೆಚ್ಚು ಓಡಾಡಿದ್ದೀನಿ. ಆಮೇಲೆ ಒಂದು 5-6 ಸತಿ ವಿದೇಶಕ್ಕೆ ಹೋಗಿ ಬಂದ್ರಿ. ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ದೀರಿ, 100 ಸಿನಿಮಾಗಳಿಗಿಂತ ಹೆಚ್ಚು ಮಾಡಿದ್ದೀರಿ. ಅಂದರೆ ನನಗೆ ಈ ಧೀಮಾಕ್ ಬರಲಿಲ್ಲ. ಇದು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದೀನಿ, ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಇದೆಲ್ಲ ನಾಟಕ ಯಾಕೆ ಮಾಡಬೇಕು, TV ಯಾಕೆ ಮಾಡಬೇಕು, ಇದೆಲ್ಲ ಯಾಕೆ ಹೋಗ್ಬೇಕು ಹೋರಾಟಕ್ಕೆ ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲನೂ ಮಾಡಬೇಕು ಅಂತಲೇ ಅನ್ನಿಸ್ತು. ಕೊನೆಗೆ ತೃಪ್ತಿ ಸಿಕ್ತಿ. ಇದು ನಮ್ಮ ನಾಟಕದವ್ರ ಜೊತೆ ಹೋಗಿ ಒಂದು ಪಟ್ಟಣದಲ್ಲಿ ಇಡ್ಲಿನೋ ಚಿತ್ರಾನ್ನೋ ತಿಂತೀನಲ್ಲ, ಎಲ್ಲಿಂದಲೋ ಕಟ್ಸ್ಕೊಂಬಂದಿರ್ತಾರಲ್ಲ, ಅದು ತಿಂತೀನಲ್ಲ, ಅದೇ ಖುಷಿ ಸಿಗೋದು. ಸರಿ, ರಂಗಭೂಮಿ ನಂಟನ್ನು ಬಹಳ ಜನ ಕಡ್ದುಕೊಂಡ್ಬಿಡ್ತಾರೆ ಬೆಳೀತಾ ರಾಜಕೀಯ ರಂಗ ಪ್ರವೇಶ ಆದಾಗ, ಕಿರುತೆರೆ ಹಿರಿತೆರೆ ಆದಾಗ. ನೀವು ಇವತ್ತಿಗೂ ತಿಂಗಳಿಗೊಂದು ಸಲ ನಾಟಕ ಮಾಡ್ತಿರಲ್ಲ, ಆ ನಂಟು ಹೆಂಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯ್ತು ನಿಮ್ಗೆ? ಅದಕ್ಕೆ 2 ಕಾರಣ ಇದೆ. ಒಂದು, ನಾಟಕದಿಂದಲೇ ನಾನು ನಟ ಆಗಿದ್ದು. ಮೂಲತಃ ನಟನೆ ಅಂತ ಬಂದಿದ್ದೆ, ಅಲ್ಲಿಂದ ಬಂತು. ಅದರಿಂದ ನನಗೆ TV ನಲ್ಲಿ ಸಿಕ್ಕಿರ್ಬೋದು, ಅದರಿಂದ ಇದೆಲ್ಲ ಗೊತ್ತಿದೆ. ಇದ್ರ ಜೊತೆಗೆ ಒಂದು ತಂಡದಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಆ ತಂಡದಿಂದಲೂ ಹೆಸರು ಮಾಡಿದೆ ನಾನು. ಈಗ ತಂಡ ಉಳಿಬೇಕಾದ್ರೆ ನಾನು ಪಾಪ್ಯುಲರ್ ಆದಮೇಲೆ ಬಿಟ್ಟು ಹೋಗ್ಬಿಟ್ರೆ ಆ ತಂಡಕ್ಕೆ ತೊಂದರೆ ಆಗುತ್ತೆ. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳೋಣ. ಊಟ ಹಾಕಿದ್ದು, ಅನ್ನ ಹಾಕಿದ ಜಾಗ ಸರಿ, ಅದೊಂದು. ಇನ್ನೊಂದು, ಎಲ್ಲೋ ಒಂದು ಕಡೆ ಈ ಮುಖ್ಯಮಂತ್ರಿ ತುಂಬ ಪಾಪ್ಯುಲರ್ ಆದಮೇಲೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಕೊನೆ ತನಕ ಮಾಡೋಕ್ಕೆ ಪ್ರಯತ್ನ ಮಾಡೋಣ, ದಾಖಲೆನಾದರೂ ಆಗುತ್ತೆ. ಆಮೇಲೆ ನಮ್ಮ ರಂಗಭೂಮಿಲಿ ಹೆಂಗೆ ಅಂದರೆ, ಒಂದು ನಾಟಕ ಸಕ್ಸಸ್ ಆಗುತ್ತೆ, 3 ನಾಟಕ ಫೇಲ್ ಆಗ್ತವೆ. ಫೇಲ್ ಆಗಿದ್ದ ನಾಟಕ ದುಡ್ಡು ಖರ್ಚು ಎಲ್ಲ ಹುಟ್ಟೋದು ಕಷ್ಟ ಆಗುತ್ತೆ. ಈ ನಾಟಕದಲ್ಲಿ ಬಂದರೆ ಅದನ್ನು ಕಾಕ್ಕೋಬೋದಲ್ಲ. ಹಾಗಾದರೆ ನಾನು ಬರೋದ್ರಿಂದ ಅದಾಗತ್ತೆ ತಾನೇ, ಆ ಥರ ಯೋಚನೆ. ಆಮೇಲೆ ನನಗೆ ಎಷ್ಟೋ ಕಡೆ ದುಡ್ಡು ಬರ್ತದೆ, 1000 ಗಟ್ಟಲೆ ಬರ್ತಾಯಿದೆ. ಈ ನಾಟಕಕ್ಕೋಸ್ಕರ ಒಂದು ಏರೋಪ್ಲೇನಿಗೆ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ನಾಟಕ ಆಡೋದ್ರೆ ನನಗೂ ತೃಪ್ತಿ ಸಿಗುತ್ತೆ, ನಾಟಕನೂ ಆದಂಗೆ ಆಗುತ್ತೆ, ಆ ಜೀವನವೂ ಬಿಟ್ಟಂಗಾಗಲ್ಲ, ಅದರ ನೆಮ್ಮದಿನೂ ಸಿಗುತ್ತೆ.
ಅವ್ರ ಜೊತೆಲಿ ಕಾಲ ಕಳೆದಂಗೆ ಆಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡೋಕ್ಕೆ ಹೋಗಿದ್ದು. ಈಗ ನೋಡಿ ನಮ್ಮ ರಂಗ ಕಲಾಗಂಗೋತ್ರಿಗೆ 56 ವರ್ಷ ಆಗಿದೆ ಶುರುವಾಗಿ. 56 ವರ್ಷ. ನಾನು 5 ವರ್ಷ ಆದಮೇಲೆ ಸೇರ್ಕೊಂಡಿದ್ದೆ. 51. ಈಗ ನನಗೆ 51 ವರ್ಷ ಅದರ ಸಂಬಂಧ. 45 ವರ್ಷದಿಂದ ಈ ನಾಟಕ ಮಾಡಿದ್ದು. ಬಣ್ಣ ಹಾಕಿದ್ದು 50ನೇ ವರ್ಷದಿಂದ ನಾನು ಈ ನಾಟಕ ಮಾಡಿದ್ದು 45 ವರ್ಷಗಳಿಂದ. ಡಿಸೆಂಬರ್ 1980 ಡಿಸೆಂಬರ್ 6 ಶೋ ಮಾಡಿದ್ದೆ ಒಟ್ಟಿಗೆ ನಾನು. ಹಾಗಾಗಿ ರಾಜಾರಾಮ್ ಡೈರೆಕ್ಟ್ರು, ನಾನು ಇದು ಮಾಡಿದ್ದು ಆ ನಾಟಕ ಮಾಡಿದ್ದು. ಅಲ್ಲಿಗೆ ಪಾಪ್ಯುಲರ್ ಆಯಿತು, ಹೌಸ್ಫುಲ್ ಆಗ್ತಾ ಒಳ್ಳೆ ಕ್ರೌಡ್ ಬರೋಕ್ಕೆ ಶುರು ಆಗ್ಬಿಡ್ತು. ಅದು ಟೈಟ್ಲಿಗೂ ಏನೋ ಆ ಟೈಮ್ನಲ್ಲಿ ಅವತ್ತು. ಆಮೇಲೆ ನಾನು ಹೆಸರು ಮಾಡಿದ್ನಲ್ಲ, ಇವತ್ತಿನವರೆಗೂ ಕೂಡ ಹೌಸ್ಫುಲ್ ಥರನೇ ಹೋಗ್ತದೆ ಹೆಸರು, ಎಲ್ಲ ಹಾಕಿದ್ರೂ ಕೂಡ. ಅದಕ್ಕೋಸ್ಕರ ಏನು ಮಾಡಿದೆ, ರಾಜಾರಾಮ್ ನಮ್ಮ ತಂಡಕ್ಕೆ ಕೇಳಿದೆ, ಪ್ರತಿ ತಿಂಗಳು 1 ಅಥವಾ 2 ದಿನ ನಿನಗೆ ಮೀಸಲಿಡ್ತೀನಿ, ಶೋ ಹಾಕ್ಕೊಳ್ಳಿ, ಹೆಂಗೋ ಹೌಸ್ಫುಲ್ ಆಗುತ್ತೆ, ಬೇರೆ ನಾಟಕ ಲಾಸ್ ಮಾಡ್ಕೊಳ್ಳಿ. ಹಿಂಗೆ ನಾವು ಮಾತಾಡಿಕೊಂಡು ಮದ್ರಾಸ್ನಲ್ಲಿದ್ದರೂ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಿದ್ದೆ, ಮಂಗಳೂರಿನಲ್ಲಿದ್ದರೂ ಬಂದು ಪಾತ್ರ ಮಾಡ್ಕೊಂಡು ಹೋಗ್ತಿದ್ದೆ. ಈಗಲೂ ಮಾಡ್ತಾಯಿದ್ದೆ. ಈಗ ಅಷ್ಟೆಲ್ಲ ಮಾಡಿ 900ನೇ ಶೋವಿಗೆ ಬಂದಿದ್ದೀನಿ. ನಿಮ್ದು ಯಾವಾಗ ರಿಲೇ ಆಗ್ತದೆ ನಂಗೆ ಗೊತ್ತಿಲ್ಲ. 20ನೇ ತಾರೀಕು ಜೂನು ನಾಟಕ, ಮತ್ತೆ ಮುಖ್ಯಮಂತ್ರಿ ಅನ್ನೋ ನಾಟಕ 900ನೇ ಶೋ ಉಚಿತವಾಗಿ ಮಾಡಿಸ್ತಾ ಇದ್ವಿ ನಮ್ಮ ಸಂಸ್ಥೆಯಿಂದ. ಅವತ್ತು ಬೆಳಗ್ಗೆ ಇನ್ನೊಂದು ನಾಟಕ, ಇವತ್ತಿನ ರಾಜಕಾರಣ ಇದೆಯಲ್ಲ, ಕಿತ್ತಾಟ, ಮಂತ್ರಿ ಪದವಿಗಳ ಕಿತ್ತಾಟ, ಅದರದ್ದೊಂದು ಮತ್ತೆ ಮುಖ್ಯಮಂತ್ರಿ ಅಂತ ಒಂದು ಬರ್ಸಿದ್ದೆ. ಅದು 2 ಮಾಡ್ತಾ ಇದ್ದೆ. ಅಂದರೆ ಆ ತೃಪ್ತಿ ನನಗೆ ಯಾಕೆ ಸಿಕ್ಕಿದೆ ಅಂತ, ಅದು ಮಾಡೋದೇ ಒಂದು ಖುಷಿ ನನಗೆ. ಆಮೇಲೆ ಪ್ರತಿದಿನ ಆ್ಯಕ್ಟಿಂಗ್ ಕಲಿಬೋದು ನಾವು, ಪ್ರತಿ ಸರಿನೂ. ಸಿನಿಮಾದಲ್ಲಿ ಹಂಗಾಗಲ್ಲ, ಯಾರೋ ಹೇಳ್ತಾರೆ ಕಟ್ ಮಾಡ್ತಾರೆ. ಇದಕ್ಕೆ ನಾವು ಹೋದ್ಮೇಲೆ ಅಲ್ಲಿಗೆ ಈ ವಯಸ್ಸಾಗಲಿ ಆ ವಯಸ್ಸಾಗಲಿ ಅಲ್ಲಿಗೆ ಫಸ್ಟ್ ಅಲ್ವೇನಮ್ಮ, ನೀನು ಬಂದು ಕೂತ್ಕೊಳ್ಳೋ ನೋಡುವಾಗ ನನಗೆ ಫಸ್ಟೇ ಅಲ್ವ ನಿಮಗೆ ಕಾಣಿಸೋದು. ಹಾಗಾಗಿ ಅದನ್ನು ಬಿಡಲಿಲ್ಲ. ಟಿ ವಿ ಅದರಲ್ಲಿ ತೃಪ್ತಿ. ಟಿ ವಿ ಯಾಕೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತಂದರೆ, ಸಿನಿಮಾದಲ್ಲಾದರೂ ಜನ ಮರಿಬೋದು. ನಾನು ಸಿನಿಮಾ ಬರದೇ ಇದ್ರೆ 5 ದಿವಸ 5 ತಿಂಗಳೋ ವರ್ಷನೋ ಮರ್ತೋಗ್ತಾರೆ. ನಾಟಕ ಕಡಿಮೆ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಟಿ ವಿ ನೇರವಾಗಿ ಅವ್ರ ಮನೆಗೆ ಹೋಗ್ತೀನಲ್ಲ, ಎವ್ರಿ ಡೇ ಯಾರು ಇಷ್ಟ ಇರಲಿಲ್ಲದೆ ನೋಡ್ತಾರೆ. ಆಮೇಲೆ ನಾನು ಚಂದ್ರು ಇದ್ದಾರೆ ಜೀವಂತವಾಗಿ ಅಂತಲ್ಲ ಅದ್ರೂ ಗೊತ್ತಾಗುತ್ತೆ, ಮತ್ತು ಆ್ಯಕ್ಟಿವ್ ಆಗಿದ್ದಾರೆ ಇನ್ನೂ ಚಂದ್ರು ಅಂತಲ್ಲ ಆದರೂ ಆಗುತ್ತೆ. ಆಮೇಲೆ ಪಾಪ್ಯುಲರು ಇರ್ತೀನಿ ಅಂತ ಅಲ್ಲಿ ಮಾಡ್ತೀನಿ. ಸಿನಿಮಾ ಹೆವಿ ದುಡ್ಡು ಸಿಗುತ್ತೆ, ಹೋಗ್ತೀನಿ, ಪಾತ್ರ ಮಾಡ್ತೀನಿ, ಬರ್ತೀನಿ. ಈ ಮಧ್ಯದಲ್ಲಿ ನನ್ನ ಕೊಡುಗೆ ಏನು ಸಮಾಜಕ್ಕೆ? ಚಿಕ್ಕ ಬಡತನದಲ್ಲಿದ್ದೆ, ಮಠದಲ್ಲಿ ಓದಿ ಬಂದೆ, ವಾರದನ್ನ ಊಟ ಮಾಡಿದ್ದೀನಿ, ಎಲ್ಲ ಮಾಡಿದ್ದು, ಅಕ್ಕ ತಂಗಿದ್ರ ಮನೇಲಿದ್ದು ಬಂದೆ. ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ, ಪ್ರಕೃತಿ ಕೊಟ್ಟಿದೆ, ನನಗೆ ಈ ಜಾಗ ಕೊಟ್ಬಿಟ್ಟಿದೆ ಅಂದರೆ ನನ್ನಿಂದ ಕೊಡುಗೆ ಏನು ಅಂದಾಗ, ಈ ನಾಟಕದಿಂದ ಬೇಕಾದಷ್ಟು ಶೋಗಳನ್ನ ಸಹಾಯಧನ ಮಾಡಿದ್ದೀನಿ. ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗಿರ್ಬೋದು, ಬ್ಲೈಂಡ್ ಸ್ಕೂಲ್ಗಳಿರ್ಬೋದು, ಯಾವ್ದಾನ ನಾಟಕದವ್ರ ಮದುವೆ ಮುಂಜಿಗೆ ತೊಂದರೆ ಆದಾಗ ಫ್ರೀ ಶೋ ಕಲೆಕ್ಷನ್ ಎಲ್ಲ ಅವರೇ ಮಾಡ್ಕೋಬೋದು. ಆಮೇಲೆ ಯಾವ್ದಾನ ಸಮಾಜದಲ್ಲಿ ಬಿಲ್ಡಿಂಗ್ ಕಟ್ಸಿದ್ರೆ ಸ್ಕೂಲ್ ಕಟ್ಸ್ತೀವಿ ಅಂತಂದರೆ ಅದೊಂದು ಸಹಕಾರ ಆಯ್ತಲ್ಲ, ಅದನ್ನು ಕೊಟ್ಟೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಕಾಲ ಕಳಿಬೇಕಲ್ಲ. ಟೋಟಲ್ 30 ದಿವಸದಲ್ಲಿ ಮನೆಗೆ ಅಂತ ಬಿಟ್ಟು ಮಿಕ್ಕಿದ ದಿವಸ ನಾನು ಹೆಂಗಾದರೂ ಎಂಗೇಜ್ ಆಗಿರ್ಬೇಕಿಲ್ಲದ್ರೆ ತಪ್ಪಾಗುತ್ತೆ ಅನ್ನೋ ದೃಷ್ಟಿಯಿಂದ ಕನ್ನಡದ ಹೋರಾಟ ಇತ್ತಲ್ಲ, ಅವಾಗ ನನ್ನ ಕನ್ನಡದ ಮೇಲೆ ಅಪಾರವಾದ ಪ್ರೇಮ ಯಾಕೆ ಬಂತಂದರೆ, ಬೇರೆ ಭಾಷೆ ಬರ್ತಿರ್ಲಿಲ್ಲ, ಅದಕ್ಕೆ ಪ್ರೇಮ ಬಂತು. ಅದು ಸತ್ಯನೇ. ಆಮೇಲೆ ಇದು ಮಾತಾಡೋದು ಕಲ್ತ್ಕೊಂಡಿದ್ದೀನಿ. ಆವಾಗ ಭಾರತ ದೇಶ ಒಂದು ಸಂತೋಷ, ರಾಜ್ಯ ಭಾಷೆ ಮೇಲಾಗಿರೋದು, ಭಾಷೆ ನಮ್ಮ ಅದಕ್ಕೆ ಹೋರಾಟಗಳಿದೆ, ಅದು ಕಂಟಿನ್ಯೂಸ್. ಹಾಗಾಗಿ ಈ MLA ಅದೇ, MLC ಅದೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಅದೇ, ಆಕಸ್ಮಿಕ ಎಲ್ಲದರಲ್ಲೂ ಎಂಗೇಜ್ ಟೈಮ್ ಕೊಟ್ಕೊಂಡು 1 ತಿಂಗಳಲ್ಲಿ ಅಷ್ಟು ಹಂಚ್ಕೊಂಡು ಮಾಡ್ತಾನೆ. ಇವತ್ತು ಸೀರಿಯಲ್ ನೀವು ಭಾಗ್ಯಲಕ್ಷ್ಮಿ ನೋಡಿ ಬರ್ತೀನಿ, ಮುಗಿತಾ ಬಂದಿದೆ. ಈಗ ನಾಟಕ ಈಗ ಹೇಳದೆ ಮಾಡ್ತಿದ್ದೀನಿ. ಸಿನಿಮಾ ಯಾವುದೋ 2 ಬಡವರು ಸಣ್ಣ ಪ್ರೊಡಕ್ಷನ್ನವ್ರು ಕೊಡ್ತಾರಲ್ಲ, ಅವ್ರಿಗೂ ಮಾಡಿದೆ. ಹೋರಾಟಕ್ಕೆ ಹೋಗಿ ಬಂದು ಈಗ ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು. ಈ ಸರ್ಕಾರಗಳು ಇಷ್ಟೊಂದು ಫೇಲ್ ಆಗ್ತಾ ಇದ್ದಾವಲ್ಲ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದು ಯಾರೋ ಕರೆದಿದ್ರು. ಅದಕ್ಕೆ ನಾನು ಏನು ನಿಮ್ಗೆ ಸಹಾಯ ಮಾಡ್ತೀನಿ, ಬನ್ನಿ ಏನು ಮಾಡಬೇಕು ಅಂತ ಹೋಗಿ ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ. ಪ್ರೆಸೆಂಟ್ ಪರ್ಯಾಯ ಅಂತ ಮಾತಾಡೋದಾದರೆ, ಇಡೀ ದೇಶದಲ್ಲಿ ಸದ್ಯ ಆಗ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ. ಇಲ್ಲಿ ಒಟ್ಟು ವ್ಯವಸ್ಥೆ ಸ್ವಾತಂತ್ರ್ಯ 77-78 ವರ್ಷ ಆಗ್ತಾ ಬಂತು. ಸ್ವಾತಂತ್ರ್ಯ ಅವತ್ತಿನ ಸಮಾಜ, ಅವತ್ತಿನ ಜನ ಬೇರೆ ಥರ ಬಡತನ ಇತ್ತು, ಇಕ್ಕಟ್ಟು ಇತ್ತು ದೇಶದಲ್ಲಿ. ಸ್ವಾತಂತ್ರ್ಯ ಬಂತಿದ್ದು, ಗುಲಾಮಗಿರಿಯಿಂದ ಬಿಡುಗಡೆ ಆಗಿತ್ತು, ಮಹಾತ್ಮ ಗಾಂಧೀಜಿ ಹೋರಾಟ, ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಅವರು. ಅದಕ್ಕಿಂತ 12ನೇ ಶತಮಾನದಲ್ಲಿ ಬಸವಣ್ಣನೇ ಒಂದು ಜೀವನ ಸಂವಿಧಾನ ಕೊಟ್ಟರು, ಕಳಬೇಡ ಕೊಳಬೇಡ, ಉಸಿಯ ನುಡಿಯಬೇಡ, ಮುನಿಯಬೇಡ, ಅಂದರೆ ಇದನ್ನು ಮನುಷ್ಯನಾಗಿರುವಂಥ. ಇದಾದಮೇಲೆ ಇಡೀ ದೇಶಕ್ಕೆ ರಕ್ಷಣೆ ಮತ್ತು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಂವಿಧಾನ ಕೊಟ್ಟರು. ಆದರೆ ಆ ರೀತಿ ನಡ್ಕೊಂಡು ಬಂದಿದ್ದೀವ ಅಂತ ನೋಡಿದಾಗ 78 ವರ್ಷ ಇಲ್ಲ, ಬದುಕಿದ್ದೀವಿ. ಆದರೆ ಏರುಪೇರು ಇಲ್ವಾ, ಶ್ರೀಮಂತಿಗೆ ಬಡತನ ಇಲ್ವಾ, ಕೀಳಿರಿಮೆ ಇಲ್ವಾ, ಜಾತಿ ಇಲ್ವಾ, ಇನ್ನೂ ಜಾತ್ಯತೀತ ಮನೋಭಾವನೆ ಬಂದಿದೆಯಾ ಜನರಲ್ಲಿ? ಇಲ್ಲವೇ ಇಲ್ಲ.
ಇವತ್ತು ಮಲ ಹೊರ್ತಕ್ಕಂಥ ಸ್ವಲ್ಪ ಕಡಿಮೆ ಆಗಿದ್ರು ಇನ್ನೇನೋ ಹೊರೋದಿದ್ದೇ ಇದೆಯಾ, ಇನ್ಯಾರೋ ಮನೆಯೊಳಗೆ ಆ ಜಾತಿಯನ್ನು ಮನೆಗೆ ಸೇರಿಸಿ, ಇದೆಲ್ಲ ಇದ್ದೇ ಇದೆ. ಧರ್ಮ, ದೇವರು, ಇದೆಲ್ಲ ಒಂದು ಮೂಢನಂಬಿಕೆ. ಎಲ್ಲವೂ 75 ವರ್ಷ ಸ್ವಾತಂತ್ರ್ಯ ಬಂದರೂ ರಿಪೇರಿ ಆಗಿಲ್ಲ, ಸಂವಿಧಾನ ಇದ್ದೂ. ಅದಾದಮೇಲೆ ಎಲ್ಲಿಗೆ ಬಂದು ನಿಂತಿದೆ ಇವತ್ತಿನ ದಿವಸ? ಅಸ್ತಿತ್ವ. ನನ್ನ ಸ್ಥಾನವನ್ನು ಯಾರಿಗೂ ಬಿಟ್ಕೊಡೋದು ಬೇಡ, ನಾನೇ ಇರಬೇಕು, ನನ್ನ ಬಿಟ್ಟರೆ ನನ್ನ ಕುಟುಂಬದವ್ರು ಇರಬೇಕು, ನನ್ನ ಜಾತಿಯವರು ಇರಬೇಕು. ಆಮೇಲೆ ಎಷ್ಟು ದುಡ್ಡು ಬಿಸಾಕಿದ್ರೂ ಕೂಡ ಮತದಾನವನ್ನು ಕೊಂಡ್ಕೋಬೋದು ಅನ್ನೋ ರೀತಿಯಲ್ಲಿ ಕಲುಷಿತ ಮಾಡಿಟ್ಟಿದ್ದೀವಿ. ಸರ್, ನೀವು ಈ ಬದಲಾವಣೆ ಅನ್ನೋದು ಆಗದೇ ಇಲ್ವಾ ದೇಶದಲ್ಲಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂದರೆ ಕೆಲವೊಂದು ಸಿದ್ಧಾಂತಗಳನ್ನು ಹೇಳಿ ಅಧಿಕಾರಕ್ಕೆ ಬರೋ ಪಾರ್ಟಿಗಳು, ಅದು ಪ್ರಾದೇಶಿಕ ಆಗಬಹುದು, ರಾಷ್ಟ್ರೀಯ ಆಗಬಹುದು, ಆದರೆ ಒಂದು ಎಲೆಕ್ಷನ್ ದಾಟಿ ಇನ್ನೊಂದು ಎಲೆಕ್ಷನ್ ಬರೋದ್ರೊಳಗೆ ಏನು ವ್ಯತ್ಯಾಸ ಇರೋದಿಲ್ಲ. ಕನ್ನಡಿ ನೋಡಿದಾಗ ಆಗುತ್ತೆ, ಆ ಪಕ್ಷನೂ ಒಂದೇ ಈ ಪಕ್ಷನೂ ಒಂದೇ. ಫಾರ್ ಎನ್ ಎಕ್ಸಾಂಪಲ್, ಗ್ಯಾರಂಟಿಗಳು ಮುಳುಗಿಸುತ್ತವೆ ಅಂತಾರೆ, ಮತ್ತು ಅದೇ ಪಕ್ಷನೇ ಮತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಅಂದರೆ ಅಧಿಕಾರ ಅನ್ನೋ ವಿಷಯಕ್ಕೆ ಬರೋದಾದರೆ ಅಲ್ಲಿ ಸಿದ್ಧಾಂತಗಳು ನಿಲ್ಲೋದಿಲ್ಲ. ಆದರೆ ಈಗ TVK ಪಾರ್ಟಿ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ, ವಿಜಯ್ ಗೆಲುವು. ಹಾಗೆ ಇವಾಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಡಿಜಿಟಲಲ್ಲಿದೆ. ಇದು ಇತಿಹಾಸ ಪಾಠ ಹೇಳುತ್ತೆ. ಸ್ವಾತಂತ್ರ್ಯ ಬಂದಿದ್ದು ಹೇಗೆ ನಮಗೆ? ಎಷ್ಟೋ ಅನಾಹುತಗಳೆಲ್ಲ ಆಗಿ ಸಾವಿರಾರು ಜನ ಸತ್ತು ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ. ಮಹಾತ್ಮ ಗಾಂಧೀಜಿ ಶ್ರೀಮಂತರಾದರು, ಬಟ್ಟೆ ಬಿಚ್ಚಾಕಿ ಓಡಾಡಿಕೊಂಡು ಊರೂರು ಎಲ್ರಿಗೂ ಬಟ್ಟೆ ಸಿಗೋರು, ನಾನು ಬಟ್ಟೆ ಹಾಕೊಳ್ಳಲ್ಲ, ಕಾಲಿಗೆ ಚಪ್ಪಲಿ ತೊಟ್ಕೊಳ್ಳಲ್ಲ, ಅವ್ರ ಜೀವನ ಪೂರ್ತಿ ಅದಕ್ಕೆ ತೆಗೆದಿದ್ರು, ಸ್ವಾತಂತ್ರ್ಯ ತಂದು ಕೊಟ್ಟರು. ಅದಕ್ಕೆ ಎಷ್ಟು ವರ್ಷ? ಒಂದು ದಿವಸ, ಒಂದು 2 ದಿವಸದಲ್ಲ ಆಯಿತಾ, ಸುಮಾರು ವರ್ಷ. ಹಾಗೆ ರಾಜಕಾರಣದಲ್ಲಿ ನಮ್ಮ ಸ್ವತಂತ್ರ ಬಂದಾದ್ಮೇಲೂ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿಗಳು ಇದ್ದರು, ಸರ್ಕಾರವು ಇತ್ತು. ಆಮೇಲೆ ಯಾವುದಾದ್ರೂ ಒಂದು ಸಣ್ಣ ಘಟನೆ ನಡೆದಾಗ ಅನ್ಯಾಯ ಅಂತ ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಮನಸ್ಥಿತಿಯೂ ಇತ್ತು. ನೀವು ನೋಡಿದ್ದೀರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಸ್ಥಿತಿ ರೈಲ್ವೆ, ಅವ್ರಿಗೂ ಸಂಬಂಧನೇ ಇಲ್ಲ, ರೈಲ್ವೆ ಮಂತ್ರಿ ಆಗಿದ್ದರಿಂದ ಅಲ್ಲಿ ಇನ್ಸಿಡೆಂಟ್ ಆಗಿ ಸತ್ತರು ಅಂದಾಗ ನಾನು ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಕೊಡ್ತೀನಿ, ಬೇಡ ನನಗೆ ಅದು. ಆ ಥರ ಯಾವುದೋ ನಮ್ಮ ಬಂಗಾಳದ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಅವಕಾಶ ಸಿಕ್ಕಿದಾಗ ಅದು ತಾತ್ಕಾಲಿಕವಾದ ಹುದ್ದೆ ಆಗುತ್ತೆ, ಸದ್ಯಕ್ಕಿಲ್ಲ, ಸರಿಯಾಗಿಲ್ಲ, ಸ್ಟೇಬಲ್ ಆಗಿಲ್ಲ, ನಾನು ಆಗಲ್ಲ ಅಂದರು. ಹೀಗೆ ನಡ್ಕೊಂಡು ಬಂದಿದ್ದಾವೆ. ಆದರೆ ಬರ್ತಾ 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 ಎಲ್ಲಿಗೆ ಬಂತು ಕೊನೆಗೆ ಅಂತಂದರೆ ಜಾತಿ ಪ್ರಮುಖವಾಗ್ತಾ ಬಂತು, ದುಡ್ಡು ಪ್ರಮುಖವಾಗ್ತಾ ಬಂತು. ಅಂದರೆ ಚುನಾವಣೆಯನ್ನು ದುಡ್ಡಿನಿಂದ ಅಳೆಯೋ ಲೆವೆಲಿಗೆ ಬಂದ್ಬಿಟ್ಟು. ನಾನು ಚುನಾವಣೆಗೆ ನಿಂತನಲ್ಲ, ಸಣ್ಣ ಉದಾಹರಣೆ ಕೊಡ್ತೀನಿ. ಗೌರಿಬಿದನೂರಲ್ಲಿ ಕೇವಲ 4 ಲಕ್ಷ ರೂಪಾಯಿ ಮಿನಿಮಮ್ ಏನು ಖರ್ಚಾಗಬೇಕು ಅಷ್ಟಕ್ಕೆ ಖರ್ಚಾಯಿತು, ಚುನಾವಣೆಗೆ ಗೆದ್ದು ಬಂದೆ. ಇವತ್ತು ನೀವು ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲ್ಲ 4 ಲಕ್ಷದಲ್ಲಿ. ಅಂದರೆ ಮತದಾರರನ್ನ ಅವ್ರನ್ನ ದಾರಿ ತಪ್ಪಿಸಿದ್ದೀವಿ ಅಂತ ನಾನು ಹೇಳಿದ್ರೆ, ಇಲ್ಲ ಅವ್ರು ದಾರಿ ತಪ್ಪಿದ್ದಾರೆ ಅಂತ ವಾದ ಮಾಡ್ತಾರೆ. ಈಗ ಯಾವುದು ಸತ್ಯ ಸರ್? ಸತ್ಯ ಅಂತೂ ಆಗಿರೋದು ಸತ್ಯ. ಕೋಳಿ ಮೊಟ್ಟೆನ ಕೋಳಿ ನಾನ ಥರ ಆಗಿದೆ ಇವತ್ತಿನ ದಿವಸ. ಇದೇನಾಯಿತು ಚುನಾವಣೆಯಲ್ಲಿ, ಈ ಸರ್ವರಿಗೂ ಸಮಪಾಲು ಅನ್ನೋ ಪ್ಯಾಟ್ರನ್ಸ್ ಬರದೇ ಇದ್ದಿದ್ದರಿಂದ, ಇಂಬ್ಯಾಲೆನ್ಸ್ ಜಾಸ್ತಿ ಆಗಿದ್ದರಿಂದ, ಬಡತನ ಇದೆಲ್ಲನೂ. ಆಮೇಲೆ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಅಕ್ಷರಸ್ಥರನ್ನು ಮಾಡಿಲ್ಲದೆ ಇರೋದ್ರಿಂದ ನಾವು ಸಂಪೂರ್ಣ ಶಿಕ್ಷಣ ಸಿಕ್ಕಿಲ್ಲ, ಸಂಪೂರ್ಣ ಆರೋಗ್ಯ ಕೊಟ್ಟಿಲ್ಲ, ಸಂಪೂರ್ಣ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ. ಆಗಿದ್ದಾಗ ಅವರಿಗೆ ಬದುಕಿನ ಸಮಸ್ಯೆಯಲ್ಲಿ ಎಲ್ಲೆಲ್ಲೋ ಬದುಕಿಗೋಸ್ಕರವಾಗಿ ರಾಜಿ ಆಗ್ತಾ ಬಂದರು ಜನ. ಯಾರೋ 5,000 ದುಡ್ಡು ಕೊಡ್ತಾರೆ ಅಂದರೆ ತಾತ್ಕಾಲಿಕವಾಗಿ ಅದನ್ನು ಅನುಕೂಲ ಆಗುತ್ತೆ ಅಂದ ತಕ್ಷಣ ಅದಕ್ಕೆ ಮೈಂಡ್ ಕರಪ್ಟ್ ಆಯಿತು. ಇದನ್ನು ಉದ್ಯೋಗ ಮಾಡ್ಕೊಂಬಿಟ್ರು. ಇದನ್ನು ಸೇವೆ ಅಂದ್ಕೊಂಡ್ಲೇ ಇಲ್ಲ ನಮ್ಮ ದೇಶದಲ್ಲಿ. ಮೊದಲು ಸೇವೆಯಾಗಿ ಶುರುವಾಗಿದ್ದು ಇವತ್ತು ಉದ್ಯೋಗ ಆಗೋಗಿದೆ. ಅಂದರೆ ಇಲ್ಲಿ ಸೇರ್ಕೊಂಡ್ರೆ ಈ ಪೋಸ್ಟ್ಗೆ ಹೋಗಿ ಕೂತ್ಕೊಂಡ್ರೆ ನಾನು ಎಷ್ಟು ದುಡಿಬೋದು ಅಂತ. ಬರೀ ದುಡಿಯೋದಲ್ಲ, ಮತ್ತು ನನ್ನ ಮಗನಿಗೆ ಏನು ಅನುಕೂಲ ಮಾಡಿಕೊಡ್ಲಿ, ನನ್ನ ಹೆಂಡತಿಗೇನು. ಇವತ್ತು ನೋಡಿ, ಯಾವ ಪಾರ್ಟಿ ಒಳಗಡೆ ಕುಟುಂಬ ರಾಜಕಾರಣ ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ, ಜಾತಿ ರಾಜಕಾರಣ ಬಿಟ್ಟು ಮಾಡ್ತಿದ್ದಾರೆ, ದುಡ್ಡಿಲ್ಲದೆ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಸರಿ ಚುನಾವಣೆ ನಡೆದ್ರೆ ನಿಮಗೆ 50 ಕೋಟಿ ಮಿನಿಮಮ್ ಇರತಕ್ಕಂಥ ಶಕ್ತಿ ಇರೋರಿಗೆ ಟಿಕೆಟ್ ಕೊಡ್ತಿದ್ದಾರೆ. ಯಾವ ಪಾರ್ಟಿ? ಈ ದೇಶದಲ್ಲೇ, ಇನ್ಕ್ಲೂಡಿಂಗ್ BJP ಬಂದಿದ್ದು ಬೇರೆ ರೀತಿಯಲ್ಲಿ. ಎಂಥ ಸಿದ್ಧಾಂತ ಇಟ್ಕೊಂಡು ಬಂತು, ಎಂಥ ಮೋದಿ ಅಂತ ನಾವೆಲ್ಲ. ಇವತ್ತು ಏನೇನಾಗಿದೆ ಇವತ್ತು ದಿವಸ? ಅವರು ಕೂಡ ಫ್ರೀ ಬೀಸಿ ಯಾಕೆ ಕೊಟ್ಟರು? ಬೈದವರು ಕೊಡಬೇಡಿ, ಇದನ್ನು ನಿಲ್ಲಿಸ್ತೀವಿ, ಅವರೇ ಕೊಟ್ಟರಲ್ಲ. ಗೆಲ್ಲಬೇಕು ಚುನಾವಣೆಗೆ. ಆಮೇಲೆ ಯಾವತ್ತೂ ಮಾಡದೇ ಇರೋದನ್ನೆಲ್ಲ ವೋಟರ್ ಲಿಸ್ಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕಿತ್ತಾಕ್ತೀವಿ ಅಂತ ಚುನಾವಣೆ ಟೈಮ್ನಲ್ಲಿ ಯಾಕೆ ಮಾಡ್ತಾರೆ ಅವರು? ಮಾಡಿದ್ದು ಸರಿ, ನಾನು ಮಾಡಿದ್ದು ಸರಿ ಅಂತಲೇ ಹೇಳ್ದೆ. ಯಾವ ಟೈಮ್ನಲ್ಲಿ ಮಾಡ್ತೀರ ಹೇಳಿ? ನಿಮಗೆ ಅನುಕೂಲ ಆಗಬೇಕು ಅಂತ ಟೈಮ್ನಲ್ಲಿ ಮಾಡಿದೆ. ಹೀಗೆ ಒಂದೊಂದು ಪಕ್ಷದ ಬಗ್ಗೆನೂ ಮಾತಾಡ್ತಾ ಹೋದರೆ ಕಲುಷಿತವಾಗಿದೆ. ಕರಪ್ಟನ್ನು ನಾವು ರೂಟ್ ಕಾಸ್ ಕೊಟ್ಟೋಗಿದ್ದೀವಿ, ಎಲ್ಲಿ ಕೊನೆ ಹಂತಕ್ಕೆ ತಗೊಂಡೋಗ್ಬಿಟ್ಟಿದ್ದೀವಿ. ಡಿಸೆಂಟ್ರಲೈಸೇಷನ್ ಆಫ್ ಕರಪ್ಷನ್, ಮೇಲಿಂದ ಕೆಳಗಡೆವರೆಗೂ. ಪಾಡ್ಕಾಸ್ಟಿಗೆ ಮುಂಚೆ, ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ಒಂದು ಮಾತು ಅಂತ ಇದ್ರಿ, ಈಗ ಕರಪ್ಷನ್ನು ಕೂಡ ಲೀಗಲೈಸ್ ಮಾಡಿಬಿಡ್ತಾ ಇದ್ದಾರೆ ಅಂತ. ಅಂದರೆ ಸರಿ, ಇಟ್ಸ್ ಓಕೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅಂತ. ಈಗ ನಮಗಿರೋದು 4 ಅಂಗ ಅಲ್ವೇ? ನಮ್ಮ ಸಂವಿಧಾನ ಮತ್ತು ರಕ್ಷಣೆ ಮಾಡೋಕ್ಕಿರೋದು 4 ಅಂಗ. ಯಾವುದು? ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, 4ನೇದೇನು ಅಂದರೆ ನಿಮ್ಮದು ಮಾಧ್ಯಮ. ಅದು ಅಧಿಕೃತವಾಗಿಲ್ಲ, ಆದರೆ ಮಾಧ್ಯಮಾಂಗ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಶಾಸಕಾಂಗ ದಾರಿ ತಪ್ಪೋಯ್ತು,
ಅದು ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಯಾರನ್ನ ಚೀಫ್, ನಾನು ವ್ಯಕ್ತಿಗತ ಪಾರ್ಟಿ ಮಾತಾಡ್ತಾನೆ ಇಲ್ಲ. ಚೀಫ್ ಮಿನಿಸ್ಟ್ರುಗಳಿಗೆ ಜೈಲಿಗೆ ಹೋಗಿ ಬಂದರು, ತಿರ್ಗಿ ಅವರೇ ಮತ್ತೆ ಎಲೆಕ್ಷನ್ಗೆ ನಿಂತಿದ್ದಾರೆ, ಮತ್ತು ಗೆಲ್ತಾ ಇದ್ದಾರೆ ಸುಮಾರು ಕಡೆ. ಅಲ್ವಾ? ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಜೈಲಿಗೆ ಹೋದರು, ಜೈಲಿಗೆ ಬಂದರು, ಕೇಸ್ ನಡೀತಾ ಇದ್ದಾವೆ. ಆಮೇಲೆ ಅಪರಾಧಿ ಸ್ಥಾನದಲ್ಲಿದ್ದಾರೆ ಇನ್ನೂ ಬೇಕಾದಷ್ಟು ಜನ. ಇಂಥವ್ರನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ ವೋಟಿಂಗ್ನಲ್ಲಿ. ಅಂದರೆ ಇಲ್ಲಿ ಮತದಾನದ ವಿಚಾರ, ಚುನಾವಣೆಯ ವಿಚಾರ. ಚುನಾವಣೆಗೆ ಅಷ್ಟೊಂದು ದುಡ್ಡು, ದುಡ್ಡು, ಸೀರೆ, ಒಡವೆ, ಅಡುಗೆ ಮನೆ ಸಾಮಾನು, ಪಾತ್ರೆ, ಚಿನ್ನ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಫ್ರೀ ಕೊಡೋದು ತಪ್ಪು ಅಂತ ನಾನು ಹೇಳೋಲ್ಲ. ಫ್ರೀ ಕೊಡೋದು ಅನಾನುಕೂಲ ಇರ್ತಕ್ಕಂಥವ್ರಿಗೆ. ಈಗ ಮಾಶಾಸನ ಕೊಡ್ತೀವಿ, ಅದು ಫ್ರೀ ಅಂತ. ಅದು ಯಾಕೆ? ಅವ್ರ ಊಟಕ್ಕೆ ಬಟ್ಟಕ್ಕೆ ತೊಂದರೆ ಆಗುತ್ತೆ ಅಂತ. ಆಮೇಲೆ ಸ್ಪೆಷಲ್ ಚೈಲ್ಡ್ಸ್ಗಳಿಗೆ ಏನಾದರೂ ಒಂದು ವಿಶೇಷ ಸ್ಕಾಲರ್ಶಿಪ್ ಕೊಟ್ಟರೆ ಅದು ಫ್ರೀನೇ ಅಲ್ವಾ? ಹಾಗೇ ಊಟ ಗೀಟ ಸಿಕ್ಕದೇ ಇದ್ದಂಥ ಜನಗಳು ಇನ್ನೂ ಇದಾರಲ್ಲ ಇಲ್ಲಿ, ಅವ್ರ ಊಟ ಸಿಕ್ಕಬೇಕಾದ್ರೆ ಕಡಿಮೆ ದರದಲ್ಲಿ ಅಕ್ಕಿ ಕೊಡಬೇಕು, ಇದೆಲ್ಲ ಬಂದಿದ್ದು. ಆದರೆ ಇವತ್ತು ಬ್ರೈಬ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದನ್ನು ಚುನಾವಣೆಯಲ್ಲಿ. ಬ್ರೈಬ್ ಮಾಡಿ ಚುನಾವಣೆ ನಿಲ್ಲಿಸಿ ಕರಪ್ಟ್ ಮಾಡಿ 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 ಈಗ ಮತದಾರರು ಹೆಂಗಾಗಿದ್ದಾರೆ ಅಂದರೆ ಬ್ರ್ಯಾಂಡ್ ಆಗೋಗಿದ್ದಾರೆ. ಈ ಚುನಾವಣೆ ಬಂದರೆ ಇದರಲ್ಲಿ ಎಷ್ಟು ಸಿಗುತ್ತೆ. ಆಮೇಲೆ ಇನ್ನೊಂದು ತಪ್ಪಾಗಿದೆ ಸಂವಿಧಾನದಲ್ಲಿ, ಒಂದು ಸಣ್ಣದು ಏನು ಅಂತಂದರೆ, ಈ ಚುನಾವಣೆಯನ್ನು ಗೆದ್ದವ್ರನ್ನ ತಪ್ಪುದಾರಿಗೆ ಹೋದಾಗ ಹಿಂದಕ್ಕೆ ಕರ್ಸ್ಕೊಳ್ಳೋದಿಲ್ಲ. ಇಲ್ಲ, ಹೌದು. ಈಗ ನಿಮಗೆ ಕೊಡ್ತಿದ್ದೀನಿ ಭಾವನಾ, ನೀವು ಓಟ್ ಹಾಕ್ತಾ 5 ವರ್ಷ ನಿಮಗೆ ಫುಲ್ ಪವರ್. 5 ವರ್ಷದಲ್ಲಿ ಎಷ್ಟು ಬೇಕಾದ್ರೂ ತಪ್ಪು ಮಾಡ್ಬೋದು. ಆಮೇಲೆ 5 ವರ್ಷ ಆದಮೇಲೆ ಬೇಕಾದ್ರೆ ನಿಮ್ಮನ್ನು ಇಳಿಸ್ಬೋದು. ಮುಂಚೆ ತಗೊಳ್ಳೋವಂಥದ್ದು ಕಾನೂನಿಲ್ಲ. ಆಮೇಲೆ ಚುನಾವಣೆಯನ್ನು ದುಡ್ಡಿರೋರದೇ ಆಗಿರೋದ್ರಿಂದ ಚುನಾವಣೆನ ಅವ್ರಿಗೆ ಮಾಡೋಕ್ಕೆ ಬಿಡಬಾರ್ದು, ಸರ್ಕಾರವೇ ಮಾಡಬೇಕು. ನನ್ನ ವಾದದಲ್ಲಿ ಸರ್ಕಾರವೇ ಮಾಡೋದು ಹೆಂಗೆ ಅಂತಂದರೆ, ಒಬ್ಬೊಬ್ಬ ಕ್ಯಾಂಡಿಡೇಟ್ ಇಷ್ಟಿಷ್ಟು ಕಟ್ಬಿಡಿ ನಿಮ್ಮ ಖರ್ಚು ವೆಚ್ಚ. ನಾವು ಚುನಾವಣೆ ಪ್ರಚಾರ ಮಾಡ್ತೀವಿ, ನಿಮ್ಮ ಫೋಟೋ ಹಾಕ್ತೀವಿ, ನಿಮ್ಮ ಚಿಹ್ನೆ ಹಾಕ್ತೀವಿ, ನಿಮ್ಮ ಸಿದ್ಧಾಂತನೂ ಹಾಕ್ತೀವಿ, ಆ ಊರಲ್ಲಿ ಒಂದು ಬೋರ್ಡು ಹಾಕ್ತೀವಿ, ಅಲ್ಲಿ ಬಂದು ಭಾಷಣ ಮಾಡ್ಕೊಂಡು ಹೋಗಿ. ನೀವು ದುಡ್ಡು 5 ಪೈಸೆ ಖರ್ಚು ಮಾಡಿ ಪಾಂಪ್ಲೆಟ್ಸ್ ಹಂಚ್ಕೊಡ್ದು, ಎಂಡ ಹಂಚ್ಕೊಡ್ದು, ಅವೇನೂ ಮಾಡಿಕೊಡ್ದು. ಆಗ ಚುನಾವಣೆ ಸುಧಾರಣೆ ಆಗೋಕ್ಕಾಗುತ್ತೆ. ಆಮೇಲೆ ಮತದಾನ ಕಡ್ಡಾಯ ಮಾಡಿ. ಮತದಾನ ಕಡ್ಡಾಯ ಮಾಡಬೇಕಾದ್ರೆ ಫ್ರೀ ಶಿಕ್ಷಣ ಕೊಟ್ಟಿದ್ದೀರಾ ಎಲ್ರಿಗೂ ಸರಿಯಾಗಿ ನೀವು? ಆಮೇಲೆ ಆರೋಗ್ಯ ಸರಿಯಾಗಿ ಕೊಟ್ಟಿದ್ದೀರಾ? ಇವತ್ತು ಯಾರಿಗೆ ಅನುಕೂಲ ಸಿಗ್ತಾ ಇರ್ತಕ್ಕಂಥದ್ದು? ಇವತ್ತು ಹೇಳ್ತೀವಿ ಸರ್, ಇದು ಡೊನೇಷನ್ ಇರ್ತಕ್ಕಂಥ ಸ್ಥಿತಿ ಎಷ್ಟಿದೆ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಕಾರಣ ಏನಂದರು, ನೀವು ಗೆದ್ದು ಬರ್ತಕ್ಕಂಥ MLAಗಳು MP ಗಳದೇ ಸ್ಕೂಲ್ಗಳಿದ್ದಾವೆ, ನೀವೇ ಇನ್ಸ್ಟಿಟ್ಯೂಟ್ ಮಾಡಿದ್ದೀರಾ. ನಿಮ್ಮ ಪಕ್ಕದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು. ಅವರಿಗೆ ಟೇಬಲ್ ಕೊಡಲ್ಲ, ಚಾಕ್ ಪೀಸ್ ಕೊಡಲ್ಲ, ಮೇಸ್ಟ್ರನ್ನ ಕೊಡಲ್ಲ. ಆಮೇಲೆ ಅದನ್ನು ವೈಂಡ್ ಅಪ್ ಮಾಡಿ ಬೇರೆ ಕಡೆಗೆ ಮರ್ಜ್ ಮಾಡಿ ಅಂತೀರ. ಅಂದರೆ ನಿಮ್ಮ ಶಾಲೆ ಬೆಳಿಬೇಕು ಅಂತ, ನಿಮ್ಮ ಆಸ್ಪತ್ರೆ ಬೆಳಿಬೇಕು ಅಂತ ಸರ್ಕಾರಿ ಆಸ್ಪತ್ರೆಗೆ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಇವೆಲ್ಲವನ್ನೂ ಮಾತಾಡ್ತಾ ಹೋದ್ರೆ ಭಾಳ ಆಗುತ್ತೆ. ಎಲ್ಲೋ ಒಂದು ಕಡೆ ಸಂಪೂರ್ಣ ಸುಧಾರಣೆ ಆಗಬೇಕಾಗಿದೆ. ಸಂಪೂರ್ಣ ಸುಧಾರಣೆ ಆರಂಭ ಹೇಗೆ ಅನ್ನೋದು ಹೆಂಗೆ ಅದೇ ನಾನು ಆಗಲೇ ಮಾತಾಡ್ತಾ, ಒಂದು ಜಯಪ್ರಕಾಶ್ ನಾರಾಯಣದ ಒಂದು ವಾರ ಆಯಿತು, ದೇಶದಲ್ಲೇ ಕ್ರಾಂತಿ. ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಅವರು ಸಂವಿಧಾನವನ್ನು ಕೈಗೆತ್ಕೊಂಡು ಅದನ್ನು ತಿರುಗಿಸಿ ಅದನ್ನೇನು ಮಾಡಬೇಕು ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಮಾಡೋದು ಅಂದಾಗ ಒಂದು ಜನಕ್ರಾಂತಿ ಆಯಿತು. ಅವತ್ತು ಕರಪ್ಷನ್ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಎಷ್ಟು ಪರ್ಸೆಂಟೇಜ್ ಇತ್ತು. ಆ ಕ್ರಾಂತಿಯಲ್ಲಿ ಒಂದು ಹೊಸ ವ್ಯವಸ್ಥೆ ಬಂತು. ಆ ವ್ಯವಸ್ಥೆ ಸ್ವಲ್ಪ ದಿವಸ ನಿಮಗೆ ಇಷ್ಟನಾದರೂ ಆಯಿತಾ? ಯಾವುದೋ ಒಂದು ಅಪ್ಪಾಕಿದ್ದ ಆಲ್ದ ಮರ ಅಂತ ಕಾಂಗ್ರೆಸ್ಸೇ ಕಂಟಿನ್ಯೂಸ್ ಆಗಿ ಬರ್ತಿದ್ದು ಹೋಯ್ತು. ಆಮೇಲೆ ಆ ಕುಟುಂಬದ ರಾಜಕಾರಣನೂ ಹೋಯ್ತು. ಅವ್ರ ಮನೇಲಿ ಎಷ್ಟು ಜನ ಆಗಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ. ಇವತ್ತು ನೆಹರು ಅವರು, ಇಂದಿರಾ ಗಾಂಧಿ ಅವರು, ಅವ್ರ 2 ಮಕ್ಕಳು, ಅವ್ರ ಸೊಸೆ ಎಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಕೂತ್ಕೋಬೇಕು. ನಮ್ಮೂರಿನ ಹುಡುಗ ಯಾವತ್ತು ಕೂತ್ಕೊಳ್ಳೋದು? ನಿಮ್ಮ ಬೀದಿಲಿರ್ತಕ್ಕಂಥ ಒಬ್ಬ ವ್ಯಾಪಾರಿ ಯಾವತ್ತು ಕೂತ್ಕೊಳ್ಳೋದು? ಸಾಧ್ಯನೇ ಇಲ್ದಂಗೆ ಆಗಿದೆ. ಅದೇ ಕುಟುಂಬದ ರಾಜಕಾರಣ. ಆಮೇಲೆ ಬಂದಂಥ ಪಕ್ಷಗಳು ಬಂತು. ಜಯಪ್ರಕಾಶ್ ನಾರಾಯಣ್ ನೋಡಿದ ಜನತಾ ಪಾರ್ಟಿ ಬಂದಾದಮೇಲೆ ಇವತ್ತು JDS ಪರಿಸ್ಥಿತಿ ಇರಲಿ, BJP ಪರಿಸ್ಥಿತಿ ಇರಲಿ, ಯಾರು ನಿಲ್ತಿದ್ದಾರೆ ಚುನಾವಣೆಗೆ. ಆಮೇಲೆ ಯಾರೋ ಒಬ್ಬರು ಸತ್ತ ತಕ್ಷಣ ಆ ಊರಿನಲ್ಲಿ ಇನ್ನೊಬ್ಬರು ಕ್ಯಾಂಡಿಡೇಟೇ ಆಗಂಗಿಲ್ಲ. ಅವ್ರ ಹೆಂಡತಿ ಆಗಬೇಕು, ಇಲ್ಲ ಅವ್ರ ಮಗ ಆಗಬೇಕು. ಈ ವ್ಯವಸ್ಥೆಯೆಲ್ಲ ಹೋಗಬೇಕು ಅಂತಂದರೆ ಈ ಸುಧಾರಣೆಗಳಿಗಾಗಿ ಇನ್ನು ಸ್ವಲ್ಪ ತಿದ್ದುಪಡಿ ಸಂವಿಧಾನದಲ್ಲಾಗಿ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಂತರೆ 1 ಟರ್ಮು 2 ಟರ್ಮ್ ಆದಮೇಲೆ ಅಮೆರಿಕನ್ ಪ್ರೆಸಿಡೆಂಟ್ ಇದೆಯಲ್ಲ 2 ಟರ್ಮ್ ಆದ್ಮೇಲೆ ಹಾಗೇನಾದ್ರು ತಂದುಬಿಟ್ಟು ಇನ್ನು ಅವರು ಮತ್ತು ಅವ್ರ ಕುಟುಂಬದವ್ರು ಯಾರು ನಿಲ್ಲಂಗಿಲ್ಲ ಅಂದರೆ ಬೇರೆಯವ್ರು ಹಾಗೆ ಆಗ್ತಾರೆ ಆಟೋಮೆಟಿಕ್ಕಾಗಿ. ಕೆನೆ ಪದರ ತೆಗಿಬೇಕು ಅಂತ. ಕೆನೆ ಪದರ ತೆಗಿಬೇಕು. ಸರ್, ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ನಿಮಗೇನು ಅನ್ಸುತ್ತೆ? ಉಪೇಂದ್ರ ಅವರ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ರಿಯಾಲಿಟಿಗೂ ಮತ್ತು ಅವರ ಪರಿಕಲ್ಪನೆಗೂ ಸಾಮ್ಯತೆ ಇದೆ. ಇಲ್ಲಿ 2 ವಿಚಾರ. ಅವ್ರ ಬಗ್ಗೆ ನನ್ನ ಅಪಾರವಾದ ಪ್ರೀತಿ ಇದೆ ನನಗೆ. ಒಬ್ಬ ಒಳ್ಳೆಯ ಕಲಾವಿದ ಕೂಡ, ಸ್ಟಾರ್ ವ್ಯಾಲ್ಯೂ ಬೆಳೆಸ್ಕೊಂಡ್ರು. ಬೌದ್ಧಿಕ ಪ್ರಜ್ಞೆಯೂ ವಿಪರೀತ ಇದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಸಹಜತೆಗೆ ಹತ್ತಿರವಿಲ್ಲದೆ ಇರತಕ್ಕಂಥ ಥಿಯರಿ ಅವ್ರದ್ದು. ನಾನು ಹೇಳಿ ಸಹಜತೆಗೆ ಹತ್ತಿರ ಇಲ್ಲದೆ ಇರ್ತದೆ. ಸಹಜತೆ ಅಂದರೆ ಆಗಕ್ಕಾಗದೇ ಇರ್ತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ, 1 ಪೈಸನೂ ಖರ್ಚು ಮಾಡದೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಹೇಗೆ? ಪ್ರಚಾರಕ್ಕೆ ಬಾರಪ್ಪ, ಹಂಗಾರೆ ನೀನು ದೊಡ್ಡ ನಿನ್ನಿಂದ ಓಟ್ ಬರ್ತದೆ ಅಂದರೆ ಬರಲ್ಲ, ನಾನು ನಿಮಗೆ ನೀವೇ ಬೆಳಿಬೇಕು ನನ್ನ ಹೆಸರಿನಲ್ಲಿ
ಅಂತಾರೆ. ಅಂದರೆ ಯಾರು ಜನ ಈಗ ನೀವು ಇತ್ತ ಕಡೆ ಈ ಪ್ರಬಲವಾದ 3 ಪಾರ್ಟಿ ಎದುರುಗಡೆ ನಿಂತ್ಕೋಬೇಕಾದ್ರೆ ಅವರು 30-40 ಕೋಟಿ ಖರ್ಚು ಮಾಡ್ಬೇಕಾದ್ರೆ ಪ್ರಜಾಕೀಯದಲ್ಲಿ ದುಡ್ಡಿಲ್ಲದೆ ನಿಲ್ಲಿಸ್ಬಿಟ್ಟು ಓಟ್ ಹಾಕೋರು ಯಾರು, ಕ್ಯಾನ್ವಾಸ್ ಮಾಡೋರು ಯಾರು, ಪ್ರಚಾರ ಮಾಡೋರು ಯಾರು, ಹೆಂಗೆ ತಲುಪ್ಸೋಕ್ಕೆ ಸಾಧ್ಯ ಆಗುತ್ತೆ? ಅವ್ರ ಉದ್ದೇಶ ಚೆನ್ನಾಗಿದೆ, ಆದರೆ ಅದು ಇವತ್ತಿನ ರಾಜಕಾರಣದಲ್ಲಿ ಸಾಧ್ಯ ಇಲ್ಲದೆ, ಇಂಪ್ರಾಕ್ಟಿಕಲ್ ಸಾಧ್ಯ ಇಲ್ಲ. ಅವ್ರೇನೋ ಹೇಳ್ಬೋದು, ಮಾಡಿಬಿಡ್ತೀನಿ ನಾನು, ಮಾಡಲಿ ಸಂತೋಷ, ಮಾಡೋದು ಅಚೀವ್ ಮಾಡಿಬಿಟ್ರೆ ಅದ್ಭುತ. ಅದಾಗೋದಿಲ್ಲ. ಕಾರಣ ಇದು ಉದಾಹರಣೆ ಆಗಲ್ಲ. ಯಾರು ನಿಮ್ಮ ವಿಜಯ 10-12 ವರ್ಷದಿಂದ ಸಂಘಟನೆಯನ್ನು ಕಟ್ಟಿದ್ರು, ಬೂತ್ ಮಟ್ಟದಲ್ಲಿ ಕಟ್ಟಿದ್ದಾರೆ. ಅಂದರೆ ಫ್ಯಾನ್ಸ್ ಅಂತಾರೆ ಅಂತಾರಲ್ಲ, ಫ್ಯಾನ್ಸ್ ಅಸೋಸಿಯೇಷನ್, ಅದರಲ್ಲೆಲ್ಲ ಇದ್ರ ಪ್ರಚಾರ ಮಾಡ್ಕೊಂಡು ಅವ್ರು ಕಟ್ಕೊಂಡು ಬಂದಿದ್ದಾರೆ, ಸಾಧನೆ ಮಾಡಿದ್ರು. ಅದರ ಫಲ ಇವತ್ತು ದಂಗೆ ಎದ್ದೇಳ್ತು. DMK ADMK ಎರಡೂ ಬೇಡ, ನ್ಯಾಷನಲ್ ಕಾರ್ಡ್ ಮೊದಲೇ ಬೇಡ ಅವ್ರಿಗೆ. ಹಂಗಿದ್ದಾಗ ಒಂದು ಪರ್ಯಾಯ ಹುಟ್ಟಿತು, ಮತ್ತು ಒಬ್ಬ ಕಲಾವಿದನು ಕೂಡ ಸಿಕ್ಕಿದ ಅಲ್ಲಿ. ಅವನು ಸುದ್ದಿಲಿದ್ದು ಪಟ್ ಅಂತ ಬಂತು, ಗೆದ್ದರು. ಹಾಗೇನೆ ಅಸ್ಸಾಂನಲ್ಲಿ ಒಂದು ಸತಿ ಆಯ್ತು ಗೊತ್ತೆ, ಜಿರ್ಲೆ ಅಂತ ಹೇಳಿದಾಗ ಹೇಳ್ತೀನಿ. ಅಸ್ಸಾಂನಲ್ಲಿ ಬರೀ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಸತಿ ಹೋರಾಟ ಮಾಡಿದ್ರು, ಯುವಕರೆಲ್ಲ ಸೇರ್ಕೊಂಡು ಆ ಹಿರಿಯರ ಮೇಲೆ ಹೋರಾಟ ಮಾಡಿದ್ರು. ದಂಗೆ ಎದ್ದೇಳ್ತು ಅಸ್ಸಾಂನಲ್ಲಿ. ಅವತ್ತು ಸಡನ್ನಾಗಿ ಅಷ್ಟೂ ಜನ ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಟೈಮ್ ಗೆದ್ದರು. ಆ 20-22 ಜನ ಚೀಫ್ ಮಂತ್ರಿ ಆಗಿದ್ರಲ್ಲ, ಯಾರು ಮದುವೆಗಳೇ ಆಗಿರಲಿಲ್ಲ. ಅಂಥದ್ದೊಂದು ಕ್ರಾಂತಿ ಆಯಿತು. ಅದೇ ಥರದಲ್ಲಿ NT ರಾಮರಾವ್ಗಾಯಿತು, MGRಗಾಯಿತು, ಜಯಲಲಿತಾಗಾಯಿತು, ರಾಮಕೃಷ್ಣ ಹೆಗ್ಡೆಯವರು 85ರಲ್ಲಿ ಆಗಿ. ನಾವೆಲ್ಲ ಒಂದು 25 ಜನ ಗೆದ್ದಿದ್ದು ನಮ್ಮ ಚರಿಷ್ಮೆಯಿಂದ ಅಲ್ಲ, ನಮ್ಮ ರಾಜಕೀಯ ಅನುಭವದಿಂದ ಅಲ್ಲ, ಅವ್ರ ಹೆಸರು ಮೇಲೆ ಗೆದ್ದು. ಅದರಿಂದ ಈಗ ಕಾಕ್ರೋಚ್ ಪಾರ್ಟಿ ನೋಡ್ತಿದ್ದೀರಾ, ಫ್ಯೂಚರ್ ಇದೆಯಾ ಸರ್ ಅದಕ್ಕೆ? ನಾನು ಬಯಸ್ತೀನಿ ಬರಲಿ ಅಂತ. ಇವತ್ತು ನನ್ನ ಕಣ್ಣೆದುರಿಗೆ ಕಾಣಿಸ್ತಿರೋದು ನಾನಿರೋ ಪಾರ್ಟಿ, ಅದು ಬಿಟ್ಬಿಡಿ, ಅದು ಡೆಲ್ಲಿನಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ಅಂತ. ಇಲ್ಲಿ ನಾವು ಅದ್ರದ್ದು ಇನ್ನೂ ಶಕ್ತಿ ಬೆಳೆಸ್ಕೋಬೇಕು. ಈಗ ರಾಜ್ಯದ ದೃಷ್ಟಿಯಿಂದ ನಾನು ನೋಡಿದ್ರೆ, ಆಮೇಲೆ ದೇಶದ ದೃಷ್ಟಿಯಿಂದ, ದೇಶದಲ್ಲಿ ಕೇಂದ್ರ ಸರ್ಕಾರವು ಕೂಡ ಪ್ರಧಾನಮಂತ್ರಿಗಳ ಮೇಲೆ ಅಪಾರವಾದ ಗೌರವ ಇದ್ದರು. ಅವರ ವ್ಯವಸ್ಥೆ ಸಂಪೂರ್ಣ ಕೆಟ್ಟಿದೆ ಸಾರ್ವಜನಿಕವಾಗಿ. ಇವತ್ತು ನೋಡಿ, 11 ದಿವಸಕ್ಕೆ ಎಷ್ಟು ಸತಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನಾಗಿದೆ, ಅದೆಲ್ಲ ಒಂದು ಕಡೆ ಕಂಟ್ರೋಲ್ ಮಾಡಬೇಕಲ್ವ. ಏನಾದರೂ ಹಾಕೊಂಡು ಹೋಗಲಿ, ಬಡವರಿಗೆ ಮತ್ತು ಅನುಕೂಲ ಕೊಡಬೇಕು, ಅದನ್ನು ಕೊಡಲೇಬೇಕಾಗಿದೆ. ಟ್ಯಾಕ್ಸ್ ತೊಗೊತಾ ಇದ್ದೀವಿ ನಾವೆಲ್ಲನೂ, ಟ್ಯಾಕ್ಸ್ ಹಣದಲ್ಲಿ ನಾವು ಬದುಕ್ತಾ ಇರೋದು. ನಾವು ಗುಲಾಮರಾಗಿದ್ದೇವೆ, ಅವರು ಪ್ರಭುಗಳಾಗಿದ್ದಾರೆ. ಅದು ಹಂಗಾಗಬಾರ್ದು. ಅವರು ಗುಲಾಮರಾಗಬೇಕು ಯಾರಿಗೆ? ಪ್ರಭುಗಳಿಗೆ, ಅಂದರೆ ಪ್ರಜೆಗಳಿಗೆ. ಅದಾಗ್ತಾಯಿಲ್ಲ ಇವತ್ತು, ಅದು ಆಗ್ತಾಯಿದೆ. ಇಲ್ಲಿ ನೋಡಿ 3 ಪಾರ್ಟಿಗಳು, ಆಲ್ಟರ್ನೇಟಿವೇ ಇಲ್ಲ ನಿಮಗೆ. ಇವ್ರನ್ನ ಬಿಟ್ಟರೆ ಅವ್ರನ್ನ ಬಿಟ್ಟು ಅವ್ರು ಓಟ್ ಹಾಕಬೇಕು. 3 ಜನ ಎಂಥ ಸ್ಥಿತಿಲಿದ್ದಾರೆ: ಕುಟುಂಬ ರಾಜಕಾರಣ, ಆಮೇಲೆ ಕೋಮುವಾದರ ರಾಜಕಾರಣ, ಆಮೇಲೆ ಜಾತಿ ರಾಜಕಾರಣ. ಇಂಥ ಟೈಮ್ನಲ್ಲಿ ಜಿಲ್ಲೆ ಅಂತ ಹುಟ್ಟಿದ್ದೆಲ್ಲ ಯಾವುದೋ ಕಾರಣಕ್ಕೆ ಉಟ್ಕೊಂಡಿದ್ರು ಕೂಡ ರೋಷ ಅನ್ನೋದು ಬಂದಿದೆ ಯಂಗ್ಸ್ಟರ್ಸಲ್ಲಿ. ಮತದಾರರು ಯಾರು 18 ವರ್ಷದ ಮೇಲ್ಗಡೆ ಇರ್ತಕ್ಕಂಥವ್ರಿಗೆ ನಿರುದ್ಯೋಗ, 2 ಕೋಟಿ 3 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರಲ್ಲಿ ಒಂದೂ ಕೊಟ್ಟಿಲ್ಲದೆ ಇದ್ದಾಗ, ಪಾಸಾಗಿ ಮನೇಲಿದ್ದಾರೆ ಅಂತಂದಾಗ ಅವ್ರು ಬದುಕಂಗಮ್ಮ. ಇಲ್ಲ ಕಳ್ಳ ಆಗಬೇಕು, ಇಲ್ಲ ದರೋಡೆ ಮಾಡಬೇಕು, ಇಲ್ಲ ಏನೋ ಒಂದು ಮಾಡಬೇಕಲ್ಲ ಬದುಕಿಗೆ ಅವನಿಗೆ. ಅಂಥ ಸ್ಥಿತಿಗೆ ನಾವು ತಂದಿಟ್ಟಿರುವಾಗ ಇಡೀ ದೇಶದಲ್ಲಿ ಅವ್ರ ದಂಗೆ ಹೇಳೋ ಲೆವೆಲ್ಗೆ ಜಿಲ್ಲೆ ಪಾರ್ಟಿ ಹುಟ್ಟಿದೆ. ಅದಕ್ಕೆ ಸರಿಯಾದ ಲೀಡರ್ಶಿಪ್ ಸಿಕ್ಕಿ ವಾತಾವರಣ ಬಂದರೆ ದೇಶದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಆಗುತ್ತೆ, ರಾಜ್ಯದಲ್ಲೂ ಆಗುತ್ತೆ ಅಂತ ನನ್ನ ದೃಷ್ಟಿಯಲ್ಲಿ ಆಗಬೇಕು ಅಂತಲೂ ನಾನು ಹೇಳೋದು. ಅದಕ್ಕೆ ಬಣ್ಣ ಕಟ್ತಿದ್ದಾರೆ, ಯಾರೋ ಹುಟ್ಟಾಕ್ಬಿಟ್ಟಿದ್ದಾರೆ, ಎಲ್ಲೋ ಕೂತ್ಕೊಂಡು ಅದಕ್ಕೇನೋ ಮಾಡಿದ್ದಾರೆ ಅಂತ ಅದನ್ನು ಹತ್ತಿಕ್ಕಕ್ಕೆ ನೋಡ್ತಾರೆ. ದುಡ್ಡಿದೆಯಲ್ಲ, ಈಗ ರೂಲಿಂಗ್ ಪಾರ್ಟಿ ಕೇಂದ್ರದಲ್ಲೂ ದುಡ್ಡಿರ್ತದೆ, ರಾಜ್ಯದಲ್ಲೂ ದುಡ್ಡಿರ್ತದೆ. ಅವರು ಅದನ್ನೆಲ್ಲ ಹತ್ತಿಕ್ಕಕ್ಕೆ ನೋಡ್ತಾರೆ. ಅದನ್ನು ಮೀರಿ ಏನಾದರೂ ಗೆದ್ದರೆ, ಅಥವಾ ಮತದಾನ ಮಾಡೋವಾಗ ಎಲ್ಲರೂ ತೀರ್ಮಾನ ಮಾಡಿಬಿಟ್ರೆ, ನೀವೇ ನಿಲ್ಲಿ, ಯಾರು ಯಂಗ್ಸ್ಟರ್ಸ್ ಇದ್ದೀರೋ ಅವ್ರ ಮೇಲೆ ನಿಲ್ಲಿ, ಆ ವಾತಾವರಣದಿಂದ ಗೆದ್ದರೂ ಗೆಲ್ಬೋದು ಅಂತ. ವಂಡರ್ಫುಲ್. ಈಗ ರಾಜಕಾರಣದಲ್ಲಿ ನಡೀತಾ ಇರೋದು ನಿಮಗೆ ಗೊತ್ತೇ ಇದೆ. ಹೆಂಗೆ ನೋಡ್ತೀರಿ ಇದನ್ನು? ದುರಂತ ಆಗಬಾರ್ದಾಗಿತ್ತು. ಒಂದು ಚುನಾವಣೆ ಗೆಲ್ಲೋದು ಯಾತಕ್ಕೆ? ಯಾರೇ ಗೆಲ್ಲಿ, ಒಂದು ಪಕ್ಷ ಅಧಿಕಾರಕ್ಕೆ ಬಂದಮೇಲೆ, ಅದು ಬಹುಮತ ಪಡ್ಕೊಂಡು ಹೋಗ್ಬೇಕಾದ್ರೆ ಬಂದಮೇಲೆ 5 ವರ್ಷ ಅಧಿಕಾರ ಸುಸೂತ್ರವಾಗಿ ಮಾಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಮತ್ತು ಅವ್ರ ಪೂರ್ತಿ ಜವಾಬ್ದಾರಿ ಅಧಿಕಾರಕ್ಕೂ ಬಂದಾದಮೇಲೆ ಪಕ್ಷ ಮರಿಬೇಕು, ಪಕ್ಷದ ಸಿದ್ಧಾಂತ ಇಟ್ಕೊಳ್ಳಿ. ಆದರೆ ಮಾಡಬೇಕಾಗಿರೋದ ಕೆಲಸ ಎಲ್ಲ ಪಕ್ಷದವ್ರಿಗೂ ಕೂಡ ಸೇವೆ ಮಾಡಬೇಕಾಗಿರೋದು. ಊರೂರಲ್ಲೂ ಕೂಡ ರಸ್ತೆ ಮಾಡಬೇಕಾದ್ರೆ BJP ಜನತಾದಳ ಅಂತ ಮಾಡೋಕ್ಕಾಗುತ್ತಾ? ಬಾವಿ ತೊಡಕ್ಕೆ ಅಥವಾ ಅದು ಮಾಡಬೇಕು, ಅದು ಮಾಡ್ತಾರೆ. ದ್ವೇಷ ರಾಜಕಾರಣ ಶುರುವಾಗೋಯ್ತು ಒಂದು. ಆಮೇಲೆ ಗುಂಪು ರಾಜಕಾರಣ, ಒಂದು ಕಾಂಗ್ರೆಸ್ನವರಿಗೆ ವಿರೋಧ ಇರೋದು BJP ಮತ್ತು JDS ಮತ್ತು ಸಣ್ಣ ಹೋರಾಟ ಮಾಡೋರು. ಅವರಲ್ಲೇ ಅದಕ್ಕಿಂತ ಜೋರಾದ ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಳೋ ಸ್ಥಿತಿಗೆ ಬಂದುಬಿಟ್ರೆ ಅಭಿವೃದ್ಧಿ ಏನು ಮಾಡ್ತೀರಾ ನೀವು? ಒಂದು ಕಡೆ ಫ್ರೀ ಕೊಟ್ರ, ಪ್ಲ್ಯಾನ್ ಇಲ್ಲದೆ, ಯೋಜನೆ ಇಲ್ಲದೆ ಪ್ಲ್ಯಾನ್ಗಳನ್ನ ಹಾಕ್ಬಿಟ್ಟು ಅವತ್ತು ಇವರು ಗೆಲ್ಲೋದಕ್ಕೆ ಮಾಡ್ಕೊಂಡ್ರು. ಬಡ್ಜೆಟ್ ಪ್ರಾಬ್ಲಮ್ ಆಯಿತು. ಈಗ ಬೇರೆ ಇಲಾಖೆಗಳನ್ನೆಲ್ಲ ದುಡ್ಡು ತಿರುಗಿಸಿ ಅದಕ್ಕೆ ಖರ್ಚು ಮಾಡಿಬಿಟ್ರು. ಆ ಮಿನಿಮಮ್ ಡೆವಲಪ್ಮೆಂಟ್ಸ್ ಆಗಬೇಕಾಗಿರೋದಕ್ಕೆ ಮೈನಸ್ ಆಯಿತು ಒಂದು ಕಡೆ. ಆಮೇಲೆ
ಈ ಗುತ್ತಿಗೆ ಮತ್ತು ಅಂತಿದ್ದಲ್ಲಿ ಲಂಚ ಇದೆಯಲ್ಲ, ಭ್ರಷ್ಟಾಚಾರ ಪರ್ಕ್ಯುಲೇಟ್ ಆಗಿರೋದು, ಅದು ಮಂತ್ರಿಮಂಡಲದಿಂದ ಹಿಡಿದು ಎಲ್ರಿಗೂ ಸಿಕ್ಕಾಕೊಂತಾನೆ ಇದ್ದಾರೆ. 50%, 40% ರೆಡ್ ಹ್ಯಾಂಡ್ ಆಗಿ ಈ ಥರದ್ದು ದುರಾಡಳಿತ ಜಾಸ್ತಿ ಆಗೋಗಿದೆ. ಆಮೇಲೆ ಈಗ ಮುಖ್ಯಮಂತ್ರಿ ಪದವಿಗೋಸ್ಕರವೇ ಒಂದು 1 ವರ್ಷ 1.5 ವರ್ಷದಿಂದ ಕಿತ್ತಾಟ ಶುರು ಮಾಡಿದೆ, ಇನ್ನೂ ಮುಗಿದಿಲ್ಲ. ಅಂದರೆ ಇವತ್ತು ನೋಡಿ, ಬಹುತೇಕ ಇಡೀ ರಾಜ್ಯದಲ್ಲಿ ಆಡಳಿತದ್ದು ಸಂಪೂರ್ಣ ಯಾರು ಕೈ ಹಿಡ್ಕೊಳ್ಳೋರೇ ಎಲ್ಲ ಅಲ್ಲಿ ಹೊಟ್ಟೋಗಿದ್ದಾರೆ, ಎಲ್ಲ ಡೆಲ್ಲಿಗೆ. ಇಲ್ಲಿ ಅಧಿಕಾರಿಗಳಿಗೆ ಬಿಟ್ಟುಬಿಡ್ತಾರೆ. ಅಧಿಕಾರಿಗಳು ಮೊದಲೇನೇ ಕರಪ್ಷನ್ನಲ್ಲಿ ಭಾಳ ದೊಡ್ಡ ಹೆಸರು ಮಾಡಿಬಿಟ್ಟಿದ್ದಾರೆ. ಇಂಥದ್ದಕ್ಕೆ ಅಂದರೆ ಎಲ್ಲೋ ಬಿಡುಬೀಸಾಗಿ ಒಂದು ರಾಜ್ಯವನ್ನು ಒಂಥರ ಅರಾಜಕತೆಗೆ ತಂದಿಟ್ಟಿದ್ದಾರೆ. ಹಾಗಾಗಿ ಡ್ಯೂ ರೆಸ್ಪೆಕ್ಟ್, ಮುಖ್ಯಮಂತ್ರಿಗಳ ಬಗ್ಗೆ ಅಪಾರವಾದ ಗೌರವ ಇದೆ, DCM ಬಗ್ಗೆ ಗೌರವ ಇದೆ. ಯಾರಾದರೂ ಆಗಿ ನೀವಿಬ್ಬರು ರಾಜಿ ಹಾಕಂತೀರ, ಒಂದು ಸುಸೂತ್ರವಾದ ಒಂದು ಗಟ್ಟಿಯಾದ ಸರ್ಕಾರ ಕೊಡಿ. ಕೊನೆಗೆ ಅಂತಿಮವಾಗಿ ಈಚೆಗಡೆ ನಾವಿಬ್ಬರು ಒಂದು ಅಂತಾರೆ, ಟೀಮ್ ಮಾಡ್ಕೊಂಡು ಅಲ್ಲೋಗಿ ಒತ್ತಡ, ಇವ್ರಿಗೆ ಒತ್ತಡ, ಅವ್ರಿಗೆ ಒತ್ತಡ, ಇವ್ರಿಗೆ ಒತ್ತಡ ತರೋದು ಅಂತಂದರೆ ಕೊನೆಗೆಲ್ಲೋ ಒಂದು ಕಡೆ ನಮ್ಗೆ ಗುಮಾನಿ ಬರೋದು, ಯಾರು ಹೆಚ್ಚಿಗೆ ಹಣ ಕೊಟ್ಟರು ಅವ್ರ ಕಡೆ ಆಯಿತು ಅಂತ ಕಾಣಿಸುತ್ತೆ ಅನ್ನೋ ಅನುಮಾನ ಬರುತ್ತಿದ್ರಲ್ಲಿ. ಇದು ನಡೆದೋಗ್ತಾ ಇದೆಯಲ್ಲ ಎಲ್ಲ ಕಡೆಯಿಂದಲೂ. ಅವ್ರನ್ನ ಕರ್ಕೊಂಡೋದ್ರಿ ಅಲ್ಲಿ ರೆಸಾರ್ಟ್ನಲ್ಲಿ ಸೇರಿಸ್ಕೊಂಡು ಪಕ್ಷ ಉರುಳಿಸೋದು, ಈ ಪಕ್ಷ ಉರುಳಿಸೋದು, ಇದೆಲ್ಲ ಆಗ್ತಿಲ್ಲ. ಇವತ್ತು ಮುಖ್ಯಮಂತ್ರಿನೇ ಉರುಳ್ಸೋಕೆ ಏನೇನು ನಡೀತಾ ಇದೆಯೋ, ಮುಖ್ಯಮಂತ್ರಿ ಉಳ್ಕೊಳ್ಳೋಕೆ ಏನೇನು ನಡೀತಾ ಇದೆಯೋ ಬರೀಗೂ ಗೊತ್ತಿಲ್ಲ. ಆ್ಯಂಡ್ ಯಾರು ಏನೇ ಅಧಿಕಾರ ಬದಲಾದರೂ ನಮ್ಮ ಮುಖ್ಯಮಂತ್ರಿಗಳು ಮಾತ್ರ ಯಾವಾಗಲೂ ಬದಲಾಗೋದಿಲ್ಲ. 14 ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೀನಿ ನಾನು ಮಾತಾಗಿಂದ. ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಉಪಯೋಗ ಖಂಡಿತ ಇದೆ ಸರ್. ಓಕೆ, ಫೈನಲಿ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಾನು ಅತಿಥಿಗಳನ್ನು ಕೇಳೋ ಪ್ರಶ್ನೆನೇ ಕೇಳಿಬಿಡ್ತೀನಿ. ಜೀವನದ ಪಂಚಸೂತ್ರಗಳೇನು? ಪಂಚಸೂತ್ರಗಳು ಪಂಚ ಅಂತಂದ್ರೆ ಗೊತ್ತಿಲ್ಲ. ಒಂದು, ಆದಷ್ಟು ಇದು ಸಜ್ಜನಿಕೆಯಿಂದ ಇರಿ, ಒಂದು ಸೌಜನ್ಯದಿಂದ ಇರಿ, ಒಂದು ದುರಹಂಕಾರ ಬೇಡ, ಆಮೇಲೆ ಆದರೆ ಕೈಲಾದರೆ ಸಹಾಯ ಮಾಡಿ, ಇಲ್ಲದ್ರೆ ಬಿಟ್ಬಿಡಿ, ಆಮೇಲೆ ನೆಮ್ಮದಿಯಾಗಿ ಬದುಕಿ ನಗ್ತಾ ಇರಿ. ಥ್ಯಾಂಕ್ ಯು ಸರ್. ಅಂದರೆ ನಿಮ್ಮನ್ನು ಆಗೋವರೆಗೆ ಜನರಿಗೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಘಟನೆಗಳು ಯಾವುದು ನೆನಪಿಗಿರೋದಿಲ್ಲ. ನಿಮ್ಮ ಡೈಲಾಗ್ಸ್ ನೆನಪಿರುತ್ತೆ, ನಿಮ್ಮ ನಗುಮುಖ ಅಷ್ಟೇ ನೆನಪಿರುತ್ತೆ. ಆದರೆ ಜೀವನದಲ್ಲಿ ಪೆಟ್ಟು ಬಿದ್ದ ಪ್ರತಿ ಕ್ಷಣ ಕೂಡ ನೀವು ಮತ್ತೆ ಎದ್ದು ನಿಂತು ಜೀವನನ ಹಾಗೇ ಸವಿತಾ ಇದ್ದೀರಾ ಅನ್ನೋದು ಖುಷಿಯಾಗಿ ನಿಮ್ಮನ್ನು ನೋಡಿದಾಗ ಅರ್ಥ ಆಗುತ್ತೆ. ಐ ಥಿಂಕ್ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬೆಟ್ಟ ಥರ ಹೊತ್ಕೊಂಡು ಹೋಗ್ತಾ ಇರೋರಿಗೆ ನಿಮ್ಮ ಜೀವನ ಒಂದು ದೊಡ್ಡ ಮಾರ್ಗದರ್ಶನ ಆಗುತ್ತೆ. ಬರಲಿ. ಆಮೇಲೆ ನೀವು ಒತ್ಕೊಳ್ಳದೆ ಆಗೋದು ಹಾಗೆ ಆಗುತ್ತೆ. ಒಂದು ತಿಳ್ಕೊಬೇಕಾಗಿರೋದು, ಎಡವಬಾರ್ದು ಮನುಷ್ಯ, ಆದರೆ ಎಡವುದಲ್ಲೇ ಏನು ಅನ್ಬೇಕಾಗತ್ತೆ ನಿಮ್ಮನ್ನು. ಹಾಗೆ ಮಾಡ್ಕೊಬೇಡಿ. ಮನುಷ್ಯ ಎಡಬೋದು ಅಥವಾ ಕಾಯಿಲೆ ಬರೋದು ಮತ್ತೊಂದಾಗುತ್ತೆ, ಮತ್ತು ಅದೇ ರಿಪೀಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಬದಲಾಯಿಸ್ಕೊಂಡು ದಾರಿ ತಪ್ಕೊಂಡು ಹಾಗೆ ಕೆಲಸನೂ ಅಷ್ಟೇ. ಇಲ್ಲಿ ಸಕ್ಸಸ್ ಆಗಲಿಲ್ವಾನು, ಇನ್ನೊಬ್ಬರನ್ನ ಇನ್ನೊಂದಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಭಗವಂತ ಕೊಟ್ಟೇ ಇರ್ತಾನೆ ನಮಗೆ ನಮ್ಮ ಜೀವನನ. ಬಟ್ ಅದು ವ್ಯತ್ಯಾಸ ಆಗದೆ ಅಂತ ತಿಳ್ಕೊಬೇಡಿ. ನಾನು ಇದರಲ್ಲೇ ಸಂತೋಷ ಕಾಣ್ಬೋದಲ್ಲ. ಈಗ ನಾನು ಉಪ್ಪಿಟ್ಟು ತಿನ್ನುವಾಗ ಉಪ್ಪಿಟ್ಟನ್ನ ಆನಂದವಾಗಿ ತಿನ್ನಿ, ದೋಸೆ ಸಿಕ್ಕಲಿಲ್ಲ ಅನ್ನೋ ಒದ್ದಾಡೋದು ಬೇಕಾಗಿಲ್ಲಪ್ಪ, ಇದನ್ನೇ ಅದ್ಭುತ ಅಂತ ತಿನ್ನಿ. ಕಾಯಿಲೆ ಬಂದುಬಿಟ್ಟಾದ್ಮೇಲೆ ಅವು ಯಾವ ತಿನ್ನಂಗೆ ಅಲ್ವಲ್ಲ, ಅವಾಗೇನು ಮಾಡ್ತೀರಿ ನೀವು? ಥ್ಯಾಂಕ್ ಯು ಸೋ ಮಚ್ ಸರ್, ಬೆಂಗಳೂರು ಬಸ್ಸಿಗೆ ಬಂದಿದ್ದಕ್ಕೆ. ನಿಮ್ಮಿಂದ ಬಹಳಷ್ಟು ಜನ ಏನೋ ಒಂದು ದುಃಖದಲ್ಲಿರ್ತಾರೆ. ಬಹುಶಃ ನಿಮ್ಮ ಪಾಡ್ಕಾಸ್ಟ್ ನೋಡಿದ ತಕ್ಷಣ ಅಯ್ಯೋ ಸರ್, ಅಷ್ಟು ಮುಖ್ಯಮಂತ್ರಿ ಚಂದ್ರು ಅವರು ಅಷ್ಟು ಅನುಭವಿಸಿ ಜೀವನದಲ್ಲಿ ಇಷ್ಟು ಉತ್ಸಾಹದಿಂದ ಇರಬೇಕಾದ್ರೆ ನಾವ್ಯಾಕಿರಬಾರ್ದು ಅಂತ ಖಂಡಿತ ಜೀವನ. ಯಾರು ನಿರುತ್ಸಾಹ, ಇದು ಒಂಥರ ಎಂಥದ್ದು ಉತ್ಸಾಹ ಕಳ್ಕೊಬೇಡಿ. ಜೀವನದಲ್ಲಿ ಉತ್ಸಾಹ ಇಟ್ಕೊಂಡು ಬೆಳೀರಿ. ಮತ್ತು ಆಗುತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗುತ್ತೆ, ಒಳ್ಳೇದು ಆಗುತ್ತೆ, ಒಟ್ಟೊಟ್ಟಿಗೆ ಸ್ವಲ್ಪ ಜಾಸ್ತಿ, ಕೆಲವ್ರಿಗೆ ಕಡಿಮೆ ಆಗುತ್ತೆ. ಅದು ಅವರ ಹಣೆ ಬರ. ಆದರೆ ಅದನ್ನು ಆನಂದ ಪಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.